ನನ್ನ ಪ್ರಯತ್ನ ಮಾಡ್ತೇನೆ, ಅದನ್ನ ನಾನು ಇದು ಮಾಡಿದ್ರೆ. ಬಟ್ ನನ್ನ ತಲೆನೂ ಒಂದೇನು ವಾಪಸ್ ನಾನು ಹೇಳುದಂತ ಹಿಟ್ ಅನ್ಕೊಂಡು ನಂದಿಲ್ಲ. ಮತ್ತೆ ಇದು ಕೂಡ ಇಲ್ಲ, ಏನು ಫೇಮಸ್ ಆಯ್ಕ ಅದರಲ್ಲಿ ಎಂಥದ್ದು ಇಲ್ಲ. ನನ್ಗೆ ಇಷ್ಟ ಆಸೆ ಅಂತಂತ ಹೇಳಿದ್ರೆ ಒಂದು ಒಳ್ಳೆ ಮ್ಯೂಸಿಕ್ ಮಾಡ್ತೇನೆ, ಜನರಿಗೆ ಒಂದು ಹೇಳಾಗಿ ನನ್ ಖುಷಿ ಮಾಡ್ತದೆ ಅಷ್ಟೇ. ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ತುಂಬಾ ಕಷ್ಟ ತುಂಬಾ ಇದ್ದೇ ಇರುತ್ತಲ್ಲ, ಲಾಸ್ಟ್ ರಿಲೀಫ್ ಮಾಡೋದು ಈ ಮ್ಯೂಸಿಕ್ ಅನ್ನೋದು ಒಂದು ಮೆಡಿಸಿನ್ ಅಂತಾರೆ. ಹಾಗಾಗಿ ನಂಗೆ ಅಂತಂದ್ರೆ ಏನಾದ್ರು ಮ್ಯೂಸಿಕ್ ಅಲ್ಲೇ ಒಳ್ಳೆ ಕೊಟ್ಕೊಂಡು ಜನರಿಗೆ ಖುಷಿ ಮಾಡ್ಬೇಕು ಒಂದು ಗೋಲ್ ಅಷ್ಟೇ. ಈ ಇಂಡಸ್ಟ್ರಿ ಬರೋದು ಕಾರಣ ಮೈಕಲ್ ಜಾಕ್ಸನ್ ಹೆವಿ ಫಾಲೋ ಮಾಡ್ತಿದ್ದೆ ನಾನು. ಬಿಗ್ ಬಾಸ್ ಇಂದೆಲ್ಲ ಪ್ಲೇ ಆಯ್ತಾ, ಅಲ್ಲಿಂದ ನನಗೆ ಸಿನಿಮಾ ಆಫರ್ ಬಂತು ಮತ್ತು ತುಂಬಾ ಪ್ರಾಜೆಕ್ಟ್ ಬೇರೆ ಪ್ರಾಜೆಕ್ಟ್ ಎಲ್ಲ ಬರೋಕ್ ಶುರು ಆಯ್ತು ನನಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹರ್ಷದ್ ಗಾರದ್ದ ಇವತ್ತಿನ ಪಾಡ್ಕಾಸ್ಟ್ ಎಲ್ಲ ಉತ್ತಮ್ ಸಾರಂಗ್ ಬಂದಿರ. ಪಾಯ್ ಬನಿಯ ಒಂಬು ಕಾಪ ಅಂದೇಳಿ ಒಂದು ಬೆಸ್ಟ್ ಆಲ್ಬಮ್ ಸಾಂಗ್ ಕುಂದಾಪುರ ಕನ್ನಡ ಕೊಟ್ಟಿರುವಂತ ಇವ್ರ ಮ್ಯೂಸಿಕ್ ಲೈಫ್ ಬಗ್ಗೆ, ಕಾಲೇಜ್ ಲೈಫ್ ಬಗ್ಗೆ ಮತ್ತೆ ಇವ್ರ ಜೀವನದ ಬಗ್ಗೆ ತುಂಬಾ ಮಾತಾಡಿರಿ ಈ ಪಾಡ್ಕಾಸ್ಟ್ ಎಲ್ಲ. ಈ ಪಾಡ್ಕಾಸ್ಟ್ ಮ್ಯೂಸಿಕ್ ಇಷ್ಟಪಡೋರಿಗೆ ಮಾತ್ರ ಅಲ್ಲ, ನೀವು ಈ ಪಾಡ್ಕಾಸ್ಟ್ ನ ನೋಡ್ತಾ ಇದ್ರೆ ನಿಮ್ಗೂ ಇಷ್ಟ ಅಂತ ನಾ ಭಾವಿಸ್ತೆ. ಈ ಪಾಡ್ಕಾಸ್ಟ್ ಹರ್ಷದ್ ಗಾರ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇತ್ತು. ಸ್ಪಾಟಿಫೈ, ಅಮೆಜಾನ್ ಮ್ಯೂಸಿಕ್, ಆಪಲ್ ಪಾಡ್ಕಾಸ್ಟ್ ಮತ್ತು ಗೂಗಲ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದು ಹೇಳದ್ದು ವಿದ್ ಹರ್ಷ ಅನ್ನೋ ಟ್ಯಾಗ್ ಲೈನ್ ಮೂಲಕ ಬರ್ತಾ ಇತ್ತು. ಅಲ್ಲೂ ನಮ್ಮನ್ನು ಫಾಲೋ ಮಾಡಿ, ರೇಟಿಂಗ್ಸ್ ಕೊಡಿ. ಅವ್ರೆಂತ ಮಾತಾಡಿರ ಬನ್ನಿ ಕಾಂಬಾ. ಹಾಯ್ ಉತ್ತಮಣ್ಣ, ಹೆಂಗಿದ್ರಿ? ಗಟ್ಟಿ ಕೆಲ್ಸ ಎಲ್ಲ ಹೆಂಗ್ ನಡೀತಾ ಇತ್ತು? ಹೌದಾ? ಒಳ್ಳೆ ಮಾಡ್ಕೊಂಡು ಬರ್ತಿತ್ತೀಗ, ಉರ್ಬದಿ ಇಲ್ಲ ಬಟ್ ಮಾಡ್ಕೊಂಡು ಬರ್ತಿತ್ತೀಗ. ಹೌದಾ? ಎಷ್ಟು ಸಿನಿಮಾ ಕೈಯಲ್ಲಿ ಇತ್ತು ಈಗ ಸದ್ಯಕ್ಕೀಗ ರಿಲೀಸ್ ಒಂದೆರಡು ಆಯ್ತು. ಈಗ ಸದ್ಯದಲ್ಲಿ ಇನ್ನೆರಡು ಸಿನಿಮಾ ಈಗ ಫೆಬ್ರವರಿಯಲ್ಲ ಸ್ಟಾರ್ಟ್ ಆಗ್ಬೋದಿತ್ತು. ಈಗ ಮತ್ತೆ ಅದ್ರದ್ದು ವರ್ಕ್ ಎಲ್ಲ ನಡೀತಿತ್ತು, ಮತ್ತೆ ಅನೌನ್ಸ್ಮೆಂಟ್ ಅಂತ ಮಾಡ್ಲಿಲ್ಲ, ಏನ್ ಮಾಡಿದ್ರೆ. ಒಂದು ಸಿನಿಮಾಗೆ ಒಂದು ಮ್ಯೂಸಿಕ್ ವರ್ಕ್ ಆದ್ರೆ ಒಂದ್ ಎಷ್ಟು ಟೈಮ್ ನಿಮ್ಗೆ ಬೇಕಾಗ್ತದೆ? ಎಂತ ಇಲ್ಲ, ಬೇಕಾದ್ರೆ 15 ದಿವಸ ಕೊಡ್ಲಕ್ಕ, 20 ದಿವಸ ಕೊಡ್ಲಕ್ಕ. ಬಟ್ ಈಗ ಈಗಿನ ಪ್ಯಾಟರ್ನ್ ಈಗ ಯಾವ ರೀತಿ ಐತೆ ಅಂತ ಹೇಳಿದ್ರೆ ತುಂಬಾ ಟೈಮ್ ತಗಂತು. ನಿಮಗೆ ಹೇಳುದಾದ್ರೆ ನಾನು ಕೆಲವರು 3 ತಿಂಗಳು ತಗಂತ್ರೆ, ಕೆಲವರು 1 ವರ್ಷ ತಗೊಂಡ್ರೆ. ಅದೆಂತಕ್ಕಂದ್ರೆ ಕ್ರಿಯೇಟಿವ್ ಇದೆಯಲ್ಲ, ಸ್ವಲ್ಪ ಟೈಮ್ ಇದ್ದಷ್ಟು ಒಳ್ಳೇದು. ಅಂದ್ರೆ ಈಗ ನನ್ನ ಪ್ರಕಾರ ಈಗ ತುಂಬಾ ಜನ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈಗ ತುಂಬಾ ಒಳ್ಳೆ ಟೀಮ್ಗಳು ಬಂದಿದ್ರಲ್ಲ, ಯಾವ ರೀತಿ ಮಾಡ್ತಾರೆ ಅಂದ್ರೆ ಈ ಫುಲ್ ಟೈಮ್ ತಗಂತರು, ಒಂದು 3-4 ತಿಂಗಳು. ಆಮೇಲೆ ಕೆಲವರು ತಿಂಗಳು ತಗಂತಾರೆ ಮ್ಯೂಸಿಕ್, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫುಲ್ ರಿಸರ್ಚ್ ಮಾಡ್ತಾರೆ ಅವ್ರು. ಅಂದ್ರೆ ಅದು ರಿಸರ್ಚ್ ಮಾಡಿದ್ರೆ ಔಟ್ಪುಟ್ ಮಾತ್ರ ಸ್ಟ್ಯಾಂಡರ್ಡ್ ಬರ್ತದೆ. ಕೆಲಸತಿ ಎಂತಂದ್ರೆ ಟೈಮ್ ಇರೋದಿಲ್ಲ ಅಂತ ಹೇಳಿದ್ರೆ ಕೆಲವರು ಸ್ವಲ್ಪ ಬೇಗ ಆಗ್ಬೇಕಾಗಿರುತ್ತೆ. ಅವ್ರಿಗೆ ಸತಿ 20 ದಿವಸದಲ್ಲಿ ಮಾಡಿ ಕೊಡಕತ್ತೆ, 15 ದಿವಸದಲ್ಲಿ ಮಾಡಿ ಕೊಡಕತ್ತೆ. ಅಷ್ಟೊತ್ತಿ ಎಂತಂದ್ರೆ ಬರತ್ತೆ ಮ್ಯೂಸಿಕ್ ವಾವ್, ಮತ್ತೆ ಯುನಿಕ್ನೆಸ್ ಮತ್ತೆ ಏನೋ ಕ್ರಿಯೇಟಿವಿಟಿ ಮಾಡುತ್ತಲ್ಲ, ಅದು ಸ್ವಲ್ಪ ಬಟ್ ಈಗಿನ ಫಿಲ್ಮ್ ಯಾರು ಮಾಡಕ್ ಬರ್ತಾರೆ ಅವರೆಲ್ಲ ತಿಳ್ಕೊಂಡಿರಿ. ಈಗ ಎಲ್ಲರಿಗೂ ತಿಂಟ್ ಈಗ ಅಂದ್ರೆ ಗಡ್ಬಿಡಿ ಮಾಡ್ಕೊಂಡ್ರೆ ಅದ ಬರ್ತಿಲ್ಲ ಅಂತ ಅಂದ್ರೆ, ಅದಕ್ಕೆ ಎಂತ ಮಾಡ್ತಾರೆ ಅಂದ್ರೆ ಟೈಮ್ ಕೊಡ್ತಿದ್ರು. ಈಗ ನನ್ಗೀಗ ಫೆಬ್ರವರಿ ಸಿನಿಮಾ ಈಗ ಸಿಗುದಿತ್ತು, ಅದ್ರ ವರ್ಕ್ ನಡೀತಿತ್ತು ಅದರದ್ದೆಲ್ಲ. ಆಮೇಲೆ ಇನ್ನೊಂದು ಸಿನಿಮಾಗೆ ನಡೀತಿತ್ತು. ಈಗ ಅದ್ರದೊಳಗೆ ನಾನೊಂದು 2-3 ತಿಂಗಳು ಕೇಳಿದೆ, ಅವ್ರು ಬೇಕಾದ್ರೆ 5-6 ತಿಂಗಳು ಬೇಕು ತಗೊಂಡು ನಂಗೆ ಹೇಳ್ತಿದ್ರಿ. ಅದು ಭಯಂಕರ ಖುಷಿ ನನಗೆ, ಎಂತಕ್ಕಂತ ಹೇಳಿದ್ರೆ ನಮ್ಗೆಲ್ಲ ಅಷ್ಟೊತ್ತಿಗೆ ಒಂದು ರಿಸರ್ಚ್ ಮಾಡೋಕೆ ಖುಷಿ ಆಯ್ತು. ಒಂದೊಂದು ಸೀನ್ ಕೂಡ ತುಂಬಾ ವೇಟೇಜ್, ಮ್ಯೂಸಿಕ್ ತುಂಬಾ ವೇಟೇಜ್ ಕೊಡುತ್ತೆ ಅದು. ಅಷ್ಟೊತ್ತು ನಾವು ಅದು ಟೈಮ್ ಇಲ್ಲದೆ ನಾವೆಲ್ಲ ಮಾಡಕ್ ಹೋದ್ರೆ ಅಷ್ಟು ಗೊತ್ತಿಲ್ಲ, ಅಂದ್ರೆ ಒಂದು ಯಾವ್ದಾದ್ರು ಬಟ್ ಹೊಸತನ ಯುನೀಕ್ ಅದೆಲ್ಲ ಅದು ಗೊತ್ತಿಲ್ಲ. ಅದಕ್ಕೆ ಟೈಮ್ ಬೇಕಂತ, ಟೈಮ್ ಬೇಕೇ ಬೇಕು. ನಾವು ಎಷ್ಟು ಟೈಮ್ ಕೊಡುತ್ತೆ, ಯಾಕಂದ್ರೆ ಸೌಂಡ್ ಅಂದ್ರೆ ನಾವು ಯಾವ ರೀತಿ ಅಂದ್ರೆ ಒಂದು ಕ್ರಿಯೇಟಿವ್ ನಾವು ಮಾಡ್ಬೇಕಂದ್ರೆ ಅದು ಒಂದೊಂದು ಸಾಂಗ್ ಕೂಡ ಅದು ಬರ್ಬೇಕಾದ್ರೆ ತುಂಬಾ ಟೈಮ್ ಕೊಡ್ಬೇಕು, ತುಂಬಾ ಕೆಲಸ ಉಂಟದು. ಹಂಗೆ ಸೇಮ್ ಮಾಡ್ಕೊಂಡು ಹೋದ್ರೆ ಎಲ್ಲ ಸೇಮ್ ಆಗ್ತಲ್ಲ ಮ್ಯೂಸಿಕ್, ಅದಕ್ಕೆ ಒಂದೇ
ಹೌದು. ಈ ಸಿನಿಮಾಕ್ಕೂ ಸೇಮ್ ಅತ್ತ, ಆ ಸಿನಿಮಾಕ್ಕೂ ಸೇಮ್ ಅತ್ತ. ಹಂಗಾಗಿ ಆ ಥೀಮಿಗೆ ತಕ್ಕಂಗೆ ಈಗ ಆರತಿ ಮಾಡ್ಕೊಂಡಾರ ಒಳ್ಳೇದು. ಅದ್ರ ಒಟ್ಟಿಗೆ ಬಜೆಟ್ ಕೂಡ ಸಿಗ್ಬೇಕು. ಸಿಗ್ಬೇಕಲ್ಲ. ಬಜೆಟ್ ಸಿಕ್ಕರೆ ಒಳ್ಳೆ. ಅಂದ್ರೆ ಬಜೆಟ್ ಸಿಗ್ದಾಗ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಡ್ ಜಾಸ್ತಿ ಆತ್ತ ಅಥವಾ ಹೌದು, ಇನ್ಸ್ಟ್ರೂಮೆಂಟ್ ಅದು ಕೂಡ ಹೌದು, ಇನ್ಸ್ಟ್ರೂಮೆಂಟ್ ಆಡ್ ಆಗ್ತದೆ. ಅದೊಟ್ಟಿಗೆ ಎಂತ ಅಂತ ಹೇಳಿದ್ರೆ ನಮ್ಗೆ ಒಂದು ರಿಸರ್ಚ್ ಮಾಡೋದು ಸ್ವಲ್ಪ ಹೆಲ್ಪ್ ಆಗ್ತದೆ ನಮ್ಗೆ. ಕೆಲವು ಈಗ ನಮ್ಗೆ ನಮ್ಮ ಸ್ಟಾರ್ಟರ್ಸ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಅಷ್ಟು ಬೆನ್ ಸಿಗೋದಿಲ್ಲ. ಯಾಕಂದ್ರೆ ನಾವು ಅದು ನಮ್ಮ ಪ್ರೊಫೈಲ್ ಬಿಲ್ಡ್ ಮಾಡ್ಬೇಕಿರ್ತದಲ್ಲ, ಒಂದ್ ಸ್ವಲ್ಪ ಅಷ್ಟು ಬೇಗ ಸಿಗೋದಿಲ್ಲ. ಅದು ಸಿಗ್ಬೇಕಾದ್ರೆ ನನ್ನ ಪ್ರಕಾರ ಒಂದು ತುಂಬಾ ಸಿನಿಮಾ ಮಾಡ್ಬೇಕು, ಮತ್ತೆ ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡ್ಬೇಕಾಗ್ತದೆ. ಅದರ ನಂತರ ನಮ್ಮನ್ನು ಟ್ರಸ್ಟ್ ಮಾಡ್ಬೇಕಾದ್ರೆ ಒಂದು ಬೇಕಲ್ಲ, ನಾವು ಹೌದು. ನಾವು ಇಷ್ಟು ತಿನ್ಬೇಕು ಹಂಗ ಅಂತ ಹೇಳಕ್ಕೂ ಆಗುದಿಲ್ಲ. ಹೌದು. ನಮ್ದು ಕ್ವಾಲಿಟಿ ಅವ್ರಿಗೆ ಗೊತ್ತಾದ್ರೆ ಅವ್ರು ನಮ್ಮನ್ನು ಕೊಡ್ತಾರೆ. ಹೌದು. ಈಗ ಅದಕ್ಕೆ ನಾವೀಗ ಈಗ ಒಂದು ಸಿನಿಮಾ ನಡೀತಿತ್ತು, ಅವ್ರಂದ್ರೆ ನಂಗೆ ಫುಲ್ ಫ್ರೀಡಮ್ ಕೊಟ್ಟಿದ್ರು ಅವ್ರು. ಆದ್ರೆ ಈಗ ಆಯ್ತು, ಒಂದ್ 2 ಸಾಂಗ್ ಆಯ್ತು ಈಗ. ಆಮೇಲೆ ಬೀಜನು ಕೂಡ ಹಾಗೆ ಸ್ವಲ್ಪ ಈಗಲೇ ಸ್ವಲ್ಪ ನಾವು ಒಂದು ಥೀಮ್ ತರ ಒಂದು ಪ್ಲಾನಿಂಗ್ ಮಾಡ್ತಿರ್ತೀವಿ. ಅದೆಂತ ಅಂತ ಹೇಳಿದ್ರೆ ನಮ್ಗೆ ಈ ಸ್ವಲ್ಪ ರಿಸರ್ಚ್ ಮಾಡಕ್ ಹೋರೆ ಅದು ಇತ್ತಲ್ಲ ಜನರಿಗೆ ಒಂದ್ ಸ್ವಲ್ಪ ಕ್ಯಾಚ್ ತರ. ಈಗ ನಿಮ್ಗೆ ಗೊತ್ತುಂಟಲ್ಲ, ಈ ಸಾಂಗ್ ಎಲ್ಲ ಬರೋದು ಪಕ್ಕ ಕ್ಯಾಚ್ ತರ Catch, ಹೌದು. ಬರ್ತದೆ. ತಲೆಯಲ್ಲಿ ಉಳಿಯುವಂತದ್ದು. ಹೌದು, ಅದೆಲ್ಲ ಮಾಡ್ಬೇಕಾದ್ರೆ ನಮ್ ಸ್ವಲ್ಪ ಟೈಮ್ ತಕೊಂಡೆ, ಸ್ವಲ್ಪ ರಿಸರ್ಚ್ ಮಾಡ್ಕೊಂಡೆ ಯುನೀಕ್. ಯಾಕಂದ್ರೆ ಈಗ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ ಈಗ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾದ್ ಮ್ಯೂಸಿಕ್. ನಾವು ಸ್ವಲ್ಪ ಹಿಡಿಕಾಡಿಗೆಲ್ಲ ಆಲ್ರೆಡಿ ಕೇಳ್ದಂಗೆ ಸೌಂಡಿಂಗ್ ಆಗ್ತದೆ, ಅದೆಲ್ಲ ಕಾಮನ್ ಈಗ. ಹೌದು. ಸ್ವಲ್ಪ ಕೇಳಿ, ಯಾಕಂದ್ರೆ ಮ್ಯೂಸಿಕಲ್ ಇರೋ ಸ್ವರಗಳೇ ಅದೇ 20 ಅಷ್ಟೇ 20ಗೆ ಅದ್ರಲ್ಲೇ ನೀವು ಅದ್ರಲ್ಲೂ ಆಗ್ಬೇಕಾತ್ ನಾವು ಎಕ್ಸ್ಟ್ರಾ ಎಂತ ಮಾಡೋಕ್ ಆಗ್ತಿಲ್ಲ. ಬಟ್ ಅದ್ರಲ್ಲೂ ಕೂಡ ಸ್ವಲ್ಪ ಯುನೀಕ್ ಮಾಡ್ಬೋದು ನಾವು ಸೌಂಡಿಂಗ್ ಅಲ್ಲಿ. ಅಂದ್ರೆ ಈಗ ಸದ್ಯಕ್ಕೆ ನಡೀತಿದೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಈಗ ನಡೀತಿತ್ತು ಫುಲ್ ಎಲೆಕ್ಟ್ರಾನಿಕ್. ಅಂದ್ರೆ ನಮ್ಮ ಅಂದ್ರೆ ಪ್ರೆಸೆಂಟ್ ಈಗ ಒಂದು ಸ್ವಲ್ಪ ಹಾಲಿವುಡ್ ಇದು ಸ್ವಲ್ಪ ಬೇಸ್ ಅಲ್ಲಿ ಈಗ ಸದ್ಯಕ್ಕೆ ಇಂಡಸ್ಟ್ರಿ ಈಗ ಮ್ಯೂಸಿಕ್ ನಡೀತಿತ್ತು ಈಗ. ಹಾಗಾಗಿ ನಾವು ಕೂಡ ಅದೆಲ್ಲ ವೈಕತ್ ಪ್ಯಾಟರ್ನ್ ಅಂದ್ರೆ ಈಗ ಮ್ಯೂಸಿಕ್ ನೀವು ಕ್ರಿಯೇಟ್ ಮಾಡ್ಬೇಕಂದ್ರೆ ಹ. ನಿಮ್ಗೆ ಕೊಡೋ ಏನು ಪೇಮೆಂಟ್ ಕೊಡ್ತೀರ ಅದೆಲ್ಲ ನೀವು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗೋ ಅಥವಾ ಎಕ್ಸ್ಟ್ರಾ ಹಾಕ್ತಿರಲ್ಲ ಅದೆಲ್ಲ ಸೇರಿ ಬತ್ತತ್ತ ಇಲ್ವಾ, ಅಥವಾ ಅವರು ಎಕ್ಸ್ಟ್ರಾ ನಿಮ್ ಪ್ರೊಡಕ್ಷನ್ ಟೀಮ್ ಏನಿತ್ತು ಫಿಲ್ಮ್ ಇಂದ ಹ. ಅವ್ರು ಅದಕ್ಕೆ ಎಕ್ಸ್ಟ್ರಾ ಕೊಟ್ಟು ತರಿಸಿ ನಿಮ್ಗೋಸ್ಕರ ಇದ್ ಮಾಡ್ತಾರ ಹೆಂಗೆ ಅಂತ ಒಳ್ಳೆ ಸಿನಿಮಾಗೋಸ್ಕರ? ಪ್ರಶ್ನೆ ಇದೆ. ಬಟ್ ಎಂತಂದ್ರೆ ಅದು ಡಿಪೆಂಡ್ಸ್ ಸಿನಿಮಾದ ಯಾವ ರೀತಿ ಪ್ರೊಡಕ್ಷನ್ ಟೀಮ್ ಇತ್ತನ್ನೋದು. ಜಾಸ್ತಿಯಾಗಿ ನಾವು ಎಂತಂದ್ರೆ ನಾವೀಗ ಪೇಮೆಂಟ್ ತಗೊಂತಲ್ಲ, ನಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಈ ಹಾರ್ಡ್ವೇರ್ಸ್ ಎಲ್ಲ ತಗೊಳ್ಬೇಕಾಗ್ತದೆ. ಸಾಫ್ಟ್ವೇರ್ ಅಲ್ಲೇ ಮಾಡ್ಬೋದು, ಮಾಡ್ತಿದ್ರು ತುಂಬಾ. ಬಟ್ ಕೆಲವು ಸಾಂಗ್ ಪ್ರೊಸೆಸ್ ಮಾಡ್ಬೇಕಾದ್ರೆ ನಮ್ಗೆ ಕಮ್ಮಿ ಅಂದ್ರೆ ಅದೊಂದು ಹಾರ್ಡ್ವೇರ್ ನಮ್ಗೆ ಬೇಕೇ ಬೇಕು. ಯಾಕಂದ್ರೆ ಆ ಸೌಂಡ್ ಕ್ವಾಲಿಟಿ ಬೇಕಾದ್ರೆ ಹಾರ್ಡ್ವೇರ್ ಇಂದ ತಂದ್ರೇ ಆ ಸೌಂಡ್ ಹೆವಿ ಆಗಿ ಬರೋದು. ಮತ್ತೆ ಕೆಲವು ಸತಿ ನಮ್ಗೆ ಯಾವ್ದಾದ್ರು ನಾವು ಒಳ್ಳೆ ಸ್ಟುಡಿಯೋನ ಬುಕ್ ಮಾಡ್ತೇವೆ, ಅದು ಡಿಪೆಂಡ್ ಅದೇ ಯಾವುದು ನಮ್ಮ ಪ್ರೊಡ್ಯೂಸರ್ ಯಾವ ರೀತಿ, ಸಿನಿಮಾದ ಟೀಮ್ ಯಾವ ರೀತಿ. ಬಟ್ ಆಲ್ಮೋಸ್ಟ್ ಈಗ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಈಗ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂಡ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಈಗ, ಅಂದ್ರೆ ನಾವು ಬಜೆಟ್ ಎಷ್ಟು ನಾವು ಹಾಕ್ರೆ ಹಿಂಗ್ ಬರ್ತದೆ, ಇಷ್ಟ ಹಾಕ್ರೆ ಹಿಂಗ್ ಬರ್ತದೆ ಅನ್ಕೊಂಡು ಎಲ್ಲ ಗೊತ್ತಿತ್ತಾ. ಹಾಗಾಗಿ ನಂಗೆ ಸ್ವಲ್ಪ ನಮ್ಗೆ ನನ್ನಂತ ಹೊಸ ಪ್ರತಿಭೆಗಳಿಗೆ ಒಂದು ಎಂತ ಒಳ್ಳೆ ಒಂದು ವೇದಿಕೆ ಒಂದು ಹೌದು. ಅವ್ರು ಮತ್ತೆ ಗೊತ್ತುಂಟು. ಇವತ್ತು ನಾವು ಸ್ವಲ್ಪ ಬಜೆಟ್ ಕಮ್ಮಿ ಮಾಡುತ್ತೆ ಮತ್ತೆ ಉಳಿಸುತ್ತೇವೆ ಹೋದ್ರೆ ಕ್ವಾಲಿಟಿ ಡೌನ್ ಆತಂದು ಗೊತ್ತುಂಟು. ಹಾಗಾಗಿ ಅವ್ರು ಈಗ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಮಾತಾಡೋದನ್ನ ಫಸ್ಟ್ ಮೀಟಿಂಗ್ ಅಲ್ಲೇ ನಮ್ಗೆ ಕ್ಲಿಯರ್ ಮಾಡಿ ಹೇಳಿಬಿಡ್ತಾರೆ ಅವ್ರು. ಎಂತ ಇದ್ರೆ ಹೇಳಿಬಿಡಿ ಅಷ್ಟೇ, ಯಾವ್ದು ಬೇಕು ಏನ್ ಬೇಕಂತ. ಅಲ್ಲಿ ಬಜೆಟ್ ಇದ್ರೆ ನಮ್ಗೆ ಎಂತ ಆಗುತ್ತಾ, ಒಂದು ರಿಸರ್ಚ್ ಮಾಡ್ಕೊಂಡು ತಕೊಂಡು ಇದ್ ಮಾಡ್ಲ ಈಗಿನ ಮ್ಯೂಸಿಕ್ ಈ ಬೇಕು. ಆಮೇಲೆ ಇನ್ನು ಸ್ವಲ್ಪ ಬಜೆಟ್ ಜಾಸ್ತಿ, ಯಾಕಂದ್ರೆ ಈಗ ಹೊರಗಿಂದೆಲ್ಲ ಮ್ಯೂಸಿಕ್ ಎಲ್ಲ ಸ್ಟ್ರಿಂಗ್ ಸೆಕ್ಷನ್ಸ್ ಎಲ್ಲ ಬರುತ್ತೆ ಆರ್ಕೆಸ್ಟ್ರೇಷನ್ ಎಲ್ಲ. ಅದೇನ್ ಮಾಡ್ತಾರಲ್ಲ ಹೊರಗಿಂದೆಲ್ಲ ಪ್ಲೇ ಮಾಡ್ತಾರೆ. ಅದಕ್ಕೆಲ್ಲ ಬಜೆಟ್ ಬೇಕಾದ, ಅದು ತುಂಬಾ ಬಜೆಟ್ ಇರುತ್ತಾ. ಅದಕ್ಕೆಲ್ಲ ನಮ್ಗೆ ಸಿಕ್ಕರೆ ನಮ್ ಸೌಂಡ್ ಕ್ವಾಲಿಟಿ ಎಲ್ಲ ಹಂಗೆ ನ್ಯಾಚುರಲ್. ಅದು ಎಷ್ಟು ಲೈವ್ ನಾವು ಮಾಡ್ತೇವೆ ಅಷ್ಟು ಕ್ವಾಲಿಟಿ ಹೈ ಆಗಿ ಎಲೆಕ್ಟ್ರಾನಿಕ್ ಆಗಿ ಇರ್ಬೋದು, ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಇಂದ ಕೆಲವರು ಮಾಡ್ತಾರೆ. ಆಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ ಇದೆ ಅಂದ್ರೆ ಒಳ್ಳೆ ಆರ್ಟಿಸ್ಟ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು, ಸ್ಪೆಷಲಿ ಸ್ಟ್ರಿಂಗ್ಸ್. ಆ ಸ್ಟ್ರಿಂಗ್ಸ್ ಆರ್ಟಿಸ್ಟ್ ಎಲ್ಲ ಇರ್ತಲ್ಲ, ಈಗ ನೀವು ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಹಾಲಿವುಡ್ ಅಲ್ಲೇ ಅಲ್ಲಿದ್ದು ಆರ್ಟಿಸ್ಟ್ಗಳನ್ನ ಸ್ಟ್ರಿಂಗ್ಸ್ ಅರೇಂಜಿಂಗ್ ಎಲ್ಲ ಮಾಡ್ಕೊಂಡೆಲ್ಲ ಫಿಲ್ಮ್ ಅಲ್ಲಿ ಯೂಸ್ ಮಾಡ್ತಿದ್ರಿ, ಮಾಡ್ತಿದ್ರಿ. ಎಲೆಕ್ಟ್ರಾನ್ಸ್ ಗಿಂತ ಮುಂಚೆ ಇದು ಲೈವ್ ಇದ್ ಮಾಡ್ತಾ ಇದ್ರ, ಬೇರೆ ಇನ್ಸ್ಟ್ರೂಮೆಂಟ್ಸ್ ಹೆಂಗ್ ಯೂಸ್ ಮಾಡ್ತಾ ಇದ್ರ ಅಂತ? ಅಂದ್ರೆ ಯಾವ್ದು ಎಲೆಕ್ಟ್ರಾನಿಕ್ಸ್ ಇವಾಗ ಎಲ್ಲ ಏನು ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀರಿ ಅಂದ್ರೆ ಈಗ ಹಾಲಿವುಡ್ ಆ ತರ ಬೇಸಲ್ಲಿ ಈ ಏನ್ ಇಂಡಸ್ಟ್ರಿ ಇತ್ತು ಇವಾಗ ಇಂಡಿಯನ್ ಇಂಡಸ್ಟ್ರಿ ಆ ತರ ಬರ್ತಾ ಇತ್ತಂದ್ರೆ ಹೌದು. ಫಸ್ಟ್ ಯಾವ ತರ ಯೂಸ್ ಮಾಡ್ತಾ ಇದ್ರ ಅಂದ್ರೆ
ಫಸ್ಟ್ ಅಂತಂದ್ರೆ ನಮ್ದು ಫಸ್ಟ್ ಅಂತಂದ್ರೆ ಒಂದು ಸೌತ್ ಇಂಡಿಯನ್ ಒಂದು ಪ್ಯಾಟರ್ನ್ ಐತಲ್ಲ, ಆ ಪ್ಯಾಟರ್ನ್ ಅಂದ್ರೆ ಫುಲ್ ಸೌತ್ ಇಂಡಿಯನ್ ಇನ್ಸ್ಟ್ರೂಮೆಂಟೇ ಬರ್ತಿತ್ತು. ಈಗಡೆ ಬರುತ್ತೆ ಇಲ್ಲ ಅಂತ ಹೇಳುದಿಲ್ಲ ನಾನು, ಬಟ್ ಈಗ ಯಾವ ಅರ್ಥ ಐತಂದ್ರೆ ಜಾಸ್ತಿ ಈಗ ಮಾಸ್ ಅಲ್ಲೆಲ್ಲ ಸ್ವಲ್ಪ ಎಲೆಕ್ಟ್ರಾನಿಕ್ ಎಲ್ಲ ಸ್ವಲ್ಪ ಯೂಸ್ ಮಾಡೋಕ್ಕೂ ಸುರಸ್ಕೊಂಡಿದ್ದೀವಿ. ಅದೆಂತ ಅದು ಎಂತ ಅದ ರಾಂಗ್ ಅಂತ ಹೇಳಲ್ಲ, ಅದು ಈಗಿನ ಸದ್ಯಕ್ಕೆ ಅಂದ್ರೆ ನಮ್ದು ಈಗ ಜನರೇಷನ್ ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ, ನಾವು ಅದ್ರೊಟ್ಟಿಗೆ ನಾವು ಹೋಗ್ಬೇಕು, ಹೌದು ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡ್ಬೇಕಾಗ್ತದೆ. ಮತ್ತೆ ಹೇಳೋದಾಗ್ಲಿ ಮುಂದೆ ವಾಪಸ್ ಇದೆ ಬಂದ್ರೆ ಆಯ್ತು, ಈಗ ಹೇಳೋದಾಗುದಿಲ್ಲ. ಬಟ್ ಈಗ ಜನರು ಹೇಗ್ ತಗೊಂತಾರೆ ಅದ್ರ ಮೇಲೆ. ಹೌದು, ಜನರು ಯಾವ್ದು ತಗೊಳ್ತಾರಂತ. ಈಗ ಅದೇ ಪ್ರೆಸೆಂಟ್ ಈಗ ಎಲೆಕ್ಟ್ರಾನಿಕ್ ಮತ್ತೆ ಇಂಡಿಯನ್ ಸ್ವಲ್ಪ ಮಿಕ್ಸ್ ಆಗಿ ನಡೀತುಂಟು ಈಗ. ನಿಮ್ ಬಗ್ಗೆ ಮತ್ತೆ ನೀವು ಹೆಂಗ್ ಮ್ಯೂಸಿಕ್ ಎಂಟ್ರಿ ಕೊಟ್ರಿ, ಮ್ಯೂಸಿಕ್ ಹೆಂಗ್ ನಿಮ್ಮ ಲೈಫಲ್ಲಿ ಇದ್ ಮಾಡ್ತಾನ? ಓಕೆ, ಹಾಗೆ ಹಾ. ಓಕೆ. ಇದನ್ನೆಲ್ಲ ಹೇಳಲ್ಲ ನಾನೇ. ಮ್ಯೂಸಿಕ್ ಅಂದ್ರೆ ನನಗೆ ಮುಂಚಿನಿಂದ ಯಾವ್ದು ತುಂಬಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ನನಗೆ. ಅಂದ್ರೆ ಅದು ಎಲ್ಲಿಂದ ಯಾವ ರೀತಿ ಎಲ್ಲಿ ಹೋಯ್ಕೆ ಎಂತಂದು ನಂಗೆ ಗೊತ್ತಿರಲಿಲ್ಲ, ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ಅಂದ್ರೆ ಒಂದು 6th ಸ್ಟ್ಯಾಂಡರ್ಡ್ ಇಂದ ಏನೋ ವೈಲಿನ್ ಎಲ್ಲ ಶುರು ಮಾಡಿದೆ. ವೈಲಿನ್ ನನ್ನ ಫಸ್ಟ್ ಇನ್ಸ್ಟ್ರೂಮೆಂಟ್ ವೈಲಿನ್ ನಾನು ಅಲ್ದೆ. ಅದ್ರ ನಂತರ ಗಿಟಾರ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದು ವಿತ್ ನೊಟೇಷನ್ ಇಂದ ನಾನು ಸ್ವಲ್ಪ ಬೇಸ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಕಲಿಯೋಣ ಅಂತ. ಈಗ ಸುಮ್ಮನೆ ಅಂದ್ರೆ ಈ ನೊಟೇಷನ್ ಇಲ್ಲದೆ ಕಲ್ತ್ರೆ ನಡೀತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೊಟೇಷನ್ ಕಲ್ತ್ರೆ ಅಂತ ನನ್ಗೆ ಫ್ಯೂಚರ್ ಹೆಲ್ಪ್ ಆಗ್ತದೆ. ನಾನು ಸ್ವಲ್ಪ ನನ್ನ ಗುರುಗಳೆಲ್ಲ ಹೇಳಿದ್ರು ನನಗೆ. ಅಲ್ಲಿ ಅಂತ ಆಯ್ತು, ನಾನು ಕರೆಕ್ಟಾಗಿ ಕಲ್ತು ಬೇಸ್ ಅಲ್ಲಿ ಕಲು ಅಂದ್ಕೊಂಡು ಶುರು ಮಾಡೋದು. ನಾನು ಒಂದು ಯಾವ್ದು ಹೈಸ್ಕೂಲ್ ಶುರು ಮಾಡೋದು ನಾನು. ಅದು ಮಾಡ್ಕೊಂಡು ಆಮೇಲೆ ನಾನು ಗಿಟಾರ್ ಶುರು ಮಾಡಿದೆ. ಗಿಟಾರ್ ಕಲ್ತು ನನಗೆ ಎಂತ ಆಯ್ತು, ಡಿಗ್ರಿ ತನಕ ಫುಲ್ ಕಲಿತಾ ಬಂದೆ ನಾನು ಗಿಟಾರ್ ಅವ. ಅದ್ರ ನಂತರ ಡಿಗ್ರಿ ಆಯ್ತು, ಅಷ್ಟೊತ್ತಿಗೆ ಎತ್ತ ಹೊಡೆದ ಹಂಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಬಟ್ ಅದಕ್ಕೆ ಮುಂಚೆ ನೋಡಿದ್ದೆ ನಾನು ಎಲ್ಲಿ ಚೆನ್ನೈನಲ್ಲಿ ನಮ್ದು ರೆನೋಸರ್ ಸ್ಟುಡಿಯೋ ಉಂಟು, ಕೇವ್ ಸ್ಟುಡಿಯೋ ನೋಡಿದೆ. ಬಟ್ ಅಲ್ಲಂತಂದ್ರೆ ಹೆವಿ ಪಕ್ಕ ಆರ್ಟಿಸ್ಟ್ ದವ್ರು ಬರ್ತಿದ್ರು. ಅದು ನಮ್ಗೆ ಸ್ವಲ್ಪ ಹೆದರಿಕೆ ಇತ್ತು, ನಮ್ದಲ್ಲ ಎಂತ ಅನ್ಕೊಂಡಲ್ಲ, ಹೆದರಿಕೆ ಆಗ್ತಲ್ಲ ಆರ್ಟಿಸ್ಟ್. ಮತ್ತಂದ್ರೆ ಆರ್ಟಿಸ್ಟ್ ಯಾವ ರೀತಿ ಬರ್ತಿದೆ ಅಂದ್ರೆ ಈ ದೊಡ್ಡ ಆರ್ಟಿಸ್ಟ್ ಮಕ್ಳು ಬರ್ತಿದ್ರು. ನಮ್ಗೆ ಹೆಂಗ್ ಅತ್ತ ಅನ್ಕೊಂಡು ಒಂದ್ ಸ್ವಲ್ಪ ಹೆದರಿಕೆ ಇತ್ತು. ಅದು ಇದ್ದೇ ಇರುತ್ತಲ್ಲ, ನಾನು ಅವರೆಲ್ಲ ಪಕ್ಕ ಪ್ರೊಫೆಷನಲ್ ಆಗಿ ಕಲ್ತು ಮಕ್ಕಳು ಬಂದಿರ್ತಾರೆ. ಆದ್ರೆ ನಾನು ಫುಲ್ ಆನ್ಲೈನ್ ಎಲ್ಲ ಸ್ವಲ್ಪ ಚೆಕ್ ಮಾಡಿದೆ ಯಾವ ರೀತಿ ಏನಂತ. ಮಾತ್ರ ಇದೆ ಯಾವ್ದು ಈ ಫೀಸ್ ಎಲ್ಲ ಕೇಂದ್ರ ಬೇಡ, ಫೀಸಿ ಅಲ್ಲೆಲ್ಲ. ಬಟ್ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಐತೆ. ಬಟ್ ಆದ್ರೂ ಕಲಿಬೇಕಲ್ಲ, ಅದನ್ನ ಕರೆಕ್ಟ್ ಬೇಸಲ್ಲಿ ಕಲ್ತಿರಂಗೆ ಸ್ವಲ್ಪ ಒಳ್ಳೇದು ಅನ್ಕೊಂಡು ನಂಗೆ. ಮತ್ತೆ ತುಂಬ ಜನ ನಂಗೆ ಹೇಳಿದ್ರು, ನಮ್ಗೆ ಈ ಬೆಂಗಳೂರು ತುಂಬಾ ಆರ್ಟಿಸ್ಟ್ಗಳೆಲ್ಲ ಇದ್ರೆ ಅವ್ರು ಕೂಡ ಸ್ವಲ್ಪ ಹೇಳಿದ್ರು ಹೀಗೆ. ಯಾಕಂದ್ರೆ ನಮ್ಗೆ ಜನರಷ್ಟು ಕೆಲವು ಎಕ್ಸ್ಪೀರಿಯನ್ಸ್ ಪರ್ಸನ್ ಅವ್ರ ತರ ಕೇಳ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗೋದಲ್ಲ. ನಾವು ಒಂದೇ ಸತಿ ಡಿಸಿಷನ್ ತಗೊಂಡ್ರೆ ಸ್ವಲ್ಪ ಕೆಲಸತಿ ರಾಂಗ್ ಆಗ್ಬೋದಲ್ಲ. ಹಂಗೆ ನಾನು ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಕಾಲಿಟ್ಟೆನೆ. 2013 ಡಿಗ್ರಿ ಆದ್ಮೇಲೆ ಒಂದೆರಡು ದಿವಸನೂ ವೇಸ್ಟ್ ಮಾಡಿಲ್ಲ ನಾನು. ಅದು ಮುಂಚೆ ಡಿಗ್ರಿ ರಿಸಲ್ಟ್ ಅದು ಬಪ್ಪ ಮುಂಚೆ ಫಸ್ಟ್ ಎಲ್ಲ ಆನ್ಲೈನ್ ಕಾದಿದ್ದೆ. ಅವರು ಮತ್ತೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡಿದ್ದೇನೆ. ಆಮೇಲೆ 2013 ನಾನು ಹೋಗ್ಕೊಂಡು ಅಲ್ಲ ಇರುತ್ತಾರೆ ಯಾವ ರೀತಿ ಕಲಿಸ್ತಿರೋ, ಮತ್ತೆ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ಯಾವ ಆ ಫೀಸ್ ಎಲ್ಲ ಹೆಂಗೆ, ಫೀಸ್ ಮಾತ್ರ ಹೋಪತ್ತಿಗೆ ಅಪ್ಪ ಕೂಡ ಬಂದಿದೆ ಮಟ್ಟಿಗೆ, ಮತ್ತು ಫ್ರೆಂಡ್ ಕೂಡ ಬಂದಿಲ್ಲ. ಅದೇ ಫೀಸ್ ಕಂಡ್ರೆ ಸ್ವಲ್ಪ ಆಯ್ತು. ಈಗ ನನ್ ಕೂಡ ಇರೋದು. ಬಟ್ ಎಂತ ಒಂದ್ ಸೈಡಿಗೆ ಎಂತಂದ್ರೆ ಬೇಜಾರ್ ಬಿಡೋ ಫೀಸ್ ಒಂದು, ಈ ಕಡೆ ಬೇಜಾರ್ ಅಂದ್ರೆ ಅಲ್ಲಿ ಕಲ್ತ್ರೆ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಒಳ್ಳೆ ಆರ್ಟಿಸ್ಟ್ಗಳು ಸಿಗ್ತಾರೆ ನಮ್ಗೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಆರ್ಟಿಸ್ಟ್ಗಳು ಗೊತ್ತು, ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಈಗ ನಮ್ಮ ಈಗ ಯಾವ್ದು ಫ್ಯಾಕಲ್ಟಿ ಇರ್ತಾರೆ ಅವ್ರಕ್ಕಿಂತ ಅವ್ರು ಕಲ್ಸ್ಕೊಡ್ತಾರೆ. ಫ್ಯಾಕಲ್ಟಿ ಎಲ್ಲ ಹೊರಗಿನವ್ರು ಎಲ್ಲ ಕ್ಯಾಲಿಫೋರ್ನಿಯಾ ಅಲ್ಲೆಲ್ಲ ಅಲ್ಲಿನವರೆಲ್ಲ ಇದ್ರು. ಆಯ್ತಾ, ಅಲ್ಲಿ ಅಂತ ನಮ್ಗೆ ಏನಂತಂದ್ರೆ ಈ ಅದರೊಟ್ಟಿಗೆ ಬೇರೆ ಸ್ಟೂಡೆಂಟ್ಸ್ಗಳು ಇರುತ್ತಲ್ಲ, ಅವ್ರಿಗೆ ನಮ್ಗಿಂತ ಹೆವಿ ನಾಲೆಜ್ ಇದ್ದವ್ರು ಇರ್ತಿದ್ರೆ ನಮ್ಗೆ ಅವ್ರಿಂದ ಸಿಕ್ತಿತ್ತು. ಮತ್ತೆ ನಮ್ಮ ಹತ್ರ ನಮ್ಗೆ ಕೆಲವು ಗೊತ್ತಿದ್ದು ಅವ್ರಿಗೂ ಸಿಕ್ತಿತ್ತು. ಹಾಗೆ ಸ್ವಲ್ಪ ಶೇರಿಂಗ್ ಆಗ್ತಿತ್ತಾ, ನಂಗೆ ಅದು ಕೂಡ ಗೊತ್ತಿತ್ತು. ಅಂದ್ರೆ ನಾವು ಅದಕ್ಕೆ ಮುಯಾದ್ ಮಾಡ್ಕೊಂಬ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಷ್ಟೇ. ಯಾವತ್ತು ಏನು ನೋಡ್ತಿದ್ದೆ ನಂಗಿದ್ರ ಬಗ್ಗೆ ಗೊತ್ತಿಲ್ಲ, ಮತ್ತೆ ನಾ ಕೇಳ್ಬಿಡ್ತೆ ಕ್ವಶನ್. ಯಾಕಂದ್ರೆ ನಾವು ಅದನ್ನ ಹೈಡ್ ಮಾಡ್ಕೊಂಡ್ರೆ ನಾಳೆ ನಮ್ಗೆ ತೊಂದ್ರೆ ಕೇಳ್ತಂತ ರಾಂಗ್ ಅಂತ ಇಲ್ಲ. ತಿಳ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇಲ್ಲ. ಏನು ಆರಾಮ್ಸೆ ಕೇಳ್ಕೊಂಡು ಚೆನ್ನಾಗಿ ಜರ್ನಿ ಮಾಡಿದೆ. ಅಂದ್ರೆ ಇಲ್ಲಿ ಕಾಲೇಜ್ ಲೈಫ್ ಹೆಂಗೆ ಇತ್ತು?
ಕಾಲೇಜ್ ಲೈಫ್ ತುಂಬಾ ಅದೇ ಎಂತ ಹೇಳೋದು. ಬಟ್ ಒಂದೇ ಅದೇ ನನ್ನ ಎಜುಕೇಶನ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ಇದೆ, ಓದಿದ್ರಲ್ಲ. ಸಿಕ್ಕಾಪಟ್ಟೆ ಅದು ನಾನು ಬಟ್ ಎಜುಕೇಶನ್ ಬೇಕಾ ಸಿಕ್ಕಾಪಟ್ಟೆ. ಅಂದ್ರೆ ಎಲ್ಲರೂ ಎಂತ ಹೇಳ್ರೆ ಈ ಎಲ್ಲ ಪಾಸ್ ಅಪ್ಪ ಎಷ್ಟು ಮಾರ್ಕ್ ಬೇಕಾ ಅಷ್ಟೇ. ಅಲ್ಲಿ ಡ್ರಾಮಾ. ಮತ್ತೆ ನಾವು ಸ್ವಲ್ಪ ಹಿಂದೆ ಇರ್ಬೇಕಂತಿತ್ತು ನಾವು ಸುದ್ದಿಗಿಲ್ಲ ಅಷ್ಟೇ. ಬಟ್ ಕ್ಲಾಸಸ್ ಒಂದ್ ಸ್ವಲ್ಪ ಸೈಲೆಂಟ್ ಆಗಿ ಇರ್ತಿತ್ತೆ. ಬಟ್ ಕೊದ್ದಿ ವಿಚಾರ ಬಂದ್ರೆ ಸ್ವಲ್ಪ ಅಷ್ಟೇ. ಅಂದ್ರೆ ಮ್ಯೂಸಿಕ್ ಜಾಸ್ತಿ ಆ ಟೈಮಲ್ಲಿ, ಅದಕ್ಕೋಸ್ಕರ ಎಕ್ಸಾಮ್ ಇದ್ರೆ ಮ್ಯೂಸಿಕ್ ಮುಖ್ಯ ಓದ್ತಿದ್ದೆ ನಾನು. ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ಇಂಟ್ರೆಸ್ಟ್ ಅಲ್ಲಿ. ಅಲ್ಲಿ ಇರ್ತಿತ್ತ. ಬಟ್ ಹಾಗಂದ್ಕೊಂಡು ಎಜುಕೇಶನ್ ಇದ್ ಮಾಡ್ಬೋದು. ಎಜುಕೇಶನ್ ಬೇಕೇ ಬೇಕು, ಪ್ರತಿಯೊಬ್ಬರು ಎಜುಕೇಶನ್ ಬೇಕೇ ಬೇಕು, ಅದು ಮಾಡ್ಬೇಕು. ನನಗಂದ್ರೆ ಡಿಗ್ರಿ ಮಾಡ್ಕೊಂಡೆ ಹೋಯ್ಕಂತ ಒಂದು ಇದೆ, ಡಿಗ್ರಿ ಮಾಡ್ಕೊಂಡೇ ಹೌದು. ಸ್ಕೂಲ್ ಲೈಫ್, ಕಾಲೇಜ್ ಲೈಫ್, ಅದ್ರಾಗ ಎಷ್ಟು ಹಾಡಿ ಮಾಡಿರಿ, ಸರ್ಕಸ್ ಎಲ್ಲ ಮಾಡಿರಿ ಅದಾಗ? ಅಲ್ಲ ಹಾಡಿ ಅಂದ್ರೆ ಸ್ವಲ್ಪ ಅಂತ ಅಷ್ಟೇನಿಲ್ಲ, ಡಿಸೆಂಟ್ ಆಗಿ ನಾವು ಸ್ವಲ್ಪ ಅದಿರುತ್ತಲ್ಲ ಮಕ್ಕಳ ಲೈಫಲ್ಲಿ ಸ್ವಲ್ಪ ಕೂಗೋದು, ಹಿಂದಿಂದ ಕೂಗೋದು, ಸ್ವಲ್ಪ ರೈಳಿಗೆ ಓಡೋದು, ಈ ಟೀಚರ್ಸ್ ಇರುತ್ತೆ ಕಾಮನ್ ಅದ. ಕೊಟ್ಟಿ ಸಣ್ಣ ಪುಟ್ಟ ಬಿಟ್ಟಿದ್ದ, ಕೆಲವು ಅದೇ ತುಂಬಾ ಇತ್ತು. ಅಂದ್ರೆ ಮನೆಯವ್ರನ್ನೆಲ್ಲ ಕರ್ಸೋದಿತ್ತ? ಅಂದ್ರೆ ಮನೆಯವ್ರ ಕರ್ಸ್ತಿದ್ರ. ಅಂದ್ರೆ ಒಂದ್ ದಿವಸ ಎಂತ ಆಯ್ತು ಅಂತ ಹೇಳಿದ್ರೆ, ಇವತ್ತು ನಂಗೆ ನೆನ್ಪು ಮಾಡಿದೆ ನನ್ನ ಮನೆಗೆ. ನಾನೊಂದು ಕಾಲೇಜ್ ಹೆಸರು ಹೇಳುದಿಲ್ಲ, 2 ಕಾಲೇಜ್ ಉಂಟು ನಾನು ಕಲ್ತಿರೋದು ಆಯ್ತಾ. ಅಂದ್ರೆ ಯಾವ್ದೋ ಒಂದು ಕಾಲೇಜ್ ನಾನು ಅಂತ ಮಾಡಿದೆ, ಮನೆ ಪೇರೆಂಟ್ಸ್ ಕರ್ಸ್ತಿದ್ದು. ಅದು ಬೇರೆ ವಿಷಯ, ಅಂದ್ರೆ ಅದೇ ಕೂಗೋದೇನೋ ಒಂದು ವಿಚಾರಕ್ಕೆ ಕರ್ದಿದ್ರ. ಬಂದ್ರು, ಅದೇ ಕರ್ಕೊಂಡ್ ಬಕ್ಕಿ ಅಂತ ಹೇಳ್ರು, ಪಕ್ಕದಿಂದ ಮಾಡ್ರ. ಆಯ್ತು ನಾ ಕರ್ಕೊಂಡ್ ನಾನೆಂತ ಮಾಡ, ಪಕ್ಕದ ನನ್ನ ಫ್ರೆಂಡ್ ಇದ್ದ, ಅವಪ್ಪ ನೋಡ್ರಿ ಗಣೇಶ್ ಅನ್ಕೊಂಡೆ, ಹೇಳಿ ಬಿಡ್ತೆ ನನ್ನ ಹೆಸರು ಗಣೇಶ್ ಅನ್ಕೊಂಡ್. ಸ್ವಲ್ಪ ತಪ್ಪಿದ್ದ, ಮತ್ತು ಹೈಟ್ ಇದ್ದ, ಈಗ ಒಂದು 6.1 ಹಿಂಗಿದ್ದ. ಅವನಿಗೆ ಅಂತ ನಾನು ಕರೆದೆ, ಅವನಿಗೆ ಅವನು ಬಂದ ನಮ್ಮ ಕಾಲೇಜಿಗೆ ಬಂದ. ಕಾಲೇಜ್ ನಾನು ಹೇಳಿದ್ದೆ ಜಾಸ್ತಿ ಮಾತಾಡ, ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕ್ಲಿಯರ್ ಮಾಡಿ ಬಿಟ್ಬಿಡೋ ಮಾರ ಅಂತ. ಅಲ್ಲಿ ಎಂತ ಆಯ್ತು, ಅವ್ನು ಸ್ವಲ್ಪ ಓವರ್ ಮಾಡೋ ಜಾಸ್ತಿ ಆಯ್ತಾ. ಅವ್ನು ಬಂದ, ಕಾಲೇಜ್ ಪ್ರಿನ್ಸಿಪಲ್ ಎಲ್ಲ ಎಲ್ಲ ಹೇಳಿ ಸೀರಿಯಸ್ಕೊಂಡು ನನ್ನ ಕಂಪ್ನಿ ಕಲಿಸೋದು. ಅವ್ರೆಂತ ಮಾಡ್ರು ಮಾರ್ರೆ, ನಮ್ಗೆ ನನ್ನ ಫ್ರೆಂಡ್ ಗಟ್ಟಿ ಬರೋದಕ್ಕೆ ಇವನಿಗೆ ಎಜುಕೇಶನ್ ಬೇಡ, ನಾನು ಏನಾರ ಗಾಡಿ ಹಿಂಗೆ ಸ್ವಲ್ಪ ಮಾತಾಡಿಸಿರಿ. ಅವ್ರು ಸ್ವಲ್ಪ ಡಾರ್ಕ್ ಅಂತ. ಆದ್ರೂ ಅವೆಲ್ಲ ಯಾವ ಅರ್ಥ ಐತೆ ಅಂತ ಹೇಳಿದ್ರೆ, ಪಾಪ ಟೀಚರ್ಸ್ ಪ್ರಿನ್ಸಿಪಲ್ ಅವ್ರ ಉಂಟಾದ್ರು ಹಿಂಗೆ ಆಗ ಹೇಳ್ಬಿಡಿ ಅಂತ. ಓಕೆ ಅಂದ್ರೆ ಅಷ್ಟೆಲ್ಲ ನನ್ಗೆ ಆಮೇಲೆ ಅಂತ ಆಯ್ತು, ಆಯ್ತು ಸರಿ ಅನ್ಕೊಂಡು ಎಲ್ಲ ಮ್ಯಾನೇಜ್ ಆಯ್ತು, ಇನ್ನು ಮಾಡ್ಬಿಡಿ ಅಂತೆಲ್ಲ ಹೇಳ್ಕೊಂಡು ಅವನು ಹೋದ್ರು. ಅವ್ರಿಗೆ ಸ್ವಲ್ಪ ಡೌಟ್ ಬಂತದು, 1-2 ತಿಂಗಳ ನಂತರ ಡೌಟ್ ಬಂತು. ನಾನು ಆದಷ್ಟು ಸುಮ್ಮನೆ ಕಂಡೆ. ಒಂದು ದಿವಸ ಕ್ಲಾಸ್ ಕರೆದ್ರು, ಅದು ನೋಟಿಸ್ ಅನ್ನು ಬರುತ್ತಲ್ಲ, ಸಡನ್ನ ಬರಕ ನಂಗೆ ಯಾಕೋ ಡೌಟ್, ಅದು ಹಿಂಗೆ ಕರೋದಿಲ್ಲ ಅದಿರೋ ಜನದ್ದು ಅನ್ಕೊಂಡು. ಆದ್ರೂ ಹೋದೆ, ಅವನು ಹೇಳ್ರೆ ಅಪ್ಪನೇ ತಮ್ಮ ಅಷ್ಟೊತ್ತಿಗೆ ಎಲ್ಲ ಹೇಳಿಬಿಟ್ರು. ಅಂದ್ರೆ ಯಾರು ಕರ್ಕೊಂಡು ಬಂದಿದೆ ಯಾರು ಅನ್ಕೊಂಡ. ಅಂದ್ರೆ ಅದು ಒಂದ್ಸತಿ ಅಲ್ಲ, 1-2 ಸತಿ ಕರ್ಕೊಂಡು ಹೋಗಿದ್ದೆ ನಾನು. ಅಂದ್ರೆ ಈಗಲೂ ಕರ್ಕೊಂಡು ಹೋಗ್ತಾ ಇದ್ರು, ಅಂದ್ರೆ ಬೇರೆ ಕಾಲೇಜ್ಗಳೆಲ್ಲ ಹುಡುಗರು ಈಗಲೂ ಕರ್ಕೊಂಡು ಹೋಗ್ತಾರೆ, ಆಟೋ ಡ್ರೈವರ್ಗಳನ್ನ ಎಲ್ಲ ಆ ಟೈಮ್ ಒಂದ್ ಸ್ವಲ್ಪ ಎದುರಿಗೆ ಇರುತ್ತೆ. ಆಮೇಲೆ ಅವ್ರು ಕರ್ಕೊಂಡ್ ಬಂದು ಎಲ್ಲ ಹೇಳ್ರು, ಹಿಂಗೆ ಅವ್ನಿಗೆ ಗೊತ್ತಿರ್ಲಿಲ್ಲ, ಅವ್ಮೇಲೆ ಬಿಟ್ಟ ಕನ್ಸನ್ ಇಲ್ಲ. ಆಮೇಲೆ ಅಪ್ಪ ಹಿಂಗೆ ಅವ್ರು ಕೇಳ್ರು, ಕರ್ಕೊಂಡು ಸ್ವಲ್ಪ ತಾವ್ರ ಇದ್ದಾರೆ, ಯಾರೋ ಕರ್ಕೊಂಡು ಬಂದಿರಿ ಹಿಂಗೆಲ್ಲ. ಆಮೇಲೆ ಯಾರ ಕೇಳ್ರು, ನಾನು ಹೇಳಿಲ್ಲ ಆ ಟೈಮಲ್ಲಿ ಯಾರಂತ, ಬೈತಾರೆ ಅನ್ಕೊಂಡ್ಕೊಂಡ್ರೆ ಯಾರೇ ಬೇಕಂತ. ಆಮೇಲೆ ನಿರಂತರಿ ನಂದು ಎಲ್ಲದಾಯ್ತು, ಕರ್ಕ ಬರ್ತಿದ್ದ. ಆ ದಿವಸದಿಂದ ಮತ್ತೆ ಕರ್ಕ ನಂಗೆ ಆಪ್ಷನ್ ಇರಲಿಲ್ಲ. ಯಾಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅವ್ರು ತೆಗೆದ್ರು, ಅವ್ರದ್ದು ಏನಿತ್ತಲ್ಲ ಕಾಂಟ್ಯಾಕ್ಟ್ ನಂಬರ್ ಪೇರೆಂಟ್ಸ್ ಇದ್ದಲ್ಲ, ಅವ್ರಿಗೆ ಏನಂತ ತೆಗೆದ್ರೆ ನನ್ನ ಫುಲ್ ಇನ್ನು ಏನು ಮಾಡಬಾರ್ದು. ಅದ ನಂತರ ಆಯ್ತು ಸ್ವಲ್ಪ ಸೈಲೆಂಟ್ ಆದ. ಅವ್ನು ವಾಪಸ್ 1 ತಿಂಗಳು ಮಾಡ್ರು ಅಷ್ಟೇ. ಅದು ಅಷ್ಟು ಇರೋದು. ಇದೆಲ್ಲ ಡಿಗ್ರಿ ಲೈಫ್ ಅಲ್ಲ, ಅದು ಡಿಗ್ರಿ ಲೈಫ್. ಆದ್ಮೇಲೆ ಮನೆಗೆಲ್ಲ ನಾನು ಆಮೇಲೆ ನಂತರ ಹೇಳಿದೆ ಯಾರಂತೆಲ್ಲ ಹೇಳಿದೆ. ಡಿಗ್ರಿ ಕಾಲೇಜ್ ಆದ್ಮೇಲೆ ಹೇಳಿದೆ ಯಾರಂತ, ಬಾಳ ಹಂಗೆ. ಇವತ್ತು ಹೇಳಿ ಬಂದ್ರಿ, ಅಂದ್ರೆ ಹೆಂಗಿತ್ತು ರಿಯಾಕ್ಷನ್? ಹೆಂಗಿತ್ತು ಇವತ್ತು ನೆನ್ಪಾಯ್ತಾನ ಅವ್ರದ್ದು ಹೇಗಂತ ಎಂತೆಂತ ಮಾಡಿದೆ ಅನ್ಕೊಂಡೆ. ಈಗ ನಾನು ಹೇಳ್ತೀರಿ, ನೀವು ನಮ್ಗೆ ಗಣೇಶ್ ಕಂಡ್ರೆ ತುಪ್ಪ
ಅದೇ ನಾನು ಸ್ವಲ್ಪ ಚಡ್ಡಿ ದೋಸ್ತ ಕಣಂಗೆ ಇದ್ದ, ಹಾಗಾಗಿ ಅವ್ರಿಗೆ ಕರ್ಕೊಂಡು ನಾನು ಸ್ವಲ್ಪ ಓವರ್ ಜಾಸ್ತಿ ಮಾತಾಡ್ತಾವ ಜಾಸ್ತಿ. ಹಂಗೆ ಸಣ್ಣ ಪುಟ್ಟವರೇ ಮತ್ತೆ ನಡೀತಿ. ಕೆಲವುದೆಲ್ಲ ಅವ್ರ ಯಾರೋ ಮಾಡೋದು ನಮ್ಮ ಮೇಲೆ ಬರ್ತಿತ್ತು ಲಾಸ್ಟಿಗೆ. ಹಂಗೆ ನಡೆದಿತ್ತು. ಯಾಕಂದ್ರೆ ಎಲ್ಲ ಆಲ್ರೆಡಿ ಮಾಡಿದಾಗ ನೀವು ಫೋಕಸ್ ಆಗೋದಲ್ಲ, ಯಾರೋ ಮಾಡೋದೆ ಅಷ್ಟು ನಮ್ಮ ಮೇಲೆ ಬರ್ತದೆ. ಹಿಂಗೆಲ್ಲ ಮಾಡ್ಕೊಂಡೆಲ್ಲ ಮರು ಕೈದಿದೆ ಅಂತ ಇತ್ತ ಆ ಥರನೇ ಹಿಂಗೆ ನೀವು ಗೊತ್ತಿಲ್ಲ ಹೇಳಿದ್ರೆ ಅಂತಂದ ನೋಡಿ ಗೊತ್ತಿಲ್ಲ ಹಂಗೆ ಆ ಟೈಮ್ ಎಲ್ಲೋ ಅದು ಇದು ಅದು ಸತ್ಯ ಹೇಗಂತ ಹೇಳಿದ್ರೆ ಲವ್ ಇದೆಲ್ಲ ಕಾನ್ಸೆಪ್ಟ್ ನನ್ನ ಹತ್ರ ಇರಲಿಲ್ಲ. ಯಾಕಂದ್ರೆ ನಾನು ನನ್ನ ಸತ್ಯ ಹೇಳ್ಬೇಕು, ನಾನು ಸುಳ್ಳು ಹೇಳಿ ನಂದು ಫೋಕಸ್ ಆನ್ ಮ್ಯೂಸಿಕ್ ಇದು ಆಯ್ತಾ. ನನ್ನ ಫೋಕಸ್ ಆನ್ ಮ್ಯೂಸಿಕ್ ಅಷ್ಟೇ. ನನ್ನ ಮತ್ತೆ ಬೇರೆ ಬಂದ್ರು ಕೂಡ ನಾನು ಸುಮ್ಮನೆ ಹಿಂಗೆ ಮಾಡಿದ್ದೆ. ನಾನು ಸತ್ಯ ಹೇಳ್ಬೇಕು, ನಾನು ಕಾಲೇಜ್ ಟೈಮಲ್ಲಿ ಹುಡುಗಿರೊಟ್ಟಿಗೆ ಜಾಸ್ತಿ ಮಾತಾಡ್ತಿದ್ದೆ. ಒಂದು ಇಬ್ಬರು ಮೂರು ಇದ್ದೀರ ಅಷ್ಟೇ, ಫ್ರೆಂಡ್ಸ್ ಆಗಿದ್ದೀರ ಅಷ್ಟೇ. ಮತ್ತೆ ಯಾರೊಟ್ಟಿಗೆ ಜಾಸ್ತಿ ನಂಗೆ ಎಂತ ಗೊತ್ತಿಲ್ಲ ಅದು. ನನಗೆ ಮ್ಯೂಸಿಕ್ ಅಷ್ಟೇ. ಮತ್ತು ಮ್ಯೂಸಿಕ್ ಒಂದೇ, ಮತ್ತು ನಾನು ಮ್ಯಾಜಿಕ್ ಕೂಡ ಮಾಡ್ತಿದ್ದೆ ಮುಂಚೆ. ಓಕೆ, ಅದ್ರ ಬಗ್ಗೆನೇ ಆಲೋಚನೆ. ಮತ್ತು ಬೇರೆ ಸ್ಕೂಲ್ ಟೈಮಲ್ಲಿ ಮ್ಯಾಜಿಕ್ ಅದ್ರ ಬಗ್ಗೆ ಆಲೋಚನೆ, ಮತ್ತು ಬೇರೆ ಎಂಥದ್ದು ಆಲೋಚನೆ ನನಗೆ ಬರ್ತಿಲ್ಲ ಐತೆ. ಅದ್ರ ನಂತರ ಮ್ಯೂಸಿಕ್ ಕಾಲೇಜ್ ಟೈಮಲ್ಲಿ ಮತ್ತು ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಆಯ್ತಾ. ಮ್ಯೂಸಿಕ್ ಅದು ನಾನು ಲಿರಿಕ್ಸ್ ಎಲ್ಲ ಬರೋದು ನಂಗೆ ತುಂಬ ಇಷ್ಟ. ಲಿರಿಕ್ಸ್ ಬರುತ್ತೆ, ಹಾಡೋದು ಅದು ತುಂಬ ಇಷ್ಟ ನನಗೆ. ಅದು ಮಾಡ್ಕೊಂಡು ಅದೇ ಟೈಮ್ ಬರುತ್ತೆ. ಈ ಹುಡುಗಿ ವಿಚಾರ ನಾನು ನೋಡಲಿಲ್ಲ. ಅದು ಮ್ಯಾಜಿಕ್ ಅಂದ್ರೆ ಮ್ಯಾಜಿಕ್ ಯಾವಾಗ ಕಲ್ತದ್ದು, ಹೆಂಗೆ ಅದೇ ಮ್ಯಾಜಿಕ್ ನಾನು ಕಲ್ತದ್ದು ಸ್ಕೂಲ್ ಟೈಮಲ್ಲ. ಈ ಸಣ್ಣ ಯಾವುದು ಈ ಕಾರ್ಡ್ಸ್, ಆಮೇಲೆ ಈ ಫ್ಲೂಟಿಂಗ್ ಆಗೋದು, ನೆಲದಿಂದ ಫ್ಲೂಟಿಂಗ್ ಆಗೋದು. ನಾನು ಕಾಲೇಜ್ ಟೈಮಿಂಗ್ ಕೂಡ ಮಾಡ್ತಿದ್ದೆ. ಕಾಲೇಜ್ ಟೈಮಲ್ಲಿ ಅಂದರೆ ಸ್ವಲ್ಪ ಯಾವ್ದು ಅಂತ ಹೇಳಿದ್ರೆ ಈ ಕಾರ್ಡ್ಸ್ ಇದೆಯಲ್ಲ, ಸ್ಪಿಟ್ ಕಾರ್ಡ್ಸ್, ಅದು ಹಿಂಗೆ ತುರುಣ್ ಮಾಡ್ತಿದ್ದೆ. ತುರುಣ್ ನನ್ನ ಸುತ್ತನೇ ತಿರ್ತಾ ಇರ್ತಿತ್ತು. ಅದು ಕಡೆ ಕೆಳಗೆ ಹೋಗಿ ಬರ್ತಿತ್ತು. ಅದು ಸ್ವಲ್ಪ ಜನ ಸ್ವಲ್ಪ ಅವ್ರಿಗೆ ಶಾಕ್ ಆಗ್ತಿತ್ತು ಈ ಕಾಲೇಜ್ ಟೈಮಲ್ಲಿ. ನಾನು ಹಿಂಗೆ ಮಾಡ್ತಿದ್ದೆ ಅಷ್ಟೇ, ಅಂಥದ್ದು ಮ್ಯಾಜಿಕ್. ಆಮೇಲೆ ನನ್ನ ಮನೆಯಲ್ಲೇ ಎಂತ ಮಾಡುತ್ತಾ ಸ್ಪಿನ್ ಟೈಮಲ್ಲಿ ಮನೇಲೆಲ್ಲ ಸ್ಮೆಲ್ ಒಂದು ಹಾಫ್ ಆನ್ ಅವರ್ ಶೇ ಥರ ಎಲ್ಲ ಕೊಡ್ತಿದ್ದೇನೆ. ಮಕ್ಕಳೆಲ್ಲ ಕರೆದ ಯಾವ ರೀತಿ ಅಂದರೆ ಬೀಳ್ತದಲ್ಲ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ. ಅಂದರೆ ಆ ಟೈಮ್ ಮಕ್ಕಳಾಟಿಗೆಲ್ಲ ಅಂತಾರ ಈ ಬೀತೆಲ್ಲ ನಾವು ತಗೋತಿತ್ತು, ನಮ್ಮ ಎದುರಿಗೆ ಬರ್ತಿತ್ತು ಅಂತ ಹೇಳಿ ಹೇಳ್ಕೊಂಡ ಈ ಫ್ರೆಂಡ್ಸ್ಗಳಿಗೆಲ್ಲ ಮೆನ್ಷನ್ ಇದ್ರ ಸುತ್ತ ಅಷ್ಟೇ. ಆವಾಗ ನಾನು ಹೇಳ್ತಿದ್ದೆ ಎಂತೆಲ್ಲ ಮಾಡಿ ಹಿಂಗೆ ಮಾಡೋದಲ್ಲ ಅಂತ ಅಷ್ಟೇ. ಅದೆಲ್ಲ ಮಾಡಿ ಮಾಡ್ತಿತ್ತು. ಮ್ಯೂಸಿಕಲ್ಲೂ ಹಂಗೆ ಮ್ಯಾಜಿಕ್ ಮಾಡೋಕ್ಕಾಗ್ತಾ? ನನ್ನ ಪ್ರಯತ್ನ ದೇವ್ರಿಗೆ ಬಿಡ್ತೀನಿ. ನನ್ನಿಂದ ಎಷ್ಟಷ್ಟು ಪ್ರಯತ್ನ ನಾನು ಮಾಡಿದೆ, ದೇವ್ರಿಗೆ ಬಿಡ್ತದೆ. ನನ್ನ ಪ್ರಯತ್ನ ನಾನು ಮಾಡ್ತೇನೆ, ಅದನ್ನ ನಾನು ಇದು ಮಾಡಿದ್ರೆ. ಬಟ್ ನನ್ನ ತಲೆನೂ ಒಂದೇನು ವಾಪಸ್ ನಾನು ಹೇಳೋದಂತ ಹೇಳಿದ್ರೆ ಹಿಟ್ಟು ಅಂದ್ಕೊಂಡು ನಂದಿಲ್ಲ. ನಂದು ಎಂತಂದ್ರೆ ನನ್ನಿಂದ ಎಷ್ಟಷ್ಟು ಮಾಡೋದು ಬಿಡೋದು, ಅದೇ ನಂದು ಟೀಮ್. ನನಗೆ ಮತ್ತೆ ಇದು ಕೂಡಲ್ಲ ಏನು ಫೇಮಸ್ ಆಯ್ಕೆ ಅದೆಲ್ಲ ಎಂಥದ್ದು ಇಲ್ಲ. ನನಗೆ ಸೀರಿಯಸ್ಲಿ ಹೇಳ್ತೀನಿ, ನಂಗೆ ಫೇಮಸ್ ಆಯ್ಕೆ ಅದೇನಂತಾರೆ. ನನಗೆ ಇಷ್ಟ ಆಸೆ ಅಂತಂತ ಹೇಳಿದ್ರೆ ಒಂದು ಒಳ್ಳೆ ಮ್ಯೂಸಿಕ್ ಮಾಡ್ತೇನೆ, ಜನರಿಗೆ ಒಂದು ಹೇಳಾಗಿ ನನ್ಗೆ ಖುಷಿ ಮಾಡಿಸ್ದು ಅಷ್ಟೇ. ಈಗ ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ತುಂಬ ಕಷ್ಟ ತುಂಬ ಇದ್ದೇ ಇರುತ್ತಲ್ಲ, ಲಾಸ್ಟ್ ರಿಲೀಫ್ ಮಾಡೋದು ಈ ಮ್ಯೂಸಿಕ್ ಅನ್ನೋದು ಒಂಥರ ಮೆಡಿಸಿನ್ ಅಂತಾರೆ. ಹಾಗಾಗಿ ನಂಗೆ ಅಂತಂದ್ರೆ ಏನೇ ಇದ್ರು ಮ್ಯೂಸಿಕಲ್ಲೇ ಒಳ್ಳೆ ಕೊಟ್ಕೊಂಡು ಜನರಿಗೆ ಖುಷಿ ಮಾಡ್ಬೇಕು ನಮ್ದು ಗೋಲ್ ಅಷ್ಟೇ. ಎಷ್ಟು ವರ್ಷ ಇದ್ದೀರಿ ಚೆನ್ನೈಯಲ್ಲಿ? ಚೆನ್ನೈಲಿ ನಾನೊಂದು 3-4 ವರ್ಷ. ಅಂದ್ರೆ 3 ವರ್ಷನೂ ಕ್ಲಾಸ್ ಇದಿತ್ತು ಅಲ್ಲಿ? ಹೌದು, ಕ್ಲಾಸ್ ಇತ್ತು, 3 ವರ್ಷ ಕ್ಲಾಸ್ ಇತ್ತು. ಪ್ಲಸ್ ನಾನೆಂತ ಮಾಡಿದೆ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಆರ್ಟಿಸ್ಟ್ಗಳಿಗೆ ಯಾವುದು ಇಂಟರ್ವ್ಯೂ ಕೊಡೋ ಇನ್ನೊಂದು ಇರ್ತಿತ್ತು. ಯಾವತ್ತು ಅಂತ ಹೇಳಿದ್ರೆ ಅಲ್ಲಿ ಈಗ ನಾವು ಜಾಯ್ನ್ ಆಗಿ ವರ್ಕ್ಶಾಪಲ್ಲಿ ಎಲ್ಲ ಇರ್ತಿತ್ತಲ್ಲ, ಅಲ್ಲಿ ಏನಾಗ್ತಿತ್ತು ಅಂದರೆ ನಮಗೆ ಈ ಶೋಸ್ಗಳಿಗೆಲ್ಲ ಈ ಸರ್ ಇದೆಲ್ಲ ರಮೇಶ್ ಸರ್ ಇದೆಲ್ಲ ಶೋಸ್ಗಳು ಇರ್ತಿತ್ತು. ಮತ್ತು ಅಲ್ಲಿ ಅದಕ್ಕೆ ಅವ್ರದ್ದೊಂದು ಟೀಮ್ ಮಾಡ್ತಿದ್ರು ಅವ್ರು. ಓಕೆ, ಅಲ್ಲಿ ನಾನೆಂತ ಮಾಡಿದ್ರೆ ನಾನು ಸುಮ್ಮನೆ ನಮಗೆ ನೋಡುವ ಏನಿಲ್ಲ ಅಂದರೆ ನಾನು ಜಾಯ್ನ್ ಆಯ್ತು, ಕ್ಲಾಸ್ ಎಲ್ಲ ಮಾಡ್ತಿತ್ತ. 1 ವರ್ಷ ಆಯ್ತು. ಆಮೇಲೆ ಸುಮ್ಮನೆ ಒಂದು ನೋಡುವ ಒಂದು ಕವಾಲಿ ಇದಕ್ಕೆ ನಂಗೆ ಕವಾಲಿ ಸಾಂಗ್ ಸ್ವಲ್ಪ ಇಷ್ಟ. ಓಕೆ, ಸ್ವಲ್ಪ ಹಾಡುವ ಸ್ಪೆಷಲ್ ಅಂದ್ರೆ ರೇಮನ್ ಸರ್ ಸಾಂಗ್ ನಾನೇ ಮಾಡಿದ್ದಾರೆ ಅಷ್ಟೇ. ಆಮೇಲೆ ನಾನೆಂತ ಮಾಡಿದೆ ಸುಮ್ಮನೆ ನಾನು ಜಾಯಿನ್ ಆಗ್ತಾ ಅಂತ ಸುಮ್ಮನೆ ಹೋದೆ. ಜಾಯಿನ್ ಅಂದರೆ ಅವರು ಟೀಮಿಗೆ ಬರ್ತಿದ್ರೆ ಅದು ನಮ್ಮ ಸಿಂಗಿಂಗ್ ಅವ್ರು ತೋರ್ಸ್ಕತ್ ನಾವು. ಈಗ ನಾನೆಂತ ಮಾಡಿದೆ ಸುಮ್ಮನೆ ಸ್ವಲ್ಪ ಹೋದೆ, ಹಾಡಿದೆ. ಆಮೇಲೆ ನೋಡ್ರೆ ಅವ್ರಿಗೆ ಖುಷಿ ಆಯ್ತು. ಆಮೇಲೆ ಅವ್ರು ಸರ್ ಹೇಳ್ರೆ ಬನ್ನಿ ನೀವು ಕೂಡ ಬನ್ನಿ ಅಂತ ನಾವು ಅಲ್ಲಿಗೆಲ್ಲ ಜಾಯಿನ್ ಆದೆ. ಅಲ್ಲ ಆಮೇಲೆ ಶೋಸ್ಗಳಿದ್ರೆ ಎಂತಿದ್ರು ನಮಗೆ ಕರ್ಕೊಂಡು ಹೋಗ್ತಿದ್ರು. ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಅದು. ಅಂದರೆ ಅದು ಅಲ್ಲಿ ಟೀಚಿಂಗ್ ಇರ್ತಿರಲ್ಲ, ಅಲ್ಲಂತ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಹೋದ ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಮತ್ತು ನಮ್ದು ರೇಮನ್ ಸರ್ ಕೂಡ ಬರ್ತಿದ್ರು ಕೆಲವರು ವರ್ಕ್ಶಾಪ್. ಮತ್ತು ಅವ್ರದ್ದು
ಅವರು ಶೋ ಹೋಗೋ ಮುಂಚೆ ಪ್ರಾಕ್ಟೀಸ್ ಅಲ್ಲಿ ಇರ್ತಿರ್ತಾರೆ. ಓಕೆ. ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆಲ್ಲ, ಯಾಕಂದ್ರೆ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಆರ್ಟಿಸ್ಟ್ ಶಿವಮಣಿ ಇವರೆಲ್ಲ, ಆಮೇಲೆ ರಂಜಿತ್ ಬರೇಟ್ ಅವರು ತುಂಬಾ ಜನ ಆರ್ಟಿಸ್ಟ್ ಬರ್ತಿದ್ರು ಅಲ್ಲಿ. ನಮ್ಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಯಾವ ರೀತಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅದು ಯಾವ ರೀತಿ ಅವರು ಶೋ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ಯಾವ ರೀತಿ ಕ್ಲಿಯರ್ ಆಗಿ ನಾವು ಇರ್ಬೇಕೆಲ್ಲ ವಿಚಾರಗಳು, ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತಿತ್ತು. ಅಲ್ಲ, ಕ್ಲಾಸ್ ಮುಗಿಸಿ ಒಂದು 3 ವರ್ಷ ಮುಗಿಸ್ತೀರಿ ಅಂದ್ರೆ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ರು, ಪ್ರೊಡ್ಯೂಸರು, ಆ ಥರ ಆದ್ಯ ಯಾವಾಗ ಅಂದ್ರೆ ಫುಲ್ ಟೈಮ್ ಹಾ. ಅಲ್ಲ ಅದು ಕ್ಲಾಸ್ ಮುಗಿಸಿ ನಾನೀಗ ಪರ್ಫೆಕ್ಟ್ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತೀನಿ. ಪರ್ಫೆಕ್ಟ್ ಅಲ್ಲಿ ಬರೋದಿಲ್ಲ ಇದ್ರಲ್ಲಿ. ಓಕೆ. ಬೇರೆದಿಲ್ಲ, ಬಟ್ ನಾನಂತೂ ಅದು ಆ ವರ್ಡ್ ತಗೊಳ್ಳೋದು ಪರ್ಫೆಕ್ಟ್ ಓದ್ತಾ ಕಲಿತಾನೆ ಇಪ್ಪದ. ಇರೋದು ಅಷ್ಟೇ. ನನ್ನ ಬಗ್ಗೆ ಕಲಿದೆ, ಯಾಕಂತ ಹೇಳಿದ್ರೆ ಅವ್ನು ಫಿಲ್ಮ್ ಇಂಡಸ್ಟ್ರಿ, ನಾನು ಮ್ಯೂಸಿಕ್ ಬಗ್ಗೆ ನಾನು ಹೇಳೋದಾದ್ರೆ ಎಲ್ಲ ವಿಚಾರದಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಮ್ಯೂಸಿಕ್ ವಿಚಾರದಲ್ಲೂ ಕೂಡ ಹಾಗೆ 3-6 ತಿಂಗಳಿಗೆ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಒಂದ್ಸತಿ ಬಂದಿದ್ದು ಅದು ರಿಪೀಟ್ ಆಗೋದಿಲ್ಲ. ನಾನು ಹೇಳಿದಲ್ಲ ಎಲೆಕ್ಟ್ರಾನಿಕ್ ಅನ್ಕೊಂಡೆ, ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಈಗ ಹೇಳಿದ್ದೀನಿ, ಹೇಳೋದಾಗ್ತಿಲ್ಲ ಇನ್ನೊಂದು ವರ್ಷದಲ್ಲಿ ಮತ್ತೆ ಎಂತ ಗೊತ್ತಿಲ್ಲ. ಅದು ಆ ಥರ ಎಲ್ಲ ಫೀಲ್ಡಲ್ಲೂ ಇದೆ ಅನ್ಸುತ್ತೆ. ಎಲ್ಲ ಫೀಲ್ಡ್ ಅಲ್ಲಿ ಇದೆ. ನಾವು ಅದಕ್ಕೆ ಹೇಳಿದ್ನಲ್ಲ, ಅದ್ರೊಟ್ಟಿಗೆ ನಾವು ಹೊಂದ್ಕೊಂಡು ಹೋಯ್ಕಷ್ಟೇ. ಹೌದು, ಹೊಸದನ್ನು ಕೊಡ್ತಾ ಇರ್ಬೇಕು. ಓದ್ತಿರ್ಬೇಕಷ್ಟೇ ನಾವು. ಅಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಸೋತ್ರೆ ಅದೇ ಸೇಮ್ ಪ್ಯಾಟರ್ನ್ ಹೊಡಿತಿದ್ರೆ ನಾವು ಹಂಗೆ ಸ್ಲೋ ಆಗುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಬೇಕು ಫೀಲ್ಡ್ ಅಲ್ಲಿ. ಚೆನ್ನೈಲಿ 3 ವರ್ಷ ಇದ್ದೆ ಅಂದ್ರೆ ಮತ್ತೆ ಊರಿಗೆ ಬಂದು ಮತ್ತೆ ವಾಪಸ್ ಚೆನ್ನೈಗೆ ಹೋದೆ. 3-4 ವರ್ಷ ನಾನು ಚೆನ್ನೈ ಕಾಂಟ್ಯಾಕ್ಟ್ ಇತ್ತು ನಂದು. ಆಮೇಲೆ ಊರಿಗೆ ಬಂದೆ ನಾನು ವಾಪಸ್. ಊರಿಗೆ ಬಂದ್ರೆ ಊರಲ್ಲಿ ಇರ್ಲಿಲ್ಲ ನಾನು ಡೈರೆಕ್ಟ್ ಡೆಲ್ಲಿಗೆ ಹೋದೆ. ನಾನು 1 year ನಾವು ಡೆಲ್ಲಿಯಲ್ಲಿ ಇದೆ. ನಾನು ಅಲ್ಲಿ ಇಂಡಿ ಕ್ಲಫಸ್ ಅಂತ ಒಂದು ಬ್ಯಾಂಡ್ ಇದೆ. ಓಕೆ. ನಾವೊಂದು ಬ್ಯಾಂಡ್ ಮಾಡಿದ್ದು, ನಾವೊಂದು ಶೋಸ್ ಎಲ್ಲ ಹೋಗ್ತಿತ್ತು ನಾವು ಡೆಲ್ಲಿಯಲ್ಲಿ, ಅಂದ್ರೆ ಲೈವ್ ಶೋಸ್. ನಾನು ಅದರಲ್ಲಿ ಸಿಂಗಿಂಗ್ ಮಾಡ್ತಿದ್ದೆ ನಾನು, ಪ್ಲಸ್ ನಾನು ಬೇಸ್ ಗಿಟಾರ್ ಮತ್ತೆ ಗಿಟಾರ್ ಎಲ್ಲ ಪ್ಲೇ ಮಾಡ್ಕೊಂಡು 1 year ಅಲ್ಲೇ ಹೋದೆ. ಮತ್ತೆ ಕೆಲವು ಸಿನಿಮಾಗಳೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾವು ಅಂದ್ರೆ ಟೀಮ್ ಆಗಿ ವರ್ಕ್ ಮಾಡ್ತಿತ್ತು 1 year. ಆಮೇಲೆ ಕೆಲವು ಕಾರಣ ಅಂತ ನನಗೆ ಅಲ್ಲಿ ಅಂದ್ರೆ ಫುಡ್ ವೆದರ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಅದಕ್ಕೆ ನಾನು ಅಂತ ನನ್ನಿಂದ ಆಗಿಲ್ಲ ನನಗೆ, ಯಾಕಂದ್ರೆ ನಮ್ಮ ಇಲ್ಲಿದ್ದು ಫುಡ್ಡೇ ಬೇರೆ, ಅಲ್ಲಿದ್ದು ಫುಡ್ಡೇ ಬೇರೆ, ನನಗೆ ಸೆಟ್ ಆಗಿಲ್ಲ. ಸ್ಪೆಷಲ್ ನಾವು ಇಲ್ಲಿ ಕುಂದಾಪುರ ಇರುತ್ತಲ್ಲ, ಈ ವೈಟ್ ರೈಸ್ ಅಲ್ಲ, ಅಲ್ಲೆಲ್ಲ ರೈಸ್ ಎಲ್ಲ ಅಷ್ಟು ಸಿಗೋದಿಲ್ಲ. ಮತ್ತೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ನನಗೆ. ನಾನು ಯಾವತ್ತೊಂದು ತಿಂಗಳಿಗೆ ನಾನು ಹಾಸ್ಪಿಟಲ್ ಹೋಗ್ತಿದ್ದೆ, ಫುಡ್ ಪಾಯ್ಸನ್ ನಾನು. ಅದಕ್ಕೆ ನಾನು ವಾಪಸ್ ಊರಿಗೆ ಬರ್ತಾಯಿತ್ತು 1 ವರ್ಷ ನಂತರ. 1 ವರ್ಷ ಅಡ್ಜಸ್ಟ್ ಮಾಡಿದೆ ನಾನು. ಮತ್ತಲ್ಲಿ ವೆದರಿಗೆ ಫಸ್ಟ್ ಆಗಿ ನಾನು ಹೆಂಗಿದೆ ಲೈಫ್ ಚೆನ್ನೈಯಲ್ಲೇ? ಫುಲ್ ಕಲಿತಾ ಇದ್ದದಷ್ಟೇ ಅವಾಗ? ಚೆನ್ನೈಯಲ್ಲಿ ಕಲಿತಿದ್ದು. ನಮ್ಗೆ ಯಾವತ್ತಂದ್ರೆ ಮನೆಯಿಂದ ನನಗೆ ಸ್ವಲ್ಪ ಬಜೆಟ್ ಇರ್ತಿತ್ತು, ಅಂದ್ರೆ ಬಜೆಟ್ ದುಡ್ಡು ಕಳಿಸ್ತಿದ್ರು ನನಗೆ. ಅದು ನನ್ನ ಪಾಪ ಅವ್ರು ಕೂಡ ಕಷ್ಟದಿಂದ ಕಳಿಸ್ತಿದ್ದು ನನಗೆ, ಯಾಕಂದ್ರೆ ಆ ಕಡೆ ಫೀಸು ಕೂಡ ಇದೆ. ಆವಾಗ ನಾನು ಎಂತ ಮಾಡೋದು ಅಂತ ಹೇಳಿದ್ರೆ, ನಾನು ಜಾಬಿಗೆ ಸೇರ್ಕೊಂಡೆ. ನಾನು ಅಲ್ಲಿ ಪಾರ್ಟ್ ಟೈಮ್ ಜಾಬಿಗೆ ಸೇರ್ಕೊಂಡೆ. ಯಾವ್ದು ಮ್ಯೂಸಿಕ್? ನಾನು ಅಂದ್ರೆ ಸತ್ಯ ಹೇಳ್ಬೇಕಂದ್ರೆ ಡಾಮಿನೋಸ್ ಜಾಸ್ತಿ ಸೇರ್ಕೊಂಡೆ ನಾನು. ಅಂದ್ರೆ ಈವ್ನಿಂಗ್ ಟೈಮ್ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು ನನಗೆ. ಯಾಕಂದ್ರೆ ನನಗಿಂತಂತ ಹೇಳಿದ್ರೆ ಎಲ್ಲ ಮನೆಗೆ ಒತ್ತಡ ಕೊಟ್ಟರೆ ಸ್ವಲ್ಪ ನಂಗೆ ಸರಿ ಅನಿಸ್ತೀಯ ನನಗೆ. ಅವ್ರಿಗೆ ಕೂಡ ನಾನು ಹೇಳಿಲ್ಲ ನಾನು ಇದಕ್ಕಿಂತ ಹೋಗ್ತೀನಿ ಅಂತ. ಎಂತಕ್ಕಂತ ನನಗೆ ನೈಟ್ ಕೆಲಸ, ಅಂದ್ರೆ ನಾನೆಲ್ಲ ಮುಗಿಸಿ ಬರ್ತು ನಾನು 12:30-1 ಆಗ್ತಿತ್ತು ನಾನು ರೂಮಿಗೆ ರೀಚ್ ಆಗುವ. ಮತ್ತೆ ಬೆಳಿಗ್ಗೆ ಎದ್ದು ಕ್ಲಾಸಿಗೆ ಹೋಗ್ಬೇಕಿತ್ತು ನಾನು 8 ಗಂಟೆಗೆ. ಅಲ್ಲಿ ಸ್ವಲ್ಪ ಹೆವಿ ಆಗ್ತಿತ್ತು ಡ್ಯೂಟಿ, ಬಟ್ ಮಾಡ್ಲೇಬೇಕು. ಎಂತಕ್ಕೆ ನಾವು ಎಲ್ಲ ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲಲ್ಲ. ಅವ್ರಿಗೆ ಕೂಡ ಕಷ್ಟ ಇರುತ್ತೆ. ಈ ಕಡೆ ಫೀಸು, ಈ ಕಡೆ ಮಂತ್ಲಿ ಊಟಕ್ಕೆ ರೂಮಿಗೆ ರೆಂಟ್ ಕೊಡ್ಬೇಕು ಅಲ್ಲ. ಅದಕ್ಕೆ ನಾನು ಎಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೋದೆ. ಅಲ್ಲಂತ ಮರೆಯೋಕ್ಕಾಗ್ದಿದ್ದ ಇನ್ಸಿಡೆಂಟ್ ಎಂತವ್ರು ಇತ್ತ? ತುಂಬಾ ಇತ್ತು. ಎಂತಂದ್ರೆ ನಾವಂದ್ರೆ ಈ ಆರ್ಟಿಸ್ಟ್, ನಾವು ಶೋ ಎಲ್ಲ ಇರುವಾಗ ಒಳ್ಳೆ ಆರ್ಟಿಸ್ಟ್ಗಳಿಗೆಲ್ಲ, ಶಂಕರ್ ಮಾದೇವ್ ಅವ್ರದ್ದೆಲ್ಲ ಶೋ ಇರ್ತಿತ್ತು ಚೆನ್ನೈಲೆಲ್ಲ. ನಾವು ಒಂದು ಟೀಮ್ ಆಗಿ ಹೋಗ್ತಿತ್ತು. ನಮ್ಮ ಟೀಮ್ ಅದೇ ರೂಮ್ಮೇಟ್ಸ್ ಎಲ್ಲ ಇರ್ತಿದ್ರು. ಅಂದ್ರೆ ರೂಮ್ಮೇಟ್ಸ್ ಎಲ್ಲ ತುಂಬಾ ರೂಮ್ಸ್ ಚೇಂಜ್ ಮಾಡಿದೆ. ಲಾಸ್ಟ್ ಒಂದು 6-7 ಎಲ್ಲ ಇರ್ತಿದ್ದೆ. ಅವರೆಲ್ಲ ತುಂಬಾ ಗಮ್ಮತ್ ಅಂತ ಹೇಳಿದ್ರೆ ಎಂಜಾಯ್. ಅವ್ರೊಂಥರ ಹೇಳ್ತಾ ಇರ್ತಿದ್ರು. ನಾವು ಅದ್ರ ಸ್ವಲ್ಪ ಮಧ್ಯ ಸಿಕ್ಕಬೇಕು. ನಮ್ದು ಎಂತ ಇರ್ಲಿಲ್ಲ. ನಮ್ದು ಎಂತರ ಬರೀ ಹೇಳಲ್ಲ ಮ್ಯೂಸಿಕ್ ಅದಿಂದ, ಬೇರೆ ಎಂತ ಅಭ್ಯಾಸ ಎಲ್ಲ ಇರ್ಲಿಲ್ಲ ನನಗೆ. ಬಟ್ ಅವ್ರ ಮ್ಯೂಸಿಷಿಯನ್ಸ್ ಅನ್ನೋದು ಕಾಮನ್ ಅದಲ್ಲ, ಡ್ರಿಂಕ್ಸ್ ಅದು ಕಾಮನ್ ಅಲ್ಲ. ಬಟ್ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ತಿತ್ತು. ಅಂದ್ರೆ ನಮ್ದು ಬಜೆಟ್ ನೋಡ್ಬೇಕಿತ್ತು. ಮತ್ತೆ ಅವ್ರು ಒಳ್ಳೆ ಆರ್ಟಿಸ್ಟ್ ಕೂಡ, ಅವರಲ್ಲ ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಡಿಸೆಂಟ್ ಆರ್ಟಿಸ್ಟ್ಗಳಲ್ಲ ಅವರಲ್ಲ. ಅವ್ರು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಇನ್ನೋದು ಒಟ್ಟೆ ಹೋಗ್ತಿತ್ತು. ಇರ್ತಿತ್ತ
ಅಲ್ಲಿ ಫ್ರೀ ಟೈಮ್ ನಾವು ಫ್ರೀ ಇರ್ತಿರ್ಲಿಲ್ಲ, ನಾವು ಬಿಸಿ ಇರ್ತಿತ್ತು. ಅಂದ್ರೆ ನಮ್ದು ಟೈಮಿಂಗ್ ಯಾವತ್ತು ಅಂದ್ರೆ ಬೆಳಿಗ್ಗೆ 8 ಗಂಟೆ ನಾವು ಹೋದ್ರೆ ಓಕೆ ವರ್ಕ್ಶಾಪಿಗೆ ಹಾ. ನಾವು ಬರೋದೇ 8:30 9 ಗಂಟೆ ಕಾಲೇಜ್. ಪ್ರತಿ ಈಗ ನಾವೇ ಹಾಕಿ ಹೋಗ್ಬೋದು ಆ ರೇಂಜಿಗೆ ನಾವು ಅಲ್ಲಿ ಇರ್ತಿದ್ವಿ. ಓಕೆ ಹಂಗ್ ಮತ್ತೆ ನೀರು ಹಾಕೋಗಿಲ್ಲ, ನಾವು ಕಾಲೇಜಲ್ಲಿ ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್. ಇನ್ನೊಂದು ವೇಸ್ಟೇ ಮಾಡ್ತಿರ್ಲಿಲ್ಲ, ಫುಲ್ ಕಲಿಯೋದು ಏನೋ ಹೊಸ ಯಾಕಂದ್ರೆ ಅದು ಒಂಥರ ಅಷ್ಟು ಯಾವತ್ತೊಂದು ಸ್ವಲ್ಪ ಹ್ಯಾವನ್ ಸ್ವರ್ಗ ಒಂಥರ. ಅಲ್ಲಿ ಒಳಗೆ ಹೋದ್ರೆ ಬರೀ ಮ್ಯೂಸಿಕ್ ಇದೆ ನಿಮ್ಗೆ ಕೇಳ್ತಿರತ್ತೆ, ಸೌಂಡ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋ ಆರ್ಟಿಸ್ಟ್ಗಳದ್ದೆಲ್ಲ ಕೇಳ್ತಿರತ್ತ. ಏನೋ ಒಂದು ಖುಷಿ, ಬೇರೆನೆ ಲೋಕ. ಅಲ್ಲೇನೇ ಲೋಕ ಅಂತಾರೆ ಖುಷಿ. ಅಲ್ಲಿ ಹೋದ್ರೆ ಖುಷಿ ಅಂತ. ಈ ಕಡೆ ಪಿಯಾನೋ ಸೌಂಡ್ ಬರ್ತಿರುತ್ತೆ, ಈ ಕಡೆ ಗಿಟಾರ್ ಸೌಂಡ್ ಬರ್ತಿರುತ್ತೆ, ಆ ಕಡೆ ಯಾವುದು ಡ್ರಮ್ ಸೌಂಡ್ ಬರ್ತಿರುತ್ತೆ. ಎಲ್ಲ ಆರ್ಟಿಸ್ಟ್ ಐದು ಆರ್ಟಿಸ್ಟ್ ಬಿಟ್ಟರು ಬರ್ತಿ ಯಾರು ಬರ್ತಿರ್ಲಿಲ್ಲ. ಅಂತ ತುಂಬಾ ಒಳ್ಳೆ ಆರ್ಟಿಸ್ಟ್ ಕೂಡ ಬರ್ತಿದ್ರು, ಮತ್ತೆ ಹೊರಗಿನಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ ಕೂಡ ಬರ್ತಿದ್ರು, ಮ್ಯೂಸಿಷಿಯನ್ಸೇ ಬರ್ತಿದ್ರು ತುಂಬಾ ಜನ. ಆಮೇಲೆ ಆಕ್ಟರ್ಸ್ ಎಲ್ಲ ಬರ್ತಿದ್ರು. ಒಂಥರ ಒಳ್ಳೆ ಒಂಥರ ಲೋಕರೇ ಅದೊಂಥರ ಆ ಏರಿಯಾ. ಆ, ಈಗ ಹಾಯ್ ಬನಿ ಅಂದಳಿ ಹುಂಬು ಕೋಪ ಅನ್ನೋ ಒಂದು ಒಳ್ಳೆ ಸಾಂಗ್ ಮಾಡಿರಿ ಕುಂದಾಪುರ. ಅದಕ್ಕಿಂತ ಮುಂಚೆ ಎಷ್ಟು ಸಾಂಗ್ ಮಾಡಿರಿ ಆಲ್ಬಮ್ ಸಾಂಗ್ಗಳನ್ನ? ಇಲ್ಲ, ಮುಂಚೆ ನಾನು ಮಾಡಿದೆ ತುಂಬಾ, ಬೇರೆಯವ್ರಿಗೆಲ್ಲ ಮಾಡಿ ಕಟ್ಟಿದೆ. ಆಮೇಲೆ ಹೇಳ್ಬೇಕು ನಿಂಬು ಕೊಪ್ಪದು ಅಂತಂತ ಹೇಳಿದ್ರೆ ನನ್ನ ಫಸ್ಟ್ ಆಲ್ಬಮ್ ಸಾಂಗ್. ತುಂಬಾ ಕಷ್ಟದಿಂದ ಮಾಡೋದು ನಾನು ಆ ಸಾಂಗ್. ನನಗೆ ತುಂಬಾ ಹೆಲ್ಪ್ ಕೂಡ ಸಿಕ್ಕಿತ್ತು ಟೆಕ್ನಿಷಿಯನ್ ಕಡೆಯಿಂದ ಎಲ್ಲ. ಅಲ್ಲಿ ಅದು ಮಾಡೋದಂತಂದ್ರೆ ನನ್ನ ಉದ್ದೇಶದಿಂದ ನಮ್ಗೆ ಅದೇ ತಿಂಡಿದ್ದು ಸ್ವಲ್ಪ ಜಾಸ್ತಿ ಆಯ್ತು, ಹೆವಿ ತಿಂಗಳು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀಗ, ಹೆವಿ ಚಿಕ್ಕದ ತಿನ್ನೋದು ಅಷ್ಟೇ, ಬಟ್ ಒಳ್ಳೆ ಇದ್ರೆ ಅಷ್ಟೇ ಟೇಸ್ಟ್. ಅಲ್ಲಿ ಅಂತ ನಮ್ಗೆ ಇದೇ ವಿಚಾರದಲ್ಲ, ನಾವು ಅಂದ್ರೆ ಈ ಊಟಕ್ಕೆಲ್ಲ ವಿಚಾರ ಒಂದೊಂದು ಸಾಂಗ್ ಮಾಡಕ್ಕಲ್ಲ ಒಂದು ಓಡ್ ಅನ್ಬಾರ್ದು. ವಾಯ್ ಬನ್ನಿ ನಾನು ಹಿಂಗೆ ಕರಿತೇವೆ, ವಾಯ್ ಬನ್ನಿ ಮಾಡ್ರೆ ಕರಿತೇವೆ ಯಾರಿಗೆ, ಯಾಕಂದ್ರೆ ನಾನು ಒಬ್ರು ಆತಿಲ್ಲ, ಒಬ್ಬನೇ ಆಗ್ತಾರೆ ಸ್ವಲ್ಪ ಹಾಪಕ್ಕೆ. ಅದಕ್ಕೆ ಕಾರ್ಯದ ಅದೇ ಇದು ಅದ ನಂಗೆ ಕ್ಯಾಚ್ ಅನ್ಸ್ತ ಅಂತ ಹೇಳೋದು. ಇದ್ರ ಮೇಲೆ ನಾವು ಸಾಂಗ್ ಮಾಡಕ್ಕಲ್ಲ ಅಂತ ಅಂದ್ರೆ ಮಾಡೋದು. ಬಟ್ ಈಗ ಕೂಡ ನನ್ನ ಅಕೌಂಟ್ ಅಲ್ಲ, ಅದು ಯೂಟ್ಯೂಬ್ ಅಕೌಂಟ್ ಅಲ್ಲ, ಇನ್ನೇನೇ ಕೇಳ್ತಿದ್ದೆ ನಿನ್ನ ನೆಕ್ಸ್ಟ್ ಸಾಂಗ್ ಯಾವ ನೆಕ್ಸ್ಟ್ ಸಾಂಗ್ ಅಂತ. ನಾನು ಅದೇ ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೇನೆ. ನಾನು ಹಿಂಗೆ ಮಾಡ್ಲಿಲ್ಲ ಹಿಂಗೆ ಅಂದ್ರೆ ಕುಂದಾಪುರ ಕನ್ನಡದಲ್ಲ, ಕುಂದಾಪುರ ಕನ್ನಡದಲ್ಲಪ್ಪ, ಕುಂದಾಪುರ ಕನ್ನಡದಲ್ಲಿ ಒಂದು ಮಾಡೋ ಪ್ಲಾನ್ ಇದ್ದೆ ನನಗೆ. ಅಂದ್ರೆ ಉತ್ತಮ್ ಸಾರಂಗ ಅಂದ್ರೆ ಈ ಹಾಯ್ ಬನಿ ಒಂಬು ಕೋಪ ಅದ್ರ ಮೇಲೆ ಎಷ್ಟು ರೀಚ್ ಆದ್ರ? ಅದು ಮುಂಚೆ ನಾನು ಯಾರಿಗೆ ಗೊತ್ತಿಲ್ಲ, ಬಟ್ ಏನ್ ಗೊತ್ತಿಲ್ಲ ನಂಗೆ ಯಾರು ಅಂದ್ರೆ ನೀವು ಬಿಡ ಇನ್ನು ಮುಟ್ಟಿಲ್ಲ ಆ ರೇಂಜಿಗಾರ. ಬಟ್ ಹಾಯ್ ಬನಿ ಕೋಪ ಮುಂಚೆ ನನ್ನ ಪ್ರಕಾರ ನನ್ನನ್ನು ಯಾರಂತಂದು ಗೊತ್ತಿಲ್ಲ, ಬಟ್ ಕೆಲವರಿಗೆ ನನ್ಗೆ ಗೊತ್ತಿತ್ತೆ. ನಾನು ಚೆನ್ನೈನ ಕಲ್ತು ಬಂದು ಅಲ್ಲಿ ಈಗ ಮ್ಯೂಸಿಕ್ ಮಾಡಿದಂಗೆ ಗೊತ್ತಿತ್ತು. ಯಾವಾಗ ನಾನು ಹಾಯ್ ಬನಿ ಒಂಬು ಕೋಪ ಸಾಂಗ್ ಮಾಡಿದೆ ನಾನು, ನನಗೆ ಸತ್ಯ ಹೇಳ್ಬೇಕಂತ ಹೇಳ್ರೆ ಅಲ್ಲಿಂದ ನಂಗೆ ಪ್ರಾಜೆಕ್ಟ್ ಎಲ್ಲ ಪ್ರಪೋಸರ್ ಆಯ್ತು. ಅದಕ್ಕೆ ಮುಂಚೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಅಂಡರಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅದೊಂಥರ ಗೋಸ್ಟ್ ಆರ್ಟಿಸ್ಟ್ ಅರ ಆಯ್ತಾ, ಈಗ ಕೂಡ ಮಾಡ್ತಿದ್ದೆ, ಗೋಸ್ಟ್ ಆರ್ಟಿಸ್ಟ್ ಅಷ್ಟೇ, ಅಂದ್ರೆ ನಾವು ಅದು ರಿಲೀಸ್ ಮಾಡೋಂಗಿಲ್ಲ. ಹೌದು. ಆಮೇಲೆ ಅದೆಂತಾಯ್ತು, ನಾನು ಒಂದೊಂದು ಸಾಂಗ್ ಮಾಡಿದೆ ನಾನು, ಅದಂತ ಬಿಗ್ ಬಾಸ್ ಹೋಯ್ತು. ಆಮೇಲೆ ತುಂಬ ಜನ ಟಿಕ್ ಟಾಕ್ ತುಂಬ ಜನ ಮಾಡ್ರು, ಒಂದು 35,000-40,000 ಜನ ಟಿಕ್ ಟಾಕ್ ವಿಡಿಯೋಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿರೋದೆಲ್ಲ ಬಂದೈತೆ. ನಮ್ದು ಟೈಮ್ಸ್ ಎಲ್ಲ ಗೊತ್ತಿಲ್ಲ ಟಿಕ್ ಟಾಕ್, ಆಮೇಲೆ ಬ್ಯಾನ್ ಆಯ್ತು. ಆಯ್ತಾ. ಬಟ್ ಅಲ್ಲಿಂದ ಎಂತಾಯ್ತು ಅಂದ್ರೆ ಬಿಗ್ ಬಾಸ್ ಇಂದೆಲ್ಲ ಪ್ಲೇ ಆಯ್ತಾ, ಅಲ್ಲಿಂದ ನನಗೆ ಸಿನಿಮಾ ಆಫರ್ ಬಂತು, ಮತ್ತು ತುಂಬ ಪ್ರಾಜೆಕ್ಟ್ ಬೇರೆ ಪ್ರಾಜೆಕ್ಟ್ ಎಲ್ಲ ಬರೋಕ್ ಆಯ್ತು ನನಗೆ. ಅದು ಈಗ ಕೂಡ ಬರ್ತೀನಿ ನನಗೆ, ಅಂದ್ರೆ ಅದಕ್ಕೋಸ್ಕರ ಅಂತಲ್ಲ, ಬಟ್ ಈಗ ಅದರಿಂದ ಬೇರೆ ಸಾಂಗ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಅಲ್ಲಿಂದ ನಂಗೆ ಶುರು ಆಯ್ತು. ಸತ್ಯ ಹೇಳ್ಬೇಕಾದ್ರೆ ನಾನು ಒಂಬು ಕೋಪಕಾರ ನನಗೆ ಊಟ ಆಯ್ತು ಅದಂತ. ಅಂದ್ರೆ ಎಲ್ಲ ಕಡೆ ನನಗೆ ಸಾಂಗ್ ನಿಜವಾಗ್ಲೂ ನನ್ನ ಹೆಸರು ಗೊತ್ತಿಲ್ಲ, ಬಟ್ ಅದು ಒಂದು ನಾನು ಹೇಳ್ರೆ ನಂಗೊಂದು ಎಲ್ಲ ಕಡೆ ಈಗ ನೀನ್ ಮಾಡಿದ್ದ ಅಂತೇಳಿ ಒಂದು ಎಲ್ಲ ಕಡೆ ಒಂದು ನನಗೊಂದು ಇದು ಮಾರ್ಕ್. ನಾನು ಒಬ್ಬ ಆಡಿಯನ್ಸ್ ಆಗಿ ಅದ್ ಹಾಯ್ ಬನಿ ಒಂಬು ಕೋಪ ಆದ್ಮೇಲೆ ನಂಗೆ ಗೊತ್ತಾಯ್ತು ಉತ್ತಮ್ ಸಾರಂಗದಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ರು ಕುಂದಾಪುರಗೆ ಅಂದಳಿ ಆತರ. ಒಬ್ಬ ಮ್ಯೂಸಿಷಿಯನ್ಗೆ ಈ ತರ ಒಂದು ಆಲ್ಬಮ್ ಸಾಂಗ್ ಅಥವಾ ಫಿಲ್ಮ್ ಇಂದ ಯಾವ್ದಾರ ಒಂದು ಸಾಂಗ್ ಬ್ರೇಕ್ ಕೊಡ್ಬೇಕಂದ್ರೆ ಅಥವಾ ಕೊಟ್ಟ ಮೇಲೆ ಅಂದ್ರೆ ಎಷ್ಟು ಹೆಲ್ಪ್ ಆಗ್ತಿದೆ? ಹೌದು, ಇದು ಹೌದು. ಬಟ್ ಎಂತಂದ್ರೆ ಕೆಲವು ಸಾಂಗ್ ನಾವು ಎಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತಲ್ಲ, ಅದು ರೀಚ್ ಆಗೋದಿಲ್ಲ. ಈ ಸಾಂಗ್ ಕೂಡ ಹಾಗೆ, ನಿಜ ಸಾಂಗ್ ಇದು ಈಗ ರೀಚ್ ಆಗಿರ್ಬೋದು, ನಾನು ಕೆಲವೆಲ್ಲ ಹೆಸರುಗಳಿಲ್ಲ ಯಾರು ಅನ್ಕೊಂಡ. ನಾನು ಈ ಸಾಂಗ್ ಮಾಡಿ ಆದ್ಮೇಲೆ ಪ್ರಮೋಷನ್ ತುಂಬಾ ಕಡೆ ಹೋದೆ, ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡಿ ಕೆಲವು ನಾವು ಫೇಸ್ಬುಕ್ ಚಾನಲ್ ಹೆಸರು ಹೇಳ್ಬೋದಾ ಚಾನಲ್ ಹೇಳಿ. ನಮ್ಮ ಓರ್ ಕುಂದಾಪುರ ಅವ್ರನ್ನ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ.
ಆಮೇಲೆ ಕುಂದಾಪುರ ಕುಡಿ ಅಂತ ಆ ಟೈಮಲ್ಲಿ ಇದ್ದಿತ್ತು. ತುಂಬಾ ಜನ ಸಪೋರ್ಟ್ ಅಂದ್ರೆ ಒಂದು 2-3 ಸಪೋರ್ಟ್ ನಂಗೆ ಮಾಡಿದ್ರು. ಇನ್ನು ಕೆಲವ್ರ ಹೆಸರು ನಂಗೆ ನೆನಪಾಗ್ತಿಲ್ಲ. ಅವ್ರು ಅಂತಂದ್ರೆ ಅವ್ರು ನಂಗೆ ಎಂತ ಮಾಡ್ರು, ಸ್ವಲ್ಪ ಹಿಂಗೆ ಕೈ ಹಿಡ್ಕೊಂಡು ಸ್ವಲ್ಪ ನನ್ ಕರ್ಕೊಂಡು ಹೋದ ಸಾಂಗ್ ಅದು ಆಯ್ತು ಅಂದ್ರೆ ಆಯ್ತು ಹೋಯ್ತು. ಬಟ್ ಇನ್ನೂ ರೀಚ್ ಆಗ್ಬೇಕನ್ನೋದು ಅಲ್ಲಿ ಎಂತ ಆಯ್ತು ಅಂತ ಹೇಳಿದ್ರೆ, ನಾನು ಕೆಲವು ಜಾಗದಲ್ಲಿ ಹೋಗಿ ಇದ್ ಮಾಡಿದೆ, ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂದ್ರೆ ಮಾಡ್ಲಿಲ್ಲ. ಮತ್ ನಾವಂತ ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಹೌದು ನಾವು ಅದು ಯಾರಿಗೂ ಇದ್ ಮಾಡೋಕ್ ಆಗ್ತದೆ, ಅವ್ರವ್ರ ಇಷ್ಟ ಅದು, ಹೌದು ಅವ್ರವ್ರ ಪರ್ಸನಲ್ ಅದು. ಹೌದು ನಾವು ಅದಕ್ಕೆಲ್ಲ ಮಾಡ್ಬೋದು ಆಯ್ತು. ಬಟ್ ನಾನು ಬಿಡ್ಲಿಲ್ಲ, ಮಾಡುವಂತ ನನ್ನ ಟೀಮ್ ಈತ ಅದು ನಾನು ಬಿಡ್ಲಿಲ್ಲ. ನಾನು ಪ್ರಯತ್ನ ಮಾಡಿದೆ. ಒಂದು 2 ವಾರ, ಒಂದು ವಾರ ಅನ್ಸುತ್ತೆ. ಒಂದು ವಾರ ಏನೋ ಒಂದು 40,000 50,000 ವ್ಯೂಸ್ ಆಯ್ತು. ಅದ್ರ ನಂತರ ಕಾವ್ಯ ಅಂತ ಹೌದು ಅವಳು ಒಂದು ವಿಡಿಯೋ ಮಾಡಿ ಒಂದು ವಾರ ನಂತರ ಅಷ್ಟೊತ್ತು ನಾವು ಆಲ್ಮೋಸ್ಟ್ 50,000 ಸಾಂಗ್ ಇದಾಯ್ತು ಅಂತ. ನಮ್ಮಿಂದ ಆದ್ರೂ ಎಷ್ಟು ರೀಚ್ ಆಗ್ತದೆ. ಬಟ್ ರೀಚ್ ಆಗ್ತಿತ್ತು ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ದಿವ್ಸಕ್ಕೆ ಒಂದು 2-3 ಸಾವಿರ ವ್ಯೂಸ್ ಆಗ್ತದೆ. ಯಾಕಂದ್ರೆ ಆ ಟೈಮ್ನೆಲ್ಲ 5,000 ವ್ಯೂಸ್ ಆಗೋದು ದೊಡ್ಡ ವಿಷಯ. ಹೌದು ನಮ್ಗೊಂದು 45,000 ವ್ಯೂಸ್ ಆಗಿದ್ದಿತ್ತು ಆ ಟೈಮ್ನಲ್ಲಿ. ಆಮೇಲೆ ಇವ್ರು ಟಿಕ್ಟಾಕ್ ನೀಡಿದ್ಲ, ಅಲ್ಲಿಂದ ಎಂತ ಆತಂದ್ರೆ ಮತ್ತು ಸ್ವಲ್ಪ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂದ್ಕೊಂಡು ಹಂಗೆ ಹೋಯ್ತು. ಎಷ್ಟು ಒಂದು 10,000 ವ್ಯೂಸ್ ಆಗೋ ಶುರು ಆಯ್ತು. ಮತ್ತೆ ಎಲ್ಲ ಕಡೆ ಸ್ಟೇಟಸ್ಗೆಲ್ಲ ಹಾಕೋ ಶುರು ಆಯ್ತು ಅಂತ. ಅದು ಆಮೇಲೆ ಈ ಸಾಂಗ್ ಹೋಯ್ತಲ್ಲ, ಅದಕ್ಕಿಂತ ಮುಂಚೆ ನಾನು ಈ ಸಾಂಗ್ ರೆಡಿ ಮಾಡಿ ಒಂದು 10 ಜನಕ್ಕೆ ಕೇಳಿಸಿದ್ದಲ್ಲ ಈ ಸಾಂಗ್, ಆಯ್ತಾ. ನೀವು ನಮ್ಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತೆ 10 ಜನಕ್ಕೆ ಕೇಳಿಸಿದ್ರೆ ಬರೀ ಒಂದು 10 ಜನ, ಒಂದು 8 ಜನ ಏನೋ ಈ ಸಾಂಗ್ ರಿಲೀಸ್ ಮಾಡ್ಬೇಡಿ, ಆತಿಲ್ಲ. ನಿಮ್ಮ ಪ್ರೊಫೈಲ್ ಬಿಡಬಹುದು ಅಂತ. ಓಕೆ ಓಕೆ ಖುಷಿ ಆಯ್ತಾ. ಇನ್ನು ಇಬ್ರಿಗೆ ಏನೋ ಖುಷಿ ಆಯ್ತು. ಒಬ್ನಿಗೆ ಓಕೆ ಆಮೇಲೆ ಇನ್ನೊಬ್ನಿಗೆ ಭಯಂಕರ ಖುಷಿ ಆಯ್ತು. ಪಾಡಿ ಮಾರ ಅನ್ಕೊಂಡು ನಾನೆಂತ ಮಾಡಿದೆ, ಇಲ್ಲಿ ಇನ್ನು ಜನರಿಗೆ ಬಿಟ್ಟದ್ ನಾನು. ಅದ್ರ ನಾವು ಗಾಡಿ ಇಟ್ಕೊಳ್ಳೋದು ಫೇಮಸ್ ಆಯ್ಕೆ ಅಂತ ಹಿಂಗೆ ನನ್ನ ತಲೆಲ್ಲ ಅದು ಇರಲಿಲ್ಲ. ಇರ್ಲಿಲ್ಲ. ನನ್ಗೆ ಫೇಮಸ್ ಆಯ್ಕೆ ಅದಲ್ಲ ಎಂಥದಿಲ್ಲ. ನನ್ಗೆ ಎಂತ ತಿಳಿಸಿಕೊಂಡು ಮಾಡೋದು, ಒಂದು ಜನರಿಗೆ ಒಂದು ಶೇರ್ ಮಾಡೋದು, ಜನರಿಗೆ ಖುಷಿಯಾರೆ ನನ್ಗೆ ಒಂದೇನಿತ್ತು ಅಂದ್ರೆ, ಈ ರೀಚ್ ಆಗ್ತಿಲ್ಲ ಗೊತ್ತಿಲ್ಲ. ನಾನು ಆ ಸಾಂಗ್ ಅಪ್ಲೋಡ್ ಮಾಡುವಾಗ ಕೂಡ ನನ್ನ ತಲೆ ಒಂದೇ ಇತ್ತು, ನನಗಿದು ಒಂದು 100 ವ್ಯೂಸ್ ಆದ್ರೂ ಅಡ್ಡಿಲ್ಲ, 2 ವ್ಯೂಸ್ ಆದ್ರೂ ಅಡ್ಡಿಲ್ಲ, ಬಟ್ ಕಮೆಂಟ್ ಒಂದು ನೆಗೆಟಿವ್ ಒಂದು ಬಪ್ಪಗಾಗಂತಲ್ಲ, ಒಂದು ಜನರಿಗೆ ಒಂದು ಖುಷಿ ಆರು ಸಾಕಂತ. ನೆಗೆಟಿವ್ ಬಿಡಿ, ಅದು ನಾವು ಕೆಲಸತೆ ಎಂತ ಮಾಡ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಈ ಫೀಲ್ಡಲ್ಲೇ ಅದು ಬಪ್ಪುಗಾಗ ಎಣಿಸ್ಕೊಂಡಿದ್ರೆ ಈ ಫೀಲ್ಡಲ್ಲಿ ಮುಂದೊಪ್ಪಕ್ಕೆ ಆಗ್ತಿಲ್ಲ. ಹೌದು, ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗ್ತಿಲ್ಲ. ಎಂತ ಮಾಡೋಕ್ ಆಗ್ತಿಲ್ಲ, ನಾವು ಮಾಡೋದಷ್ಟೇ ಕಂಟಿನ್ಯೂ ಮಾಡಿ. ಈ ನೆಗೆಟಿವ್ ಬಂತ ಅಂದ್ಕೊಂಡು ನಾವು ಇದು ಮಾಡೋಕಾವ, ಅದು ಕೆಲಸದಿಂದ ತಗೊಳಕ. ಹೌದು, ಎಂತದ್ದು ನೆಗೆಟಿವ್ ಹೇಳೋದು ನೋಡುವ, ಅದ್ರ ಮೇಲೆ ನೋಡ್ಬೇಡಿ, ಏನು ತಪ್ಪಿಲ್ಲ ಅಲ್ಲ, ನಾವೇನು ದುಡ್ಡು ಆಗ್ತಾ ಇಲ್ಲ ಅಲ್ಲ. ಏನೋ ನೆಗೆಟಿವ್ ಹೇಳಿ ಏನೋ ಕಮ್ಮಿ ಆಯ್ತು ನೋಡುವ, ಅದ್ರ ನೆಕ್ಸ್ಟ್ ನಾವು ಏನಾದ್ರು ಇದ್ರ ತಗೊಳ್ಳೋದು ಅಷ್ಟೇ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಅದ್ರಲ್ಲಿ 6 ತಿಂಗಳು ಮೆಟರಿಟಿ ಇಟ್ಕೊಂಡು ನಾನು ಮಾಡೋದು. ಅಂದ್ರೆ ನಂಗೆ ಫೇಮಸ್ ಆಯ್ಕೆ ನಾನು ಯಾವ ಸಾಂಗ್ ಮಾಡೋದು ನಂದು ಇಟ್ಕೊಂಡು ಮಾಡೋದಿಲ್ಲ. ಫೇಮಸ್ ಆಯ್ಕೆ ಇದಾರೆ ಅದು ಇಲ್ಲ, ಒಂದು ಮಾಡೋದು ಅಷ್ಟೇ. ನಮ್ಮಿಂದ ಒಂದು ಎಷ್ಟು ಆಗ್ತದೆ ಅಷ್ಟೊಂದು ಮಾಡೋದು, ಜನರಿಗೆ ಬೇಕು. ಅದ್ರದ್ದು ಮೇಕಿಂಗ್ ಹೆಂಗೈತೆ ವಾಯ್ ಬನ್ನಿ ಒಂಬುಕೊಪ್ಪ? ಅದ್ರದ್ದು ಅನಿಮೇಷನ್ ಟೈಪ್ ಎಲ್ಲ ಮಾಡಿದಿರಿ, ಹೌದು ಅದ್ರದ್ದು ಹೊಸ ತರದ್ದು. ಹೌದು, ನಮ್ಮ ಫ್ರೆಂಡ್ ಅರವಿಂದ್ ಅಂತ ತುಂಬಾ ಹೆಲ್ಪ್ ಮಾಡಿ ನನ್ಗೆ, ಆಯ್ತಾ. ಅರವಿಂದ್ ಅಂತ ಮಾಡ್ದ, ನಾನು ತುಂಬಾ ತಲೆತಿಂದೆ ಅರವಿಂದಿಗೂ. ಅಂದ್ರೆ ನಂದಂತಂದ್ರೆ ಬಪ್ಪೂರು ಬಿಡುದಿಲ್ಲ ಸರಿ, ಒಂದು ಇರುತ್ತಲ್ಲ, ಒಂದು ತಿಂಡಿ ಒಂದು ಆಸೆ ಇರುತ್ತೆ. ಪಾಪ ಅರವಿಂದ್ ಒಳ್ಳೆ ಇದು ಮಾಡಿದೆ, ತುಂಬಾ ಸಪೋರ್ಟ್. ಆಮೇಲೆ ಅದು ಯಾವ ರೀತಿ ಮಾಡ್ಕೊ ಪ್ಲಾನ್ ಮಾಡ್ಕೊ ನಾವೆಲ್ಲ ಕೂತ್ಕೊಂಡು ಗ್ರೂಪ್ ಮಾಡ್ಕೊಂಡು ನಾವು ಒಂದು ಮಾಡ್ಕೊಂಡು ಅಲ್ಲಿಂದ ಅಂತ ಆಯ್ತು. ಒಂದು ನಮ್ಗೊಂದು ಟೀಮ್ ಸಿಗ್ತಾ ನನಗೆ ಅವ್ರ ಕಡೆಯಿಂದಲ್ಲ ಅನಿಮೇಷನ್. ನನಗೆ ನಾವು ಅಂದ್ರೆ ಫಸ್ಟ್ ಫೋಟೋಶೂಟ್ ಅಲ್ಲಿ ಫಸ್ಟ್ ಸ್ಟಾಪ್ ಮಾಡಿದ್ದು. ಫೇಸ್ ಎಲ್ಲ ನಾನು ನಿಮ್ಗೆ ನೋಡಿರ್ಬೋದು, ಫೇಸ್ ನಮ್ದು ಇರ್ತಾನೆ. ಅದು ಮಾಡ್ಕೊಂಡು ನಾವು ಹೇಗೆ ಮಾಡ್ಕೊಂಡು ಕ್ಯೂಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಯಾರು ಮಾಡಿರ್ಲಿಲ್ಲ. ಅಂದ್ರೆ ಆ ತರ ಅನಿಮೇಷನ್ ಸಾಂಗ್ ಯಾರು ಯೂಸ್ ಮಾಡ್ತಿದ್ರು ನಾನಂತೂ ನೋಡ್ಲಿಲ್ಲ. ಮುಂಚೆ ಯಾರು ಯೂಸ್ ಮಾಡ್ತೇನೆ ಇರಲಿಲ್ಲ ಅನಿಮೇಷನ್ ಸಾಂಗ್ಸ್ಗಳಲ್ಲಿ. ನಾನು ಒಂದು ಹೊಸತನ ಮಾಡೋದು. ಮ್ಯೂಸಿಕ್ ಪ್ರೊಡ್ಯೂಸರ್, ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್, ಏನ್ ಡಿಫ್ರೆನ್ಸ್ ಅವರಿಗೆ ವ್ಯತ್ಯಾಸವಂತ? ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರ. ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಡೈರೆಕ್ಟರ್ ಹೇಳ್ತಾರೆ. ಡೈರೆಕ್ಟರ್ ಹೆಂಗೆ ಥಿಂಕ್ ಕೊಡ್ತಾರೆ ನಮ್ಮನ್ನು, ಆಯ್ತಾ. ಒಂದು ನಮ್ದು ಈ ರೀತಿ ಸ್ಟೋರಿ ಈ ರೀತಿ ಸ್ಟೋರಿಯಲ್ಲಿ ಈ ಸಾಂಗ್ ಬರ್ತದೆ.
ಅವ್ರು ನಮ್ಗೆ ಯಾವುದೇ ಒಂದು ನಮ್ಗೀಗ ಸಾಂಗ್ ನಮ್ಮ ಮೂವಿ ಸ್ಟಾರ್ಟ್ ಆಗ ಮುಂಚೆ ಸಾಂಗ್ ಪ್ಲಾನ್ ಮಾಡ್ತಾರೆ, ಸಾಂಗ್ ಅಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾರೆ ಅವ್ರು. ಸಾಂಗ್ ಮಾಡೋ ಮುಂಚೆ ನಮ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಈ ಸಾಂಗ್ ಯಾಕಾಗಿ ಬರ್ತಿದೆ ನೆಕ್ಸ್ಟ್ ಸೀನ್ ಅದು ನಾವು ಅದನ್ನ ತಲೆ ಹಿಡ್ಕೊಂಡು ಮ್ಯೂಸಿಕ್ ಅನ್ನು ಪ್ರೊಡ್ಯೂಸ್ ಮಾಡ್ತಿತ್ತು ನಾವು, ಅಂದ್ರೆ ಯಾವ ರೀತಿ ಮಾಡಕ್ಕೆ. ಪ್ರೊಡಕ್ಷನ್ ಫಸ್ಟ್ ಬರ್ತದ, ಅದು ಫಸ್ಟ್ ನಾವು ಸಾಂಗ್ ಫಸ್ಟಿಗೆ ಮಾಡತ್ತ, ಅವ್ರು ಶೂಟಿಂಗ್ ಹೋಗ್ ಮುಂಚೆ ನಾವು ಸಾಂಗ್ ರೆಡಿ ಮಾಡ್ಲೇಬೇಕು. ಓಕೆ ಬಟ್ ಅದ್ ಮಾಡ್ಬೇಕಾದ್ರೆ ನಮ್ಗೆ ಸ್ಟೋರಿ ಗೊತ್ತಿರ್ಬೇಕು ಒಂದು. ಹೌದು ಅದಕ್ಕಿಂತ ಮುಂಚೆ ಅವ್ರು ಸ್ಕ್ರಿಪ್ಟ್ ಕೊಟ್ಬಿಡ್ತೀರಿ ನಮಗೆ, ಈ ಸಾಂಗ್ ಯಾಕೆ ಬರ್ತಿತ್ತಂತ, ಯಾಕೆ ಬಂತಂತ, ಈ ಸೀನ್ ನಂತರ ಈ ಸಾಂಗ್ ಯಾಕೆ ಬರ್ತಂತ, ಓಕೆ ಮತ್ತೆ ಏನು ವಿಷಯ ಸಾಂಗ್ ಅಲ್ಲಿ, ಯಾವ ಸೈಡ್ ಇದೆಯಾ ಅಥವಾ ಹ್ಯಾಪಿ ಇದೆಯಾ ಅಥವಾ ಏನು ಯಾವ ಜಾನರ್ ಅಲ್ಲಿ ಬೇಕು. ಆಮೇಲೆ ಅವ್ರು ನಮ್ ಜಾನರ್ ಕೂಡ ಹೇಳಿಬಿಡ್ತಾರೆ ಅವ್ರು ಯಾವ ಜಾನರ್ ಅಲ್ಲಿ ಬೇಕಂತ. ಅಂದ್ರೆ ನಿಮ್ಗೆ ಜಾನರ್ ಅಂತ ಹೇಳಿದ್ರೆ ತುಂಬಾ ರೀತಿ ವೆರೈಟಿ ಎಲ್ಲ ಇರುತ್ತೆ ಈಗ. ಹೌದು ಹೌದು, ಅಂದ್ರೆ ಇಂಡಿಯನ್ ಸ್ಯಾಡ್ ಸಾಂಗ್ ಮಾಡ್ಬೋದು, ಆಮೇಲೆ ವೆಸ್ಟರ್ನ್ ಸ್ಯಾಡ್ ಸಾಂಗ್ ಮಾಡ್ಬೋದು. ಅದನ್ನ ಮುಂಚೆ ನಮ್ಗೆ ಹೇಳಿಬಿಡ್ತೀವಿ ನಾವು ಹೇಳುತ್ತೆ ನಿಮ್ಗೆ ಯಾವ ರೀತಿ ಅಡ್ಡಿಲ್ಲ ಅಂತ. ಆಮೇಲೆ ಪ್ರೊಡ್ಯೂಸರ್ ಸ್ವಲ್ಪ ಫೈನಾನ್ಷಿಯಲ್ ಪ್ರೊಡ್ಯೂಸರ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆಲ್ಲ, ಅದು ನಾವು ಇದು ಮಾಡ್ಬೋದು, ರಿಸರ್ಚ್ ಮಾಡಿ ನಮ್ಗೆ ಜಾಸ್ತಿ ಒಂದ್ 2-3 ಆಪ್ಷನ್ ಇಡ್ಬೋದು ನನ್ಗೆ. ಅದನ್ನ ನಾನು ಎಂತ ಮಾಡ್ತೇನೆ ಅಂದ್ರೆ, ಒಬ್ರಿಗೆ ಸಾಂಗ್ ನಾನು ಪ್ರೊಡ್ಯೂಸರ್ ಕೊಡೋ ಮುಂಚೆ ನಾನೊಂದು ಒಳ್ಳೆ ಕರೆಕ್ಟ್ 4-5 ಸಾಂಗ್ ಮಾಡ್ಕೊಂಡೆ, 2-3 ಸಾಂಗ್ ಇದು ಮಾಡ್ಕೊಂಡೆ, ಅದು ಒಂದ್ ಸೆಲೆಕ್ಟ್ ಮಾಡಿ ನಾನು ಕೊಡಿ. ಹೌದು, ಯಾಕಂದ್ರೆ ನಾನು ಫಸ್ಟಿಗೆ ನಾನು ಇದು ಮಾಡಿದೆ, ಅಂದ್ರೆ ಒಂದ್ಸತಿ ಮಾಡಿ ಕ್ಲಿಯರ್ ಆಯ್ತು ನನ್ಗದು ಇಷ್ಟ ಇಲ್ಲ, ನೆಕ್ಸ್ಟ್ ಇಟ್ಬಿಡಿ. ಅವಾಗ ಈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ದು, ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇದೆಯಲ್ಲ, ಅವರಿಬ್ರು ಕರೆಕ್ಟ್ ಆಗಿ ಇರ್ಲೇಬೇಕು. ಒಂಥರ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ನಾವು ಕರೆಕ್ಟ್ ಆಗಿ ಇರ್ಬೇಕು, ಯಾಕಂದ್ರೆ ಇಬ್ಬರದ್ದು ಇರೋದು ಮೇಲೆಲ್ಲ ಯಾವ್ದು ಸ್ಟಾರ್ಟಿಂಗ್ ಆಟ ಯಾವ ರೀತಿ ಅಂದ್ರೆ ಅವ್ರು, ಯಾಕಂದ್ರೆ ಅವ್ರು ಟೇಸ್ಟ್ ಕೂಡ ಇರೋದು ಕೆಲಸ. ಡೈರೆಕ್ಟರ್ ಇದೇ ಟೇಸ್ಟ್ ಬೇಕಂತ ಅಷ್ಟೊಂದು ಅಡ್ಜಸ್ಟ್ ಆಗ್ತದೆ. ಇದು ಈಗ ನೀವು ಮ್ಯೂಸಿಕ್ ಮಾಡ್ತೀರಂದ್ರೆ, ಮಾಡಿದ್ರ ಮೇಲೆ ಈಗ ಏನು ಲಿರಿಕ್ ರೈಟರ್, ಸಾಂಗ್ ರೈಟರ್ಸ್ ಅಂತ ಕರ್ಸ್ತಾರೆ. ಹೌದು, ಅದು ಅಲ್ಲಿ ಯಾವ ರೀತಿ ಅಂದ್ರೆ 2 ರೀತಿ ಪ್ಯಾಟರ್ನ್ ಇರುತ್ತೆ. ಕೆಲಸದ ಲಿರಿಕ್ಸ್ ಫಸ್ಟೇ ಕೊಡ್ತಾರೆ, ನಾವು ಅದನ್ನ ಲಿರಿಕ್ಸ್ ನೋಡ್ಕೊಂಡು ನಾವು ಎಂತ ಟ್ಯೂನ್ ಮಾಡಕ್ಕಾಗ್ತದೆ. ಕೆಲಸದ ಎಂತ ನಾವು ಟ್ಯೂನ್ ನೋಡಕ್ಕಾಗ್ತದೆ, ಟ್ಯೂನ್ ಮಾಡಿ ಆದ್ಮೇಲೆ ಹೌದು ಟ್ಯೂನ್ ಮಾಡಿ ಆದ್ಮೇಲೆ ನಾವು ಅವ್ರ ಲಿರಿಕ್ಸ್ ರೈಟರ್ ಕೊಡ್ತಾರೆ. 2 ಪ್ಯಾಟರ್ನ್ ಒಂದೇ ಆಲ್ಮೋಸ್ಟ್. ಈ ಲಿರಿಕ್ಸ್ ರೈಟರ್ ಹೆಂಗೆ ಡೈರೆಕ್ಟರ್ ಅಡಿ ಬರ್ತಾರ ಅಥವಾ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಅವ್ರು ಬರ್ತಾರ ಅಂತ, ಅಂದ್ರೆ ಅವ್ರು ಕರ್ಸೋದಾ ಅಥವಾ ಇಲ್ಲ? ಹೌದು, ಆ ಕೆಲಸತೆ ಅವ್ರು ಕರೆಸ್ತಾರೆ. ಈ ಕೆಲಸತಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಬರುವಾಗ ಫಸ್ಟ್ ಕ್ಲಿಯರ್ ಮಾಡಿ ಹೇಳಿಬಿಡ್ತಾರೆ, ಈ ಸಾಂಗ್ ಇಂತ ಆರ್ಟಿಸ್ಟ್ ಹಾಡ್ಬೇಕು, ಅವ್ರಿಗೋಸ್ಕರ ಮಾಡ್ತಿತ್ತು. ಮತ್ತೆ ಲಿರಿಕ್ಸ್ ಇವ್ರು ಇಂಥದ್ದೊಂದು ಹೇಳಿಬಿಡ್ತಾರೆ, ಡೈರೆಕ್ಟರ್ ಹೇಳ್ತಾರ, ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳಿಬಿಡ್ತಾರೆ. ಯಾಕಂದ್ರೆ ಕೆಲಸ ಪ್ರೊಡ್ಯೂಸರ್ ಕಡೆಯಿಂದ ಬರುತ್ತೆ. ಕೆಲಸತಿ ನಿಮ್ದು ನೋಡಿ, ನಿಮ್ಮ ಏನಾರು ಈ ಸಾಂಗ್ ಏನಾರು ಇರಬೇಕಾ ಏನಾದ್ರು ಪ್ಲಾನ್ ಇದ್ರೆ ಅದು ಕೂಡ ಹೇಳಿ ಅಂತ ಹೇಳಿಬಿಡ್ತಾರೆ, ಕ್ಲಿಯರ್ ಮಾಡಿ. ಯಾಕಂದ್ರೆ ಒಂದು ಸತಿ ಅವ್ರು ಇದು ಮಾಡೋದಿಲ್ಲ, ನಮ್ಮನ್ನು ಕೇಳ್ತಾರೆ ಅವ್ರು, ಯಾಕಂದ್ರೆ ಎಲ್ಲ ಸಾಂಗ್ ಕೆಲವರಿಗೆ ಸೂಟ್ ಆಗುದಿಲ್ಲ. ಹಾಗಾಗಿ ನಮ್ಮನ್ನು ಕ್ಲಿಯರ್ ಮಾಡ್ಕೊಂಡು ಲಿರಿಕ್ಸ್ ರೈಟರ್ ಕೂಡ ಆಗುತ್ತೆ. ಲಿರಿಕ್ಸ್ ಆಗಿ ಈ ಒಬ್ಬರದ್ದೆಲ್ಲ ಕರೆಕ್ಟ್ ಬಿಗಿನರ್ಸ್ ಕಲರ್ ಇರ್ತಾರಲ್ಲ, ಒಳ್ಳೆ ಆಗಿದ್ರೆ ಮತ್ತೆ ಬೇರೆಯವ್ರು ಕೊಟ್ಬಿಡ್ತಾರೆ. ರಿಸ್ಕ್ ತಗೋದಿಲ್ಲ, ರಿಸ್ಕ್ ಯಾಕಂದ್ರೆ ಇಲ್ಲಿ ರಿಸ್ಕ್ ತಗೊಂಡ್ರೆ ಪ್ರೊಡ್ಯೂಸರ್ ಮತ್ತೆ ಬಿಟ್ಬಿಡತ್ತೆ, ಅಂದ್ರೆ ಪ್ರಾಡಕ್ಟ್ ಒಳ್ಳೆ ಬರ್ಬೇಕಲ್ಲ ನಮಗೆ. ಅದಕ್ಕಾಗಿ ನಾವು ಎಂತ ಮಾಡುತ್ತೆ, ನಾವು ರಿಸರ್ಚ್ ಮಾಡ್ಕೊಂಡು ಮಾಡೋದು, ಅದ್ರ ಇದು ಗೊತ್ತಿಲ್ಲ. ಇವಾಗ ಸಾಂಗ್ ರೈಟರ್ಗಳನ್ನ ಕರ್ಕ ಬಂದು ಅವ್ರದ್ದು ನಿಮ್ಗೆ ಇವಾಗ ಸೆಟ್ ಆತಿಲ್ಲ, ಅವ್ರೊಂದ್ 3-4 ಬರೀತ್ರ, ನಿಮ್ಗೆ ಮ್ಯಾಚ್ ಆತಿಲ್ಲ ಅನ್ಸುತ್ತೆ ಟ್ಯೂನಿಗೆ, ಇನ್ನೂ ಬರ್ಬೋದು, ಡೈರೆಕ್ಟ್ರಿಗೂ ಅನ್ಸುತ್ತೆ, ಅಷ್ಟೊತ್ತಿಗೆ ಚೇಂಜ್ ಮಾಡ್ಬೋದು, ಅವ್ರನ್ನೇ ಮಾಡ್ಬೋದು. ಹೌದು, ಎಂತಂದ್ರೆ ಅಲ್ಲಿ ಕಾಂಪ್ರಮೈಸ್ ಅದು ಬೇಡ. ಈಗ ನಾವೇ ಮ್ಯೂಸಿಕ್ ಮಾಡುವಾಗ ಇಷ್ಟ ಆಯ್ತಿದ್ರೆ ಚೇಂಜ್ ಮಾಡಲೇಬೇಕು ನಾವು. ಅದನ್ನ ನಾವು ಅದನ್ನ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ, ಅದೇ ಹೇಳ್ತಿರೋದು. ಕ್ವಾಲಿಟಿ ಹಾಳಾಗ್ತದೆ. ಈಗ ನಮ್ ಕೆಲವರಿಗೆ ನಾಡು ಸಾಂಗ್ ಮಾಡುತ್ತಲ್ಲ, ಸಾಂಗ್ ಹೇಳಿದ್ಮೇಲೆ ಡೈರೆಕ್ಟ್ರು ಹೋಗೋದು ಸಾಂಗ್ ಅದು ಪ್ರೊಡ್ಯೂಸರಿಗೂ ಹೋಗ್ತದೆ. ಅವ್ರ ಟೇಸ್ಟ್ ನಮ್ಗೆ ಹೇಳ್ತಾರೆ ಅವರು, ಅಂದ್ರೆ ಯಾವ ರೀತಿ ಬಂದಿತ್ತು ಔಟ್ಪುಟ್. ಕೆಲಸದ ಅಂತ ನಾವು ಲೈನ್ ಕೆಲವರು ಮಾಡಕ್ಕೆ ಹೋಗ್ತಿಲ್ಲ, ಅಷ್ಟು ಕ್ಲಿಯರ್ ಆಗಿ ನಾವು ಹೇಳಿಬಿಡುತ್ತೆ, ಹಿಂಗ್ ನಾವು ಮಾಡೋ ಪ್ಲಾನಿಂಗ್ ಉಂಟು, ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಇದು ಮಾಡಿ ಇದು ಡೆವಲಪ್ ಮಾಡಿ ಮಾಡ್ಕೊಂಡು ಹೋಗ್ಬೋದು, ಮ್ಯೂಸಿಕ್ ಆಡ್ ಮಾಡಿ ಫಸ್ಟ್ ಕ್ಲಿಯರ್ ಮಾಡಿ ಹೇಳಿಬಿಡತ್ತೆ ನಾವು. ಅಂದ್ರೆ ಎಂತಕ್ಕಂತ ಹೇಳ್ರೆ, ಫಸ್ಟಿಗೆ ನಾವು ರೆಫರ್ ಮಾಡ್ಕೊಳ್ಳೋದ್ರೆ ಎಂತಂತ ಹೇಳ್ರೆ, ಅದು ಸ್ವಲ್ಪ ಅಂದ್ರೆ ಬಜೆಟ್ ಇದ್ರೆ ಅಡ್ಡಿಲ್ಲ, ಆಮೇಲೆ ಇಷ್ಟ ಅಂದಿದೆ. ಅದಕ್ಕೆ ನಾವೆಂತ ಮಾಡುತ್ತೆ, ಫಸ್ಟ್ ಕ್ಲಿಯರ್ ಮಾಡಿ ಹೇಳಿಬಿಡುತ್ತೆ, ಇಲ್ಲಿ ಫ್ಲೂಟ್ ಬರುತ್ತೆ, ಇಲ್ಲಿ ಸ್ಟ್ರಿಂಗ್ಸ್ ಎಲ್ಲ ಬರುತ್ತೆ. ಇವರು ಯಾರಿಗೆ? ಸಾಂಗ್ ರೈಟರ್ಗಳಿಗೆ ಇಲ್ಲ ಡೈರೆಕ್ಟರ್ಗಳಿಗೆ. ಅದಕ್ಕೆ ನಾವೆಂತ ಮಾಡ್ತಾ ಅಲ್ಲಿ ಕ್ಲಿಯರ್ ಮಾಡಿ ಹೇಳಿಬಿಡುತ್ತೆ ನಾವು. ಇದ್ರೆ ಎಂತಂದ್ರೆ ಹೇಳ್ರೆ, ನಮ್ಮ ಯಾವ ರೀತಿ ಅವ್ರಿಗೆ ಐಡಿಯಾನೇ ಇರೋದಿಲ್ಲ. ಆಮೇಲೆ ನಾವು ಮಾಡಿ ನಾವು ಮತ್ತೆ ಕೆಲವು ಖಾಲಿ ಇಟ್ಬಿಡುತ್ತೆ, ಕೆಲವು ಬೇರೆ ಕೀಬೋರ್ಡ್ ಪ್ಲೇ ಮಾಡಿರುತ್ತೆ.
ಅದಕ್ಕೆ ನಾವು ಕ್ಲಿಯರ್ ಆಗಿ ಹೇಳಿಬಿಡುತ್ತೆ. ಈಗ ನಾವು ಕೀಬೋರ್ಡ್ ಎಲ್ಲ ಪ್ಲೇ ಮಾಡಿದೆ, ಈಗ ನೆಕ್ಸ್ಟ್ ನಾವು ಲೈವ್ ಹಾಕಿ ಬಿಡ್ತೇವೆ ಅಂದ್ಕೊಂಡಿದ್ವಿ. ನಿಮ್ಗೆ ಈಗ ಮ್ಯೂಸಿಕಲ್ಲೂ ಹೋದಲ್ಲ, ಹಾ. ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ಕೊಂಡಳಿ ಇತ್ತ ಅಥವಾ ನಾನೊಬ್ಬ ಮ್ಯೂಸಿಷಿಯನ್ ಆಯ್ತು ಆ ತರ? ಹಂಗೆ ಎಂಥದೂ ಇಲ್ಲ ನಂದು. ಹಾ. ಏನು ಬರುತ್ತೆ ನಾನು ಮಾಡ್ತೆ ಅಷ್ಟೇ. ಹಾ. ಯಾಕಂದ್ರೆ ನನಗೆ ಆ ರೀತಿ ಎಂತ ಇಲ್ಲ. ದೊಡ್ಡ ಪ್ರಾಜೆಕ್ಟ್ ಎಂತ ಸಣ್ಣ ಪ್ರಾಜೆಕ್ಟ್ ಮಾಡ್ತೆ ನಾನು. ದೊಡ್ಡ ಪ್ರಾಜೆಕ್ಟ್ ಬಂದರೆ ದೇವ್ರ ಲೆಕ್ಕದಲ್ಲಿ ಬಂದು ಅದಕ್ಕೆ ಬೇರೆ ಮಾಡ್ತೇನೆ. ಆಯ್ತು, ಯಾಕಂದ್ರೆ ಆರ್ಟಿಸ್ಟ್ ಹಿಂಗೆ ಇಡಬಾರ್ದಲ್ಲ ಯಾವುದು ನೀ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅದೆಲ್ಲ. ನನ್ನ ಪ್ರಕಾರ ಏನು ಬೇರೆ ನಮ್ಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಹಂಗಿರ್ಬಾರ್ದು. ಎಲ್ಲ ಆರ್ಟಿಸ್ಟ್ ಅಂದರೆ ಎಲ್ಲ ಒಂದೇ, ಎಲ್ಲ ಆರ್ಟಿಸ್ಟ್ ಒಂದೇ. ಒಂದು ಸಿನಿಮಾ, ಈಗ ಸಿನಿಮಾ ಡೈರೆಕ್ಟರ್ಗಳಿಗೆ ಹಾ. ಒಂದು ಸ್ಫೂರ್ತಿ ಅಂದಳಿ ಇರುತ್ತೆ. ಯಾವ್ದಾರ ಒಂದು ಫಿಲ್ಮ್ ಮಾಡ್ಕಂದ್ರೆ ನಾನ್ ಫಿಲ್ಮ್ ಇಂಡಸ್ಟ್ರಿ ಹೊಯ್ಕಂದ್ರೆ ಒಂದು ಸ್ಫೂರ್ತಿ ಅಂದಳಿ ಇರುತ್ತೆ. ಹಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಎಂತ ಸ್ಫೂರ್ತಿ ಅಂದಳಿ? ಕೆಲವು ವಿಚಾರ ಹೇಳೋಕ್ಕೆ ಹೋಗ್ಬೇಕಾಗ, ಯಾಕಂದ್ರೆ ಆರ್ಟಿಸ್ಟ್ ಅಂದ್ರೆ ಒಂದ್ಸತಿ ಒಬ್ಬ ಫಾಲೋ ಮಾಡೋಕೆ ಹೋದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಾನು ಈ ಇಂಡಸ್ಟ್ರಿ ಬರೋದು ಕಾರಣ ಮೈಕಲ್ ಜಾಕ್ಸನ್. ಓಕೆ. ಮೈಕಲ್ ಜಾಕ್ಸನ್ ಹೆವಿ ಫಾಲೋ ಮಾಡ್ತಿದ್ದೆ ನಾನು. ಒಂದು ಯಾವ ರೀತಿ ಅಂದ್ರೆ 24 ಗಂಟೆ ಪುಣ್ಯಕ್ಕೆ ಸ್ಕೂಲಿಗೆ ಕಾಲೇಜಿಗೋಸ್ಕರ ನಾನು ಸಾಂಗ್ ಕೇಳ್ತಿರ್ಲಿಲ್ಲ. ನನಗಿಂತ ಹುಚ್ಚ ಏನಂತ ಹೇಳಿದ್ರೆ, ಮುಂಚೆ DVD ಎಲ್ಲ ಇರ್ತಿತ್ತ, ನಾನು ಎಂತ ಮಾಡ್ತಿದ್ದೆ, ಆ DVD ಎಲ್ಲ DVD ಕ್ಯಾಸೆಟ್ ಇತ್ತು. ಕ್ಯಾಸೆಟಲ್ಲಿ ನಾನು ಸಾಂಗ್ ಬರ್ತಿಲ್ಲ ರೆಕಾರ್ಡ್ ಮಾಡ್ತಿದ್ದೆ. ನಾನು ಸಾಂಗ್ ಸಿಗ್ತಿರ್ಲಿಲ್ಲ ಮುಂಚೆ, ಅದು ಎಲ್ಲಿತ್ತು ಇಂಟು ಗೂಗಲಲ್ಲಿ ಎಂತ ಇರ್ಲಿಲ್ಲ. ನಾನು ಅದ್ರ ನಂತರ ಈ ಮೈಕಲ್ ಜಾಕ್ಸನ್ ಕೂಡ ಸಾಂಗ್ ಕೂಡ ನಾನು ಈ ಸೈಬರ್ಗೆ ಹೋಗ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು, ಅವರೇ ಡೌನ್ಲೋಡ್ ಮಾಡ್ಕೊಂಡು ನನಗೆ ಇಂತಿದ್ದು ಸಾಂಗ್ ಎಲ್ಲ ಹಾಕಿಕೊಡಿ ಅಂದ್ರೆ ವಿಡಿಯೋ ಹಾಕೊಂಡು ನಾನು ಫುಲ್ ಇದು ಮಾಡಿ ಇಡ್ತಿದ್ದೆ. ಮತ್ತು ಮುಂಚೆ ಇನ್ನೊಂದು ನನಗೇನು ಏನು ಹುಚ್ಚಿ ಇತ್ತು ಅಂತ ಹೇಳಿದ್ರೆ, ಈ ಸಾಂಗ್ ಇದೆಲ್ಲ ಸಾಂಗ್ ಬರ್ಕೊಳ್ಳೋದು. ಈಗ ಕೂಡ ಅಂದ್ರೆ ಬುಕ್ ಉಂಟು ನನಗೆ. ಓಕೆ. ಆ ಬುಕ್ ಬರೀ ಲಿರಿಕ್ಸ್ ಮಾತ್ರನಾ? ಲಿರಿಕ್ಸ್ ಮಾತ್ರ, ಮೈಕಲ್ ಜಾಕ್ಸನ್ ಸಾಂಗ್ ಮಾತ್ರ, ಮತ್ತೆ ಯಾವುದೇ ಹಾಡಕ್ತಿರಿ ಅದರೊಳಗೆ. ಓಕೆ. ಆಯ್ತಾ, ಒಂದು ದಿವಸ ಎಂತ ಆಯ್ತು, ನಂಗೆ ಮೈಕಲ್ ಫೋಟೋ ಬೇಕಿತ್ತು ನನಗೆ. ಆಯ್ತಾ, ನಾನು ಎಲ್ಲಿಂದ ತಗೊಂಡಿಲ್ಲ, ಒಂದು ಯಾವುದೋ ಒಂದು ಲೈಬ್ರರಿ ಮಾತೇನೆ, ನನ್ಗೆ ಆ ಫೋಟೋ ಭಯಂಕರ ಇಷ್ಟ ಆಯ್ತು. ಎಂತ ಮಾಡಲ್ಲ ನಾನು ಬ್ಲೂರ್ ದಕ್ಷಿಣ ಕಟ್ ಮಾಡ್ಕೊಂಡು ಅವನು ಒಳ್ಳೆ ಮುಖ ಮಾತ್ರ ಅದು ಮೈಕಲ್ ಜಾಕ್ಸನ್ ಇದು. ಅದು ಕೆಟ್ಟ ಮಾಡೋದು ತಕೊಂಡು ಸೀದಾ ಅನ್ಸುತ್ತೆ. ಮುಂಚೆ ಇರ್ಲಿಲ್ಲ ಅಲ್ಲ ಅದೆಲ್ಲ ಹೌದು. ಫೋಟೋಸ್ ನನ್ಗೆ ಎಲ್ಲಿ ಸಿಕ್ತಿತ್ತು, ನಮ್ಗೆ ಈಗ ಗೂಗಲ್ ಹೊಡೆದ್ರೆ ಎಲ್ಲ ಸಿಕ್ತಿತ್ತು, ಮುಂಚೆ ಸಿಕ್ತಿರ್ಲಿಲ್ಲ. ಅಂದ್ರೆ ಆ ಟೈಮಲ್ಲಿ ಸ್ಕೂಲ್ ಎಲ್ಲಿ ಸಿಕ್ತಿತ್ತು ನಮ್ಮ ಫೋಟೋ. ಅದಕ್ಕೆ ನಾನು ತೊಗೊಂಡು ಕಟ್ ಮಾಡ್ಕೊಂಡು ಆ ಬುಕ್ಕಿಂಗ್ ನೆನೆಸ್ಕೊಂಡು ಒಂಥರ ಯಾರು ತಂದೆ ಆಟ. ನಾನು ಹೆವಿ ಮೈಕಲ್ ಜಾಕ್ಸನ್ ಮುಳುಗಿ ಇದೆ. ಪ್ರತಿಯೊಂದು ಸಾಂಗ್ ಕೇಳ್ತಿದ್ದೆ ಅವ್ರು. ಒಂದು ಎಷ್ಟು ಸಾಂಗ್ ಇದೆ ಅದೆಲ್ಲ ಕೇಳ್ಕೊಂಡು ನಂಗಿಂತ ಹುಚ್ಚಂದ್ರೆ ಮ್ಯೂಸಿಕ್ ಹೋಯ್ತು ಅಷ್ಟೇ. ಹೌದು, ಹಾಗಂತ ಮುಂಚೆ ಭಕ್ತಿಗೀತೆ ತುಂಬ ಸಾಂಗ್ ಕೇಳ್ತಿದ್ದೆ ನಾನು. ನಮ್ಗಂದ್ರೆ ಈಗ ನಮ್ಮ ತಂದೆಯವರು ಏನ್ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ ನಮ್ಮ 5 ಗಂಟೆಗೆ ಸಾಂಗ್ ಹಾಕಿ ಬಿಡ್ತಿದ್ರು, ಕ್ಯಾಸೆಟ್ ಹಾಕಿ ಭಕ್ತಿಗೀತೆ ಎಲ್ಲ. ಆಮೇಲೆ ಅದು ಎಂತಂದ್ರೆ ತಲೆನೀಲ ಸೇವ್ ಉಂಟು, ಅದು ಕೂಡ ಕೇಳ್ತಾನೆ. ನಾನು ಭಕ್ತಿಗೀತೆ ತುಂಬಾ ಕೇಳ್ತಾನೆ. ಮುಂಚೆ ತುಂಬ ಕೇಳ್ತಿದ್ದೆ ನಾನು ಸಣ್ಣ ಇರೋಲ್ಲ, ಯಾಕಂದ್ರೆ ಪ್ಲೇ ಆಗ್ತಿತ್ತಾ ನಮ್ಗೆ ಬೆಳಿಗ್ಗೆ ಹೇಳುವಾಗ ಅದೊಂಥರ ಕೇಳ್ಕೊಂಡೆ ಹೇಳ್ತಿತ್ತು. ಈಗ ನೀವೊಂದು ಸಾಂಗ್ ಮಾಡ್ಕಂದ್ರೆ, ಅಂದ್ರೆ ಈ ಸಿನಿಮಾ ಸಾಂಗ್ ಇರ್ಬೋದು ಅಥವಾ ಈಗ ಭಕ್ತಿಗೀತೆ ಯಾವ್ದು ಕಷ್ಟ ಆತ್ತಂಬ, ಇದು ಕಷ್ಟ ಆತ್ತಪ್ಪ ಮ್ಯೂಸಿಕಲ್ಲಿ. ಇವಾಗ ಇದು ಕ್ರಿಯೇಟ್ ಮಾಡ್ಕೊಂಡ್ರೆ ಮಾಸ್ ಸಾಂಗ್ ಇರ್ಕ ಆ ಥರ ಎಲ್ಲ, ಭಾವಗೀತೆ ಆ ಥರ ಇರುತ್ತೆ. ನಿಮ್ಗೆ ಯಾವ್ದು ಕಷ್ಟ ಆತ ಅನ್ಸುತ್ತೆ? ಅದ್ರ ಸುದ್ದಿಗೆ ನಾನು ಹಾತೇ ಇಲ್ಲ ಆ ಥರ ಅಂತ ಸತ್ಯ ಹೇಳ್ತಿಂದ್ರೆ, ಈ ಸಾಂಗ್ ಮಾಡುವಾಗ ನಿನ್ ಕಷ್ಟ ಆತಂದು ಎಣಿಸ್ಕೊಂಡು ಮಾಡ್ರೆ ಕಷ್ಟನೇ ಆಯ್ತು. ಓಕೆ. ನೀನ್ ಈಸಿ ಆತಂದು ಎಣಿಸ್ಕೊಂಡು ಮಾಡ್ರೆ ಈಸಿ ಆಯ್ತು ಒಂದು. ಇನ್ನೊಂದ್ ಸೈಡಲ್ಲಿ ನಾನು ನಿಮ್ಗೆ ಹೇಳೋದಾದ್ರೆ, ಯಾವ್ದೊಂದು ಸಾಂಗ್ ಮಾಡ್ಬೇಕಂದ್ರೆ, ಈಗ ನೀವು ಹೇಳ್ದದು ಒಳ್ಳೆ ಕ್ವಶನ್ ಅದು. ಕೆಲವೊಂದು ಈ ರೀತಿ ಜಾನರ್ ಇರ್ಬೇಕಂತ ಹೇಳ್ತಾರೆ, ಬೇರೆ ಬೇರೆ ಪ್ಯಾಟರ್ನ್ ಇರ್ಬೇಕಂತ. ನಾನೆಂತ ಮಾಡ್ತಾ ಇದ್ರೆ ಸ್ವಲ್ಪ ರಿಸರ್ಚ್ ಮಾಡ್ತೇವೆ. ಯಾಕಂದ್ರೆ ಎಲ್ಲ ಕಲ್ತು ಬಂದ್ ಮಾಡೋಕ್ ಆಗುದಿಲ್ಲ. ಕೆಲವರು ಸ್ಪ್ಯಾನಿಷ್ ತರ ಸಾಂಗ್ ಬೇಕಂತ ಹೇಳ್ತಾರೆ, ನನಗೆ ಕಲ್ತು ಬಂದಿದ್ದ ಇಲ್ಲ ಈ ಭಕ್ತಿಗೀತೆ ಹಾಕಿ ಅಂತ. ಅದು ಸ್ಪ್ಯಾನಿಷ್ ಅದ, ಅದ್ರ ಬಗ್ಗೆ ನಾವು ಸ್ವಲ್ಪ ರಿಸರ್ಚ್ ಮಾಡ್ತೀವಿ, ಯಾವ ರೀತಿ ಪ್ಯಾಟರ್ನ್ ಅಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಕಳ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡಿ, ಓಕೆ ಈ ರೀತಿ ಇವ್ರು ಇಂಥ ಇನ್ಸ್ಟ್ರೂಮೆಂಟ್ಗಳೆಲ್ಲ ಅವರು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ನಾನು ಸೌತ್ ಇಂಡಿಯನ್ ಈಗ ಹಾಲಿವುಡ್ ಸಾಂಗ್ ಮಾಡೋದಾದ್ರೆ ಎಂತ ಮಾಡ್ತಾರೆ, ಸೌತ್ ಇಂಡಿಯನ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಬಗ್ಗೆ ರಿಸರ್ಚ್ ಮಾಡ್ತಾರೆ ಅವರು. ಯಾವ್ದೆಲ್ಲ ಅದು ಎಕ್ಸಾಂಪಲ್ ನನ್ಗೆ ಒಂದೊಂದು ಕಡೆ ಸೌತ್ ಇಂಡಿಯನ್ ನಲ್ಲಿ ಕೂಡ ವೆರೈಟಿ ರಿದಮ್ ಸೆಕ್ಷನ್ ಸಾಂಗ್ ಇದು ಇನ್ಸ್ಟ್ರೂಮೆಂಟ್ಗಳು, ಅದನ್ನು ಕೂಡ ರಿಸರ್ಚ್ ಮಾಡ್ಲೇಬೇಕಾಗುತ್ತೆ. ಹಾಗೆ ನಾವು ಕೂಡ ಬೇರೆ ಜಾನರ್ಗಳು ಬಂದ್ರೆ ನಾವು ಕೂಡ ರಿಸರ್ಚ್ ಮಾಡ್ಲೇಬೇಕು. ಏನು ತಪ್ಪಿಲ್ಲಪ್ಪ, ಇನ್ಸ್ಪಿರೇಷನ್ ನಾವು ತಗೊಳ್ಳೇಬಹುದು, ಏನು ರಾಂಗ್ ಇಲ್ಲ. ಎಲ್ಲರೂ ತಗೊಂಡು ಎಲ್ಲ ತಗೊಂಡ್ಬೇಕು ಎಲ್ಲ ಬರ್ತಿದ್ದೆ ಇನ್ಸ್ಪಿರೇಷನ್ ಇಂದಾನೆ ಬರ್ತಾ ಇದೆ, ಅದು ರಾಂಗ್ ಇಲ್ಲ.
ಅದೇನು ಆರಾಮ್ಸೆ ನಾವು ಇನ್ಸ್ಪಿರೇಷನ್ ತಗೊಂಡೆ ನಾವು ಪ್ರಾಜೆಕ್ಟ್ಗಳನ್ನ ಮಾಡ್ಬೋದು. ಎಲ್ಲ ಅದರಿಂದ ನಡೀತಿದೆ ಈಗ. ಅದೇ ಇನ್ಸ್ಪಿರೇಷನ್ ಅಂದ್ರೆ ನಿಮ್ಮಿಂದ ಮತ್ತೊಬ್ರಿಗೆ ಹೊತ್ತು ಬೇರೆಯವರಿಂದ ನೀವು ತಗೊಂಡು ಅದೇ ಈಗ ನಮ್ದು ಈಗ ಯಾವುದು ಮೈಕಲ್ ಸಾಂಗ್ಸ್ ನೋಡಿ, ಆ ಟೈಮಲ್ಲೇ ಆ ರೇಂಜಿಗೆ ಅವ್ರದ್ದು ಸಾಂಗ್ ಈಗ ಕೇಳಿದ್ರು ಕೂಡ ಆ ಕ್ವಾಲಿಟಿ ನಿನ್ನೆ ಮೊನ್ನೆ ರಿಲೀಸ್ ಆ ರೀತಿ ಕ್ವಾಲಿಟಿ ಇರೋದು ಆ ರೀತಿ. ಹಾಗೆ ಈಗ ಪ್ರತಿಯೊಬ್ಬರು ಕೂಡ ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಏನಿರ್ಬೋದು ಅಂತ ಅದು ಮಾಡ್ರೆ ತಪ್ಪಿಲ್ಲ, ನಮ್ದು ಅಪ್ಡೇಟಿಗೆ ಹಂಗೆ ಹೆಲ್ಪ್ ಆಗತ್ತಲ್ಲ. ಹಾಗಾಗಿ ನಾವು ಅದು ಇನ್ಸ್ಪಿರೇಷನ್ ತಗೊಳ್ಳೇಬೇಕು ಪ್ರತಿಯೊಬ್ಬರು. ನನ್ನ ಪ್ರಕಾರ ಎಲ್ಲ ನನ್ಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಜನ ತಗೊಳ್ತಾರೆ ಇನ್ಸ್ಪಿರೇಷನ್. ತಗೊಂಡ್ರೆ ಏನು ರಾಂಗ್ ಇಲ್ಲ, ಅದ್ರಲ್ಲಿ ಕಾಪಿ ಆಗಿಲ್ಲ ಅದು ಇನ್ಸ್ಪಿರೇಷನ್ ತಗೊಂಡು. ಅದು ಮೈಕಲ್ ಜಾಕ್ಸನ್ ಅಲ್ಲಿ ಯಾವ್ದು ಫೇವ್ರೇಟ್ ನಿಮ್ಗೆ ಸಾಂಗ್? ಎಲ್ಲ favorite. ಹಾಡ್ತೀರಿ ಅದನ್ನೆಲ್ಲ? ಹಾಡುಗಿಂತ ನಾನು ಜಸ್ಟ್ ಕೇಳೋದು ಜಾಸ್ತಿ. ಜಾಸ್ತಿ ಅಂದ್ರೆ ಯಾವ ರೀತಿ ಅವರು ಯೂಸ್ ಮಾಡ್ತಿದ್ರು ಅವ್ರದ್ದು ಟೀಮ್ ಹಾಗಂತ. ಇಳೆಯರಾಜ ಸರ್, ಹಂಸಲೇಖ ಸರ್, ಆಮೇಲೆ ನಮ್ದು ರೇಮಸ್ ಸರ್ ಎಲ್ಲ ಸಾಂಗ್ ಅಲ್ಲ. ನಮ್ದು ರೇಮಸ್ ಸರ್ ಅಲ್ಲಿ ಏನಂತ ಹೇಳಿದ್ರೆ ಫಿಲ್ಮಿ ಸಾಂಗ್ ಅಲ್ಲೆಲ್ಲ ಪ್ಲೇ ಮಾಡೋಂಗೆ ಇರಲಿಲ್ಲ ನಮ್ಗೆ, ಚೆನ್ನಾಗಿ ಇರಲಿಲ್ಲ. ಸ್ಪೆಷಲಿ ಅವ್ರ ಸಾಂಗ್ ಅಂತೂ ನಾವು ಮಾಡೋಂಗಿಲ್ಲ. ಅಂದ್ರೆ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಮ್ಗೆ ಸಿಲೆಬಸ್ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ ಕ್ಲಾಸಿಕಲ್ ಆಗಿ. ಈಗ ನಾವು ಹಿಂದೂಸ್ತಾನಿಗೆಲ್ಲ ಹೋದ್ರೆ ಕ್ಲಾಸಿಕ್ ಮಾಡೋದು, ಅದೇ ರೀತಿದು ಅಲ್ಲಿ ಅದು ಕೂಡ ಹಾಗೆ. ಸಿನಿಮಾ ಸಾಂಗ್ ಎಲ್ಲ ತಗೊಳ್ತಾ ಇರ್ಲಿಲ್ಲ, ಕ್ಲಾಸಿಕ್ ಸಾಂಗ್ಸ್ಗಳೆಲ್ಲ ತಗೊಳ್ತಿದ್ದೆ. ಅಂದ್ರೆ ಕಲಿಯೋದಕ್ಕೋಸ್ಕರನ? ಕಲಿಬೇಕಂದ್ರೆ ಅದ್ರ ಈಗ ನಾನು ಅಲ್ಲಿಗೆ ಚೆನ್ನೈ ಹೋದ್ಮೇಲೆ ನಾನು ಈ ಕ್ಲಾಸಿಕಲ್ ಗಿಟಾರ್ ಎಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ನಾನು ಅದು ಕೂಡ ಕಲಿತೆ. ನಾನು ಅಲ್ಲಿ ಎಂತಂತ ಹೇಳಿದ್ರೆ ಕ್ಲಾಸಿಕಲ್ ಗಿಟಾರ್ ಅಲ್ಲಿ ಅಂತ ಹೇಳಿದ್ರೆ ಕ್ಲಾಸಿಕಲ್ ಗಿಟಾರ್ ಅಂದ್ರೆ ಬೇರೆ, ಸ್ಪೆಕ್ಟ್ರಮ್ ಗಿಟಾರ್ ಅಂದ್ರೆ ಬೇರೆ. ಬಟ್ ಜನರಿಗೆ ಗೊತ್ತಾಗೋದಿಲ್ಲ. ಬಟ್ ಎಲ್ಲ ಗಿಟಾರ್ ಒಂದೇ. ಬಟ್ ಇಲ್ಲ, ಕ್ಲಾಸಿಕಲ್ ಗಿಟಾರ್ ಅಂದ್ರೆ ಫುಲ್ ಫಿಂಗರ್ ಇಂದ ಪ್ಲೇ ಮಾಡೋದು ಎಲ್ಲ. ಈ ಕಡೆ ಫಿಂಗರ್ ಲೆಫ್ಟ್ ಮತ್ತೆ ರೈಟ್ ಹ್ಯಾಂಡ್ ಫುಲ್ ಫಿಂಗರ್ ಇಂದ ಪ್ಲೇ ಮಾಡೋದು. ಅದು ಇಳೆಯರಾಜ ಸರ್ ಅವರ ಶಿಷ್ಯ ಅವರು, ಜಯಸೂರ್ಯನ್ ಅಂತ. ಒಟ್ಟಿಗೆ ನಾನು ಕಲಿತೆ. ನಾನು ಕ್ಲಾಸಿಕಲ್ ಗಿಟಾರ್ ಫುಲ್ ನೋಟೇಶನ್. ಅಲ್ಲಿ ಎಂತಂತ ಹೇಳಿದ್ರಲ್ಲಿ ನಾನು ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ, ಡಿಫ್ರೆನ್ಸ್ ಏನಂತ. ಈಗ ಒಂದು ಸಾಂಗ್ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೆ ಲೀಡ್ ಪ್ಲೇ ಮಾಡ್ಬೇಕಾಗ್ತದೆ, ಬೇಸ್ ಪ್ಲೇ ಮಾಡ್ಬೇಕಾಗ್ತದೆ, ಬೇಸ್ ಸೌಂಡ್. ಆಮೇಲೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಫಿಲ್ಲಿಂಗ್ ಎಲ್ಲ ಮಾಡ್ಬೇಕಾಗ್ತದೆ, ಫಿಲ್ಲಿಂಗ್. ಆಯ್ತಾ? ಈ ಕ್ಲಾಸಿಕಲ್ ಗಿಟಾರ್ ಏನ್ ಮಾಡುತ್ತಂದ್ರೆ ಅವರೆಲ್ಲ ಪ್ಲೇ ಮಾಡೋದು, 3 ಜನ ಪ್ಲೇ ಮಾಡೋದು ನೋಟೇಶನ್. ಕ್ಲಾಸಿಕಲ್ ಗಿಟಾರ್ ಒಬ್ಬನೇ ಪ್ಲೇ ಮಾಡ್ಬೇಕು. ಹಾಗಾಗಿ ಎಣ್ಣೆ ನೋಟೇಶನ್ ಇದು ನಿಮ್ಗೆಲ್ಲ ಗೊತ್ತಾಗುತ್ತದೆ, ಯಾವ ರೀತಿ ಚೇಂಜಸ್ ಆಗ್ತಿದೆ. ನನ್ಗೆ ಸ್ವಲ್ಪ ಗೊತ್ತಿದೆ, ಅಂದ್ರೆ ಇದು ಕಲ್ತು ನಂಗೆ ಹೆಲ್ಪ್ ಆಗತ್ತಂತ ಪ್ರೊಡಕ್ಷನಿಗೆ, ಅಂದ್ರೆ ಮ್ಯೂಸಿಕ್ ಪ್ರೊಡಕ್ಷನಿಗೆ ಹೆಲ್ಪ್ ಆಗತ್ತಂತ. ಅಂದ್ರೆ ನಾವು ಸಿಂಗಿಂಗ್ ಮಾಡ್ತಿರೋದು ಬೇಸ್ ನೋಟ್ ಯಾವ್ದು ಇದ್ರೆ ಒಳ್ಳೆ ಕ್ಲೀನ್ ಆಗಿ ಕೇಳ್ತದೆ, ಯಾವ್ದು ಕ್ಲೀನ್ ಆಗಿ ಕೇಳೋದಿಲ್ಲ, ಅದು ನಮ್ಗೆ ಹೆಲ್ಪ್ ಆಗತ್ತೆ ಅನ್ಕೊಂಡು ನಾನು ಅದು ಸ್ಟಾರ್ಟ್ ಮಾಡಿದೆ ನೋಟೇಶನ್ ಮೀಟಿಂಗ್ ಅವ್ರೊಟ್ಟಿಗೆ. ಅದೊಂದು ತುಂಬಾ ಎಕ್ಸ್ಪೀರಿಯನ್ಸ್ ನಂಗೆ ಸಿಗ್ತದೆ, ತುಂಬಾ ಸೌತ್ ಇಂಡಿಯನ್ ಮ್ಯೂಸಿಕ್ ಅಂದ್ರೆ ಸೌತ್ ಇಂಡಿಯನ್ ಮ್ಯೂಸಿಕ್ಗೆ ಈಗ ಜಾಸ್ತಿ ಎಲ್ಲ ಹಾಲಿವುಡ್ ಇಂದ ತರ್ತಾ ಇದ್ರ ಅಂತ ಹೇಳಿದ್ರೆ, ಹಾಲಿವುಡ್ ಮ್ಯೂಸಿಕ್ ಅಂದ್ರೆ ಸೌತ್ ಇಂಡಿಯನ್ ಮ್ಯೂಸಿಕ್ ಇಲ್ಲಿಗ ಅದ್ರಲ್ಲಿ ಹೊಸತನ ಏನ್ ಕೊಡಕ್ ಆಗ್ತಾ ಇಲ್ವಾ? ಅದು ವರ್ಕ್ ಆಗ್ತಾ ಇಲ್ವಾ? ಹೆಂಗ? ಹಾಗೆಂತಿಲ್ಲ, ಅದನ್ನ ಹೇಳಿಲ್ಲ ನಮ್ಗೆ. ಈಗ ನೆಕ್ಸ್ಟ್ ಬರೋದು ಬಂದ್ರು ಅದು ಇಷ್ಟಪಡಕ್ ಶುರು ಮಾಡಿದ್ರ ಮೇಲೆ ಮತ್ತೆ ಅದು ಬರ. ಹೌದು, ಯೂನಿಕ್ ಸೌತ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಇಂದಲೇ ಯೂನಿಕ್ ಮಾಡ್ಬೋದು. ಬಂದೇ ಬರುತ್ತೆ. ಈಗ ಇದ್ರಪ್ಪ ತುಂಬಾ ಕ್ರಿಯೇಟಿವ್ ಥಿಂಕ್ ಮಾಡೋರಿದ್ರು, ಬಂದೇ ಬರ್ತದೆ. ನನ್ನ ಪ್ರಕಾರ ಬಂದೇ ಬರುತ್ತೆ, ಯಾವುದೇನು ಇದಿಲ್ಲ ನನ್ನ ಪ್ರಕಾರ. ಈಗ ಓಲ್ಡ್ ಪ್ಯಾಟರ್ನೇ ಬರ್ತಿದೆ ಈಗ ನನ್ನ ಪ್ರಕಾರ. ಅಂದ್ರೆ ಯಾವ್ದು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಓಲ್ಡ್ ಪ್ಯಾಟರ್ನ್ ಅಲ್ಲ, ನಮ್ಮ ರಾಜ್ಕುಮಾರ್ ಸರ್ ಅವ್ರದ್ದು ಸಿನಿಮಾದೆಲ್ಲ ಬರ್ತಿತ್ತಲ್ಲ, ಅದು ವಾಪಸ್ ಬರುತ್ತೆ ಈಗ. ಅದೆಲ್ಲ ಮ್ಯೂಸಿಕ್ ಎಲ್ಲ ವಾಪಸ್ ಬರುತ್ತೆ, ಜನ ತಗೊಳ್ತಿರು, ಪಕ್ಕ ತಗೊಳ್ತಾರೆ ಮನೆ. ನೀವೊಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ಅದು ಇವಾಗ ಒಂದು ಹೇಳ್ತಾರೆ, ಒಂದು ಜಾನರ್ ಅಲ್ಲ, ಒಂದು ಸಿನಿಮಾ. ಈಗ ಒಂದು ಸಿನಿಮಾ ಯಾವ್ದಾರು ಒಂದು ಅವ್ರದ್ದು ವಿಡಿಯೋ ಹೆಂಗಿರುತ್ತೆ ಅಥವಾ ಅವ್ರದ್ದು ಏನು ಕಾನ್ಸೆಪ್ಟ್ ಇರುತ್ತೆ ಅದ್ರ ಮೇಲೆ ಹೇಳ್ತಾರೆ. ನೀವೆಲ್ಲ ಕ್ರಿಯೇಟ್ ಮಾಡಿರ್ತೀರಿ. ಈಗ ಅವ್ರಿಗೆ ಇಷ್ಟ ಆತಿಲ್ಲ, ಅದನ್ನ ಬಿಟ್ರೆ ಅಂದ್ರೆ ನಿಮ್ಮ ಎಫರ್ಟ್ಸ್ ಆ ಸಾಂಗ್ ವೇಸ್ಟ್ ಆಗ್ತಾ ಅಥವಾ ಅದು ಇನ್ನೊಂದಕ್ಕೆ ಹೆಲ್ಪ್ ಆಗ್ತಾ? ಖಂಡಿತ ಆಗ್ತಿಲ್ಲ. ಒಂದು ಇನ್ನೊಂದಕ್ಕೆ ಹೆಲ್ಪ್ ಆಗ್ತ, ಇನ್ನೊಂದು ನಮ್ಗೊಂದು ಲೆಸನ್ ಸಿಗುತ್ತೆ ಅದರಿಂದ. ಏನು ಅದು ರಾಂಗ್ ಇಲ್ಲ. ಈಗ ನಾವು ಹೇಳಿದ್ನಲ್ಲ, ಈಗ ಒಂದು ಸಾಂಗ್ ಅವ್ರಿಗೆ ಇಷ್ಟ ಆಗ್ಲಿಲ್ವಾ, ಕೆಲಸದ ಎಂತ ಮಾಡ್ತಾರೆ, ನಮ್ಗೆ ಇಷ್ಟ ಆಗಿಲ್ಲ, ಬಟ್ ಇದ್ರಲ್ಲಿ ಸ್ವಲ್ಪ ಬೇರೆ ಮಾಡಿ ಅಂತ ಹೇಳ್ತಾರ, ಅಷ್ಟೊತ್ತಿ ಬೇರೆ ಮಾಡೋದು. ಇಲ್ಲ ನಮ್ಗೆ ಕಂಪ್ಲೀಟ್ ನನ್ಗೆ ಇಷ್ಟ ಆಗ್ಲಿಲ್ವಾ, ಫುಲ್ ಶಿಫ್ಟ್, ಮತ್ತೆ ಮಾತಾಡೋಕ್ಕಿಲ್ಲ. ಆ ಫೋಲ್ಡರ್ ಸೈಡಿಗೆ ಇಟ್ಟೆ ಹೊಸ ಪ್ರಾಜೆಕ್ಟ್ ಓಪನ್ ಮಾಡಿ ಮಾಡ್ತೇವೆ. ಅದಕ್ಕೆ ಏನಿಲ್ಲಪ್ಪ, ನಾವದು ಆಕ್ಸೆಪ್ಟ್ ಮಾಡ್ಕೊಳ್ತೇವೆ. ಯಾಕಂದ್ರೆ ಹೇಳಿದ್ನಲ್ಲ, ಎಲ್ಲ ಸಾಂಗು ಎಲ್ಲರಿಗೂ ಇಷ್ಟ ಆಗ್ಬೇಕಂತ ಎಂತ ಇಲ್ಲ. ಅದಕ್ಕೆ ನಾವೆಂತ ಮಾಡೋದು, ನಾವು ಆಕ್ಸೆಪ್ಟ್ ಮಾಡ್ತಾ ಇದ್ವಿ. ಬೇರೆ ಮಾಡ್ಬೇಕು, ಓಕೆ ಬೇರೆ ಮಾಡ್ತೇವೆ.
ಅವ್ರದ್ದು ಸಪೋರ್ಟ್ ಹಂಗಿರ್ಬೇಕು ನಮಗೆ. ಹೌದು. ಅಷ್ಟೊತ್ತೆ ಒಳ್ಳೆ ಪ್ರತಿ ನಮ್ಮಂತ ಈ ಸಣ್ಣ ಸಣ್ಣ ಆರ್ಟಿಸ್ಟ್ಗಳಿಗೆ ಅಷ್ಟೊತ್ತು ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಒಂದು ಮ್ಯೂಸಿಕ್ ನೀವು ಕ್ರಿಯೇಟ್ ಮಾಡ್ತೀರಿ ಈಗ, ಹಾ. ಅದನ್ನ ಒಂದು ಒಬ್ರಿಗೆ ಈಗ ಕೊಡ್ತೀರಿ, ಈಗ ಆಲ್ಬಮ್ ಸಾಂಗ್ ಇರ್ಬೋದು, ಇಲ್ಲ ನಮ್ದು ಇವಾಗ ಇಂಟ್ರೋ ಕೊಟ್ರಿ ನೀವು ಈಗ ಹಂಗೆ, ಹಾ. ಅದ್ರದ್ದಲ್ಲೇ ತಗೊಂಡು ನೀವು ಮತ್ತೊಂದು ಹೊಸದ್ ಮಾಡೋಕೋರೆ ಹಾ. ಅದು ನಿಮ್ಗೆ ಇವಾಗ ಅದೇ ಸೇಮ್ ಅನ್ಸತ್ತೆ, ಹೌದು, ಖಂಡಿತ ಸೇಮ್ ಅನ್ಸತ್ತೆ. ಖಂಡಿತ. ಬಟ್ ಅದು ಜನರು ತಗೊಳ್ಳೋ ರೀತಿ ಅಂದ್ರೆ ಇವಾಗ ಸೇಮ್ ಅನ್ಸಿದ್ರೆ ಜನರು ಅದು ಎಷ್ಟು ಚೆನ್ನಾಗಿದ್ರು ಅದನ್ನ ಬಿಡ್ತಾರೆ ಅವ್ರು, ಹೌದು ಬಿಡ್ತಾರೆ. ಅದು ಹೆಂಗಿರುತ್ತೆ ಅಂದ್ರೆ ಸೇಮ್ ಸೇಮ್. ಹೌದು. ಅದೇಂತ ನಿಮ್ಗೆ ನಾನು ಮಾಡಿಕೊಟ್ರು ಅದು ಫುಲ್ ಎಲೆಕ್ಟ್ರಾನಿಕಲ್ ನಾನು ಮಾಡಿಕೊಟ್ಟಿದ್ದು. ಹೌದು. ಆಯ್ತಾ, ಯಾಕಂದ್ರೆ ಬೇಡ ಒಂದೊಂದು ಇದಕ್ಕೆ ಆ ಪ್ರೋಗ್ರಾಮ್ ಆ ಸಿನಿಮಾಕ್ಕೆ ಒಂದೊಂದು ಅದ್ರ ಪ್ಯಾಟರ್ನ್ ಇರುತ್ತೆ. ನಿಮ್ಗೆ ಆ್ಯಡ್ ಇದ್ರ ಹೋಗಿತ್ತು ಅದು ಹೌದು. ಆ್ಯಡ್, ಆಮೇಲೆ ಈ ಯಾವ್ದು ನ್ಯೂಸ್ ಇದ್ರದಲ್ವ ಹೋಯ್ತು, ಆ ಚಾನಲ್ ನಾನು ಮಾಡಬೇಕಾಗ್ತದೆ. ಈ ಅದ್ ಬಿಡ್ಕೊಂಡು ನಾನು ಮೆಲೋಡಿಯಸ್ ಮಾಡ್ಕೊಂಡ್ರೆ ನಿಮ್ದು ಅದಕ್ಕೆ ಸೂಟ್ ಆಗೋದಿಲ್ಲ. ಕ್ಯೂಟ್ ಆಗೋದಿಲ್ಲ. ಹೌದು. ಹೌದಾ, ಹಾಗಾಗಿ ಅದು ನಾವೆಂತ ಮಾಡುತ್ತಂದ್ರೆ ಈ ಒಂದೊಂದು ಮಾಡೋಗಾರೆ ಈ ಸ್ಟೋರಿ ತಕ್ಕಂಗೆ ಅಥವಾ ಆ ಕಾನ್ಸೆಪ್ಟ್ ತಕ್ಕಂಗೆ ನಾವು ಮ್ಯೂಸಿಕ್ ಮಾಡ್ಕೊಂಡು ಫೋಕಸ್ ಮಾಡೋದು ಬಿಟ್ರೆ, ಈಗ ನಾನು ಎಲ್ಲದಕ್ಕೆ ಹಿಂಗೆ ಮಾಡ್ತಂತ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋಗುದಿಲ್ಲ. ಅದು ಹೋಗಲೇಬಾರದು ಅದು ಆ ರೀತಿ. ಯಾಕಂದ್ರೆ ಈಗ ನಂಗೆ ನಂಗೆ ಒಂದು ಪ್ರಾಜೆಕ್ಟ್ ಬರುತ್ತೆ, ನಾನು ಅದು ಬರೋದಕ್ಕೆ ಮುಂಚೆ ನಾನು ಹಿಂಗೆ ಮಾಡ್ತೇನೆ ಅನ್ಕೊಂಡು ಒಪ್ಕೋಲ್ಲ. ಹೌದು. ನಾನೆಂತ ಮಾಡಿದ್ರೆ ನಾನು ಹೋಗುದಿಲ್ಲ ಆ ರೀತಿ. ನಾನೆಂತ ಮಾಡ್ತೇನೆ ಅಂದ್ರೆ ಅದು ಸ್ಟೋರಿಗೆ ಹೇಳುತ್ತೆ ಎಂತ ವಿಷಯಕ್ಕೆ ಮಾಡ್ತೇನೆ ನಾನು. ಅದ್ರ ನಂತರ ನಾನು ಪ್ಲಾನಿಂಗ್ ಮಾಡಿದೆ, ಇದಕ್ಕೆ ಇದು ಆ್ಯಡ್ ಮಾಡ್ಬೋದಲ್ಲ ಅನ್ಕೊಂಡು ಆ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ನಾನು ಸಾಂಗ್ ಕ್ರಿಯೇಟ್ ಮಾಡ್ತೆ. ಬಟ್ ಅದು ಮಾಡೋ ಕೂಡ ಹಾಗೆ ಆಲ್ರೆಡಿ ನಾನೀಗ ಮಾಡಿರೋದು ಕೆಲಸತೆ ಅಂತಂದ್ರೆ ಸ್ವಲ್ಪ ಈಗ ಆಲ್ರೆಡಿ ಮಾಡಿರೋದು ಪ್ರಾಜೆಕ್ಟ್ ಸಾಂಗ್ ಸ್ವಲ್ಪ ಕೆಲಸತೆ ಅದೇ ಫೀಲ್ ಆತ್ ಸ್ವಲ್ಪ ಲೈಟ್ ಆಗಿ. ಅದು ನಾವೆಂತ ಮಾಡ್ತೇವೆ ಅದು ಆಪಕ್ಕಾಗೆ ಸರ್ ಆಪಕ್ಕಾಗೆ ಅನ್ಕೊಂಡೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ಕೊಂಡೆ ಸಾಂಗ್ ಮಾಡ್ಕೊಂಡು ಹೋಗ್ತದೆ ಅಷ್ಟೇ. ಜಾಸ್ತಿ ಫೋಕಸ್ ಅದೇ ಇರುತ್ತೆ, ಸೇಮ್ ಆಪಕ್ಕಾಗ ಅನ್ಸ ನಂಗೆ ಸ್ವಲ್ಪ ನಾನು ಆ ರೀತಿ ಮಾಡ್ತೇನೆ. ಯಾಕಂದ್ರೆ ನಾನು ಮಾಡಿಟ್ರೆ ಒಂದು ಸಾಂಗ್ ಇನ್ನೊಂದು ಸಾಂಗ್ ಅದು ರಿಪೀಟ್ ಆಗೋದು ಸ್ವಲ್ಪ ತಡೀತೇನೆ ನಾನು ಸ್ವಲ್ಪ. ಅಂದ್ರೆ ಇವಾಗ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳ ಕ್ರಿಯೇಟ್ ಮಾಡಿರ್ತೀರ, ಹೌದು ನೀವೇನೋ ಒಂದು ಕ್ರಿಯೇಟ್ ಮಾಡ್ತೀರಿ, ಹೌದು. ಚೂರ್ ಮ್ಯಾಚ್ ಆತ್, ಹಾ. ಅವ್ರು ಅದನ್ನ ಹೇಳ್ತಾರ, ಅದನ್ನ ಕಾಪಿ ರೈಟ್ಸ್ ಅಥವಾ ಏನಾದ್ರು ಹಾಕ್ತಾರೆ, ನೀವು ಹೆಂಗ್ ಪ್ರೂವ್ ಮಾಡ್ತೀರಿ ಅದು? ಅದು ಈಗೆಲ್ಲ ತುಂಬಾ ಜಾಸ್ತಿ ಆಗ್ತಿತ್ತು. ಹೌದು. ಅದೇ ಕೆಲಸತೆ ಎಂತ ಅಂತ ಹೇಳ್ರೆ ನಾನು ಹೇಳಿಲ್ಲ, ಈ ಸ್ವರಗಳು ಇರೋದ್ರಿಂದ ಇದೊಂದು ಸ್ವರದಲ್ಲೇ ಆಟ ಆಡ್ತಿರ್ಬೇಕು. ಹೌದು, ಇರೋದ್ರಲ್ಲೇ ಇರೋದಲ್ಲೇ ಆಟ ಆಡ್ತಿರ್ಬೇಕು. ಒಂದು ಆಚೆ ಆತ್, ಬಟ್ ಏನೋ ಒಂದು ರೂಲ್ಸ್ ಇದೆ, ಇಷ್ಟಿಷ್ಟು ಸೆಕೆಂಡ್ಸ್ ಸೇಮ್ ಬರೋಕಾಗಂತಂದ್ರೆ. ಬಟ್ ಎಂತ ಆದ್ರೂ ನಾನು ಫೈನಲ್ ಎಂತ ಹೇಳೋದಂದ್ರೆ, ಕೆಲವರೆಲ್ಲ ಅಂದ್ರೆ ಕಾಪಿ ಮಾಡ್ಬೇಕಂತ ತಲೆ ಉಂಟ್ಕೊಂಡು ಅದು ಬಂದಿರುವುದಿಲ್ಲ, ಮಿಸ್ ಆಗಿ ಬೈ ಮಿಸ್. ಗೊತ್ತಿಲ್ಲದೆ ಕೂಡ ಬರುತ್ತೆ. ಅದು ಕಾಪಿ ಮಾಡಿದಂತ ಅವಳು ಕಾತಿಲ್ಲ ನಾವು. ಈ ತುಂಬಾ ಸಿನಿಮಾ ಈಗ ಆಲ್ರೆಡಿ ಎಲ್ಲ ಕೇಸ್ ಬಿದ್ದಿದೆಯಲ್ಲ, ಹೌದು ನನ್ನ ಹೆಸರು ಹೇಳಿದ್ರೆ ಕೇಸ್ ಬಿದ್ದಿದೆ. ಹೌದು. ಅಲ್ಲೊಂದು ಎಂತ ಗೊತ್ತಾ, ಒಂದ್ ಕೆಲಸ ಹೇಳ್ಬೇಕಂದ್ರೆ ಇನ್ಸ್ಪೈರ್ ಆಗಿ ಮಾಡ್ತಾರೆ, ಅದನ್ನು ಕಾಪಿ ಅಂತ ತಗೊಳಕಾಗೋದಿಲ್ಲ ಕೆಲಸ. ಅದು ಒಂದು ರಾಗ ಹೌದು, ಒಳ್ಳೆ ಮ್ಯೂಸಿಕ್ಗೆ ಹಾ. ಅವ್ರು ಸೇಮ್ ಇದು ಹಾಕಿದಾಗ ಹಾ. ಅದು ಒಳ್ಳೆ ಹಿಟ್ ಆಗುವಂತ ಇದಿರುತ್ತೆ. ಅದಕ್ಕೋಸ್ಕರ ಅವ್ರು ಕಾಪಿ ರೈಟ್ ಹಾಕಿದ್ರೆ ಹಾ. ಆ ಸಾಂಗ್ ಏನ್ ರಾಗ ಏನಿದ್ರೆ ಅದು ತೆಗ್ದ್ರೆ ಅದು ಸಾಂಗ್ ಹೋಯ್ತಲ್ಲ ಅಂತ. ಹೌದು ಖಂಡಿತ ಹೋಗ್ತದೆ. ಈಗ ಯಾವ್ದೋ ಒಂದು ಸಾಂಗ್ ಒಂದು ರಾಗದಲ್ಲಿ ಮಾಡಿ ಅದು ಕಾಪಿ ರೈಟ್ ಅಂತ ಹೇಳ್ಕೊಂಡು ಈಗ ಬೇರೆ ರಾಗದಲ್ಲಿ ಮಾಡ್ರೆ ಕಂಪ್ಲೀಟ್ ಉಲ್ಟಾಗತ್ತೆ ಆ ಸಾಂಗ್. ಹೌದಾ, ಬಟ್ ರಾಗ ಅಂದ್ರೆ ಅದರದ್ದೇ ರಾಗದಲ್ಲಿ ಅದೇ ನೋಟಿಗೆ ಅಲ್ಲಿ ಅದರಲ್ಲೇ ಆಟ ಆಡ್ಬೇಕಂತ ಒಂದು ರೂಲ್ಸ್ ಇರುತ್ತೆ. ರಾಗ ಕ್ರಿಯೇಟ್ ಆಗೋದೇ ಹಾಗೆ ಅಲ್ಲ. ಹಾಗಿರುವಾಗ ಒಂದು ರಾಗದಲ್ಲಿ ನಿಮ್ಗೆ ಸೇಮ್ ಅನ್ಸುತ್ತೆ, ಅದು ಕಾಮನ್. ಅದು ರಾಗ ಅಂದ್ರೆ ಒಂದು ರಾಗದಲ್ಲಿ ಹಿಡ್ಕೊಂಡು ನೀವು ಸಾಂಗ್ ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ಆಲ್ಮೋಸ್ಟ್ ಸಾಂಗ್ ಹಂಗೆ ಅನ್ಸುತ್ತೆ ನಿಮ್ಗೆ. ಅದೇನು ಏನು ಕಾಪಿ ಅಂತ ಅದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ರಾಗ ಅನ್ನೋದು ಯಾರದು ಕಾಪಿ ರೈಟ್ಸ್ ಆಗುದಿಲ್ಲ, ರಾಗ ಯಾರ್ದು ಕಾಪಿ ರೈಟ್ಸ್ ಇಂದ ಇಲ್ಲ. ಅದು ಯಾರು ಬೇಕಾದ್ರೆ ಮಾಡ್ಬೋದು. ಹೌದು. ಇವಾಗ ನಿಮ್ಗೆ ಬಂದಿರೋ ಫಿಲ್ಮ್ಗಳಲ್ಲಿ ಹಾ. ಇವಾಗ ಕಡಿಮೆ ಒಂದು 3 ತಿಂಗಳಲ್ಲಿ ಮುಗಿಸಿ ಕೊಡ್ತೀರಿ, ಹಾ. ಕೆಲವ್ದು 6 ತಿಂಗಳ ಮುಗಿಸಿ ಕೊಡ್ತೀರಿ. ಹೌದು. ಆ 3 ತಿಂಗಳಿಗೆ ಮುಗಿಸಿ ಕೊಟ್ರೆ ಕ್ವಾಲಿಟಿ ಕಮ್ಮಿ ಆಯ್ತಂದ್ರೆ ಕೆಲವ್ದು ಅದು ಹಿಟ್ ಆಗಿರುತ್ತೆ, ಹಾ. ಆ ಸಾಂಗ್ಗಳು ಒಂದ್ ಲೆವೆಲ್ಗೆ ರೀಚ್ ಆಗಿರುತ್ತೆ. ಹೌದು. ಈ 6 ತಿಂಗಳ ಮುಗಿಸಿ ಕೊಡ್ತಿದ್ದು ಅಷ್ಟೊಂದು ರೀಚ್ ಆಗಿರೋದಿಲ್ಲ. ಹಾ. ಅದಕ್ಕೆ ಏನ್ ಅಂದ್ರೆ ಓಕೆ, ಅದೇ ಎಲ್ಲ ಯಾವ್ದು ಜನರು ತಗೊಳ್ಳೋದು ಬಿಡೋದು. ಬಟ್ ನೀವು ಅದು ಹೇಳೋದಾಗೋದು ಅದೇ ಹೇಳಿದ್ನಲ್ಲ, ನಾವು ಮಾಡುವಾಗ 6 ತಿಂಗಳು ತಗೊಳ್ಳಿ, 1 ವರ್ಷ ಬೇಗ ತಗೊಳ್ಳಿ, ಬಟ್ ಒಂಚೂರ ಒಂದು ಆ ವೇಟೇಜ್ ಇರುತ್ತೆ. ಈಗ ಒಂದು 10 ದಿವಸ ಮಾಡೋದು ನನ್ನ ಕೆಲಸ 1 ತಿಂಗಳ ತಗೊಂಡ್ರೆ ಅದ್ರದ್ದು ಡಿಫ್ರೆನ್ಸ್ ಇರ್ತದೆ ಮಾತ್ರ. ಕರೆಕ್ಟಾಗಿ ಕ್ಲೀನ್ ಆಗಿ ಅದಕ್ಕೆ ಟೈಮ್ ಕೊಟ್ಟಿದ್ರೆ ಮಾತ್ರ ಪಕ್ಕ ಇರ್ತದೆ. ಅಂದ್ರೆ ಈಗ ಒಂದು ಅಷ್ಟೊಬ್ಬ ಟೈಮ್ ತಗೊಂಡು ಮಾಡ್ತದೆ ಅಂತ ಹೇಳಿದ್ರೆ ಅವ್ನಿಗೆ ಬರ್ತದೆ, ಒಂದು ವೇಟೇಜ್ ಬರ್ತದೆ. ಬಟ್ ಅದು ಜನರಿಗೆ ಇಷ್ಟ ಆಗೋಗ್ಬಿಡೋದು, ಅದು ನಾವು ಜನರಿಗೆ ಇಷ್ಟ ಆಯ್ಕೆ ಅನ್ಕೊಂಡು ಮಾಡೋಕೆ ಜನರಿಗೆ ಇಷ್ಟ ಆಗ್ತದೆ. ಅದೇ ಹೇಳಿದಾರೆ, ಎಕ್ಸ್ಪೆಕ್ಟೇಷನ್ ನಾವು ಯಾವ್ದು ಹಿಡ್ಕೊಂತ
ಅದು ಆತಿಲ್ಲ ಯಾವತ್ತು ಆಯ್ತಾ. ನಾವು ನಾರ್ಮಲ್ ಆಗಿ ಇರ್ಬೇಕಷ್ಟೇ ಮತ್ತೆ. ಇವಾಗ ನೀವು ಎಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿದ್ದೀರಿ? ನಾನು ಜಾಸ್ತಿಯಾಗಿ ನನಗೆ ಸದ್ಯದಲ್ಲಿ ಒಂದು 5 ಸಿನಿಮಾ ನಾನು ವರ್ಕ್ ಮಾಡ್ತಿದ್ದೇನೆ. ಓಕೆ. ಅದ್ರಲ್ಲಿ 5ರಲ್ಲಿ ಈಗ ಒಂದು 3 ರಿಲೀಸ್ ಆಗಿದೆ. ಸಾರಿ 2 ರಿಲೀಸ್ ಆಗಿದೆ, ಇನ್ನೊಂದು ರಿಲೀಸ್ ಆಗೋದು ಉಂಟು ಈಗ ಸದ್ಯದಲ್ಲೇ. ಆಮೇಲೆ ಹಣ ಸಿನಿಮಾ ಇನ್ನು ಬರೋದು ಉಂಟು, ಅದು ಸ್ವಲ್ಪ ವೇಟಿಂಗ್ ಅಲ್ಲಿ ಇದೆ, ಅದು ಇನ್ನು ಕನ್ಫರ್ಮ್ ಆಗಲಿಲ್ಲ. ಈಗ ಮ್ಯೂಸಿಕ್ ಈಗ ಪ್ರೆಸೆಂಟ್ಗಿಂತ ಫ್ಯೂಚರ್ ಏನ್ ಜನರು ತಗೋಬಹುದಂತ ನಿಮ್ಮ ತಲೆಯಲ್ಲಿ? ಅಂದ್ರೆ ಇವಾಗ ಈ ತರ ಮ್ಯೂಸಿಕ್ ನ ನೆಕ್ಸ್ಟ್ ಜನರೇಷನ್ ಇಷ್ಟ ಪಡ್ಬೋದು ಅಂದೇಳಿ. ಅದನ್ನ ಹೇಳೋಕೆ ಆಗೋದಿಲ್ಲ ಎಂತ ಅಂತಾರೆ. ಯಾವ ರೀತಿ ಚೇಂಜ್ ಆತಂದ್ರೆ ನಾವು ಹಾಕುವ ಬಟ್ಟೆ ಕೂಡ ಹೆಂಗೆ ಟ್ರೆಂಡ್ ಚೇಂಜ್ ಆಗತ್ತೆ, ಅದೇ ರೀತಿ ಮ್ಯೂಸಿಕ್ ಕೂಡ ಹಂಗೆ ಟ್ರೆಂಡ್ ಚೇಂಜ್ ಆಗತ್ತೆ. ನಾವು ಯಾವ ರೀತಿ ಅಂತ ಹೇಳ್ರೆ ಎಲ್ಲದಕ್ಕೂ ಹೊಂದ್ಕೊಂಡಾಗಷ್ಟೇ. ಈಗ ನಾವು ನ್ಯೂಸ್ ಡೈರೆಕ್ಟರ್ ಯಾವ ರೀತಿ ನಾವು ಅಪ್ಡೇಟ್ ಆಗಲೇಬೇಕು. ಇಲ್ಲ ನಾನು ಇದೇ ಪ್ಯಾಟರ್ನ್ ಮಾಡ್ತಾ ಇದ್ದೆ ಸಾಧ್ಯವೇ ಇಲ್ಲ. ನನ್ನ ಪ್ರಕಾರ ಚೇಂಜ್ ಆಗಲೇಬೇಕು. ನಾನಂತೂ ಅದು ಮೈಂಡ್ ಸೆಟ್ ಮಾಡ್ಕೊಳ್ಳೇಬೇಕು ಅದು. ಯಾಕಂದ್ರೆ ಈ ರೀತಿ ಈಗ ನಡೀತಿರೋ ಯಾವುದು ಜಾನರಲ್ಲಿ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈ ಯಾವುದು ಸ್ವಲ್ಪದೇ ನಾನು ಹೇಳಿದ್ದೆ ನೋಡಿ, ನನ್ನ ಸ್ವಲ್ಪ ವೈಬನ್ನು ಹೋಗಪ್ಪ ಆ ಜಾನರ್ ಅಂದ್ರೆ ಜನ ಮಾಡಿರಲಿಲ್ಲ. ಅದು ಕೂಡ ಎಲೆಕ್ಟ್ರಾನಿಕ್ ಅಲ್ಲಿ ಆಗಿರೋದು, ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಅಲ್ಲೇ ನಡೆದಿದೆ. ಅದಲ್ಲಿ ಇಂಡಿಯನ್ ಮಿಕ್ಸ್ ಮಾಡಿದ್ದೇನೆ ನಾನು ಸ್ವಲ್ಪ, ಆಯ್ತಾ. ಅಲ್ಲಿ ಅಂದ್ರೆ ನಾನು ಹೇಳಿದೆ ನೋಡಿ, ಒಂದು 8 ಜನ ಅದು ಆಕ್ಸೆಪ್ಟ್ ಮಾಡಲಿಲ್ಲ ಮತ್ತು ಇಷ್ಟ ಆಗಲಿಲ್ಲ, ಸಾಂಗ್ ಕೇಳಿ ಹೇಳಿಲ್ಲ. ಬಟ್ ಅಂದ್ರೆ ಅದು ಅನ್ಸುತ್ತೆ ಕೆಲವರಿಗೆ ಒಂಥರ ಇದ್ದಲ್ಲ, ಅಂದ್ರೆ ರಿಪೀಟ್ ಏನು ಬರ್ತಿತ್ತಲ್ಲ ಅನ್ಕೊಂಡಲ್ಲ. ಆಮೇಲೆ ಎಂತತ್ತು ಜನರಿಗೆ ಇರೋದತಿ ಅದು ಇಷ್ಟ ಆಗಿಬಿಡುತ್ತೆ. ಹಂಗಾಗಿ ನಾವು ಹೇಳಿಕೆ ಆಗ್ತಿಲ್ಲ ಯಾವ್ದು ಜಾನರದ್ದು ಇನ್ ನೆಕ್ಸ್ಟ್ ಯಾವ್ದು ಬರ್ತದೆ ಎಂತಂದು ಹೇಳೋಕೆ ಆಗ್ತಿಲ್ಲ. ಕೆಲವರು ಯುನೀಕ್ ಮಾಡಿ ಬಿಡ್ತಾರೆ, ಜನರು ಎಕ್ಸೆಪ್ಟ್ ಮಾಡೋದಿಲ್ಲ. ಈಗ ಸ್ಟಾರ್ಟಿಂಗ್ ಯಾರು ಯುನೀಕ್ ಮಾಡ್ತಾರೆ ಗೊತ್ತಾ, ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ಕೆಲವರು. ಓಕೆ. ಒಂದು 2-3 ಜನ ಮಾಡಿದಾದ್ಮೇಲೆ ಅದಕ್ಕೊಂದು ವೇಟೇಜ್ ಬರುತ್ತೆ, ಏನು ಹೊಸತನ ಇದೆಯಲ್ಲ, ಅಷ್ಟೊತ್ತಿಗೆ ಟ್ರೆಂಡ್ ಕ್ರಿಯೇಟ್ ಆಗತ್ತೆ. ಈಗ ಎಲೆಕ್ಟ್ರಾನಿಕ್ ಮುಂಚೆ ಮಾಡ್ತಿದ್ರೆ ಮಧ್ಯೆ ಮಾಡ್ತಿರ್ಲಿಲ್ಲ ಇಂಡಸ್ಟ್ರಿಯಲ್ಲಿ. ಈಗ ಒಂದು 2 ಜನ ಮಾಡಿದ್ರೆ ಟ್ರೆಂಡ್ ಹಂಗೆ ಹೋಗುತ್ತೆ, ಸ್ವಲ್ಪ ದಿವಸ ಇರುತ್ತೆ, ಮತ್ತೆ ಮುಂದೆ ಅದರಲ್ಲೇ ವೆರೈಟಿ ಆಗಿ ಎಂಡ್ ಆಗಿ ಬಿಡುತ್ತೆ, ಮತ್ತೆ ಪುನಃ ಬೇರೆ ಪ್ಯಾಟರ್ನ್ ಬರುತ್ತೆ. ನನ್ನ ಪ್ರಕಾರ ಆ ರೀತಿ ನಡೀತಿದೆ. ಈಗ ನಿಮ್ಗೆ ನಿಮ್ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು, ಯಾಕೆ? ಅಲ್ಲ ಎಲ್ಲೇ ನನ್ಗೆ ಇಷ್ಟನೇ. ಅದ್ರಲ್ಲ ನಮ್ದು ರೆಹಮಾನ್ ಸರ್ ಕೂಡ, ಮತ್ತೆ ಎಲ್ರು ಸೆಲೆಕ್ಟರ್ ಸರ್, ಇಳೆಯರಾಜ ಸರ್, ಅವರೆಲ್ಲೂ ಇಷ್ಟಾರೆ ನನಗೆ. ಅದೇ ಜಾಸ್ತಿ ನಾನು ನಂಗೆ ಮೈಕಲ್ ಜಾಕ್ಸನ್ ನೋಡ್ತೀನಿ. ನನಗೆ ಮೈಕಲ್ ಜಾಕ್ಸನ್ ಒಂದು ಸಾಂಗ್ ಮಾಡಿದ್ರೆ ಅದು ತುಂಬಾ ಫೋಕಸ್ ಮಾಡಿ ಮಾಡ್ತಿದ್ರು ಅವ್ರು. ಡೆಡಿಕೇಶನ್ ಯಾವ ರೇಂಜ್ ಇರ್ತಂದ್ರೆ ಅದ್ರಲ್ಲಿ ಮಿಸ್ಟೇಕ್ ಹುಡ್ಕೋಕ್ ಆಗೋದಿಲ್ಲ. ಅವೇನೋ ಪ್ರಾಜೆಕ್ಟ್ ಅಲ್ಲಿ ಹುಡ್ಕೋಕ್ ಆಗೋದಿಲ್ಲ. ಅವ್ರೇನು ಸಾಂಗ್ ಹೆಂಗಿರುತ್ತೆ, ವಿಡಿಯೋ ಕೂಡ ಹಂಗೆ ನಂದಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾದ ಉಂಟು, ಆಯ್ತಾ. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಮೈಕಲ್ ಜಾಕ್ಸನ್ ಅವ್ರು ಆ ರೇಂಜಿಗೆ ಅವರು ಫೇಮಸ್ ಆಗಿದ್ದಾರೆ. ಈಗ ಕೂಡ ಹಂಗುಂಟು, ಬಟ್ ಅವರ ಬ್ರೇಕ್ ಮಾಡೋಕೆ ಆಗೋದಿಲ್ಲ ನನ್ನ ಪ್ರಕಾರ. ಮೈಕಲ್ ಜಾಕ್ಸನ್ ಏನು ಫ್ಯಾನ್ ಬೇಸ್ ಇದೆಯಲ್ಲ, ನನ್ನ ಪ್ರಕಾರ ಬ್ರೇಕ್ ಗೊತ್ತಿಲ್ಲ, ಆಗ್ಬೋದು. ಬಟ್ ಈಗ ಪ್ರೆಸೆಂಟ್ ಯಾರು ಮಾಡೋಕೆ ಆಗಲ್ಲ ಅನ್ಸುತ್ತೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಇದ್ದಾರಂತ ಮೈಕಲ್ ಜಾಕ್ಸನ್. ಹಾಗೆ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಇದೆ. ಹಾಗೆ ತುಂಬಾ ಜನ ಕಂಪೇರ್ ಮಾಡೋಕೆ ಹೋಗ್ಬಾರ್ದು. ನೀವು ಕೇಳ್ಬೇಕು, ನಾನು ಹೇಳಿದೆ ನಂಗೆ ಇಷ್ಟ. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ, ಒಬ್ಬೊಬ್ಬರು ಒಂದೊಂದು ಇಷ್ಟ ಇದೆ. ಕೆಲವ್ರಿಗೆ ಮೈ ಸಾಂಗ್ ಇಷ್ಟ ಇರೋದಿಲ್ಲ, ಅದಕ್ಕೆ ನಾವಂತ ಹೇಳಕ್ ಆಗೋದಿಲ್ಲ. ನೀವು ಆಗಲಿಕ್ಕೆಲ್ಲ ಮೈಕಲ್ ಜಾಕ್ಸನ್ ಸಾಂಗ್ ಎಲ್ಲ ತುಮ್ಕ ಬಂದ ಮನೆಗೆ ಇರ್ತಾ ಇದ್ರೆ ರೆಡಿ ವಿಡಿಲಿ, ಮನೇಲಿ ಹೆಂಗಿತ್ತು? ಅಪ್ಪ ಅಮ್ಮ ಎಲ್ಲ ಹೆಂಗ್ ಕಿರಿಕಿರಿ ಮಾಡ್ತಿದ್ರು ಅಂದ್ರೆ ಅವರು ಕೇಳುದಿಲ್ಲ. ಮೈಕಲ್ ಜಾಕ್ಸನ್ ಎಂತ ಕಿರಿಕಿರಿ ಮಾಡ್ತೇ ಬಂದ್ ಮಾಡ ಅನ್ಕೊಂಡು ಹೇಳ್ತಿದ್ರ, ಏನೋ ಮಾಡುದು. ಆಮೇಲೆ ಕೆಲವತ್ತು ನಾನು ಕೇಳ್ತಿದ್ದೆ, ಕೆಲವ್ರು ನಾನು ಕೇಳ್ತಿಲ್ಲ. ನಾನು ಹಾಕಿ ನನಗೆ ಅಂತಂದ್ರೆ ಅದು ಸಾಂಗ್ ಕೇಳ್ರೆ ಒಂದು ಖುಷಿ. ಮತ್ತೆ ಅದು ಕೆಲಸ ನಾವು ಅದು ಕೇಳ್ಕೊಂಡ ಗಿಟಾರ್ ಎಲ್ಲ ಸ್ವಲ್ಪ ಸ್ವಲ್ಪ ಪ್ಲೇ ಮಾಡ್ತಿದ್ದೆ. ಮನೇಲಿ ಇತ್ತ ಗಿಟಾರ್ ಅವಾಗ? ಹೌದು. ಅಂದ್ರೆ ನೀವು ಕಾಲೇಜ್ಗೆ ಹೋಗೋ ಟೈಮಲ್ಲಿ? ಕಾಲೇಜ್ ಒಂದು ಗಿಟಾರ್ ಇದ್ದಿತ್ತು, ಕಸಿನ್ ಇದ್ದಿತ್ತು. ಅದು ನಮ್ಗಂದ್ರೆ ನಮ್ ತಂದೆ ಅಷ್ಟು ಬೇಗ ಕೊಡುದಿಲ್ಲ, ಯಾವ ತೆಗ್ಸಿ ಕೊಡುದಿಲ್ಲ, ಅಂದ್ರೆ ವೇಸ್ಟ್ ಮಾಡ್ತಾನೆ. ಎಲ್ಲರ ಪ್ರತಿಯೊಬ್ಬರ ಮನೆ ಇರುತ್ತಲ್ಲ. ನಾನಂದ್ರೆ ಒಂದು ಗಿಟಾರ್ ಒಂದು ಕಸಿನ್ ಒಂದಿದ್ದಿತ್ತು, ಅದು ತುಂಬಾ ಓಲ್ಡ್ ಗಿಟಾರ್. ಅದು ಹೆಂಗಿತ್ತು ಅಂದ್ರೆ ಅದು ನೀವು ಗಿಟಾರ್ ಬ್ರಿಡ್ಜ್ ಇದ್ ನೋಡಿದ್ರಲ್ಲ, ಫ್ರೆಟ್ ಅಂತ ಇರುತ್ತೆ, ನೆಕ್ ಉದ್ದ ಫಿಂಗರ್ ಮಾಡೋದು. ಅದೇ ಅಂತ ಇತ್ತು, ಫುಲ್ ಬೆಂಡ್ ಆಗಿತ್ತಾ. ನಾವೊಂದು ಸ್ಟ್ರಿಂಗ್ ಮೇಲೆ ಕೈ ಇಡುವಾಗ ನಂಗೆ ಯಾವ್ದು ರಕ್ತ ಬಂದಿತ್ತು ನನ್ಗೆ. ಅಂದ್ರೆ ಫುಲ್ ಒತ್ಬೇಕಿತ್ತು, ತುಂಬಾ ಗ್ಯಾಪ್ ಇತ್ತಾ, ಬರ್ಡಿನ ಸ್ಟ್ರಿಂಗ್ ಗ್ಯಾಪ್ ಐತಾ.
ತುಂಬ ಅಷ್ಟು ನಾವು. ಬಟ್ ನನಗೆ ಅದನ್ನು ಕಲಿಬೇಕಂತ ಇತ್ತಾ. ಆಮೇಲೆ ಕಲಿತೆ, ನಾನು ಒಂದು 6-7 ತಿಂಗಳು ಅದರಲ್ಲೇ ಕಲಿತೆ. ಆಮೇಲೆ ಮನೇಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಇನ್ನು ಗಾಯ ಎಲ್ಲ ಹತ್ತ ಇನ್ನು ಸ್ವಲ್ಪ ಎಂಥರ ಹೆಚ್ಚಿಗೆ ಕೊಡಿ ಮಾಡ್ರಿ ಅಂತ ಹೇಳ್ಕೊಂಡು, ಆಮೇಲೆ ನಾನು ಸ್ವಲ್ಪ ಎಂಥ ದುಡ್ಡು ವರ್ಕ್ ಮಾಡ್ಕೊಂಡು ಆಮೇಲೆ ಇದ್ರ ತಗೊಂಡಾದ್ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ಮುಚ್ಕೊಂಡೆ ಅದರಲ್ಲಿ. ಅಂದ್ರೆ ಇವಾಗ ನಾನು ಮ್ಯೂಸಿಕ್ ಕಲಿಕ ಮ್ಯೂಸಿಕ್ ಡೈರೆಕ್ಟರ್ ಆಯ್ಕ ನಂಗೆ ಮನೆಗೆ ಹೆಂಗಿ ಮನೆಗೆ ಎಂತ ಅಂತಿದ್ದೀರ? ಮ್ಯೂಸಿಕ್ ಡೈರೆಕ್ಟರ್ ಬಟ್ ಅದೇ ಅಷ್ಟಂದ್ರೆ ಯಾವುದೇ ಮ್ಯೂಸಿಕ್ ಯಾವ ಫೀಲ್ಡಲ್ಲಿ ಆದರೂ ಆ ಫೀಲ್ಡಲ್ಲಿ ಬರಬೇಕು ತುಂಬ ಕಷ್ಟನೇ. ಅಂದ್ರೆ ಅದು ಎಂತ ಸ್ಪೆಷಲಿ ಈಗ ಫೈನಲಿ ಬರೋದು ಫೈನಾನ್ಷಿಯಲಿ ನೋಡ್ಬೇಕಲ್ಲ. ಈಗ ನಾನು ಚೆನ್ನೈ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ನನ್ನ ಮೇಲೆ ಆಯ್ತಾ. ಬಟ್ ಅದು ಎಂತಂದ್ರೆ ಈಗ ರಿಟರ್ನ್ಸ್ ಬಿಡಿ, ಅದು ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಈಗ ಬರ್ತಾ ಉಂಟು, ಈಗ ಅದರಿಂದ ನನಗೆ ಈಗ ಕೆಲಸ ಸಿಗ್ತಾ ಉಂಟು. ಬಟ್ ಯಾವ ರೀತಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಾನು. ಈಗ ಸ್ಟೆಪ್ ಬೈ ಸ್ಟೆಪ್ ಅದು ಸಿಗ್ತದೆ ನನಗೆ. ಪ್ರತಿಫಲ ಒಂದೇ ಸತಿ ಸಿಗ್ಬೇಕಂತ ರೂಲ್ಸ್ ಇಲ್ಲಲ್ಲ. ಬಟ್ ನನ್ನಿಂದ ಎಷ್ಟಾದ ಪ್ರಯತ್ನ ಅಷ್ಟು ನಾನು ಮಾಡಿದೆ. ಅದರಿಂದ ನನಗೆ ಸಿನಿಮಾ ಸಿಕ್ತಿತ್ತು. ಪ್ಲಸ್ ನನಗೆ ಅದು ಆ ಕಲ್ತದಕ್ಕೆ ನನಗೆ ಅದು ಟೆಕ್ನಿಕ್ ಗೊತ್ತಾಗ್ತಾ ಉಂಟು. ಹಂಗೆ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ, ಈಗ ಹೋಗ್ತಾ ಇದ್ದೆ ಈಗ. ಬಟ್ ಇನ್ನು ಫ್ಯೂಚರಲ್ಲಿ ನನಗೆ ಅದೇ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿದ್ರೆ ಒಳ್ಳೆ ಸಿನಿಮಾದು ಖಂಡಿತ ನಾನು ಅದು ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ನಾನು ಕೊಡ್ತೇನೆ. ಖಂಡಿತ ಮಾಡ್ಕೊಂಡು ಒಂದು ಬರುವ ಒಂದು ಆಸೆ ಅಷ್ಟೇ. ಬಟ್ ಇದೆಲ್ಲ ಇಲ್ಲ ನನಗೆ ಎಕ್ದಮ್ ಫೇಮಸ್ ತಲೆ ಇಟ್ಟರಲ್ಲಿ ಯಾವ ಸಣ್ಣ ಮಾಡೋದಿಲ್ಲ. ಕೆಲಸ ಮಾತ್ರ ನಾನು ಮಾಡೋದು ಅಷ್ಟೇ. ಆದಷ್ಟು ನನ್ನ ಒಳಗಿರುವ ಏನೋ ಮ್ಯೂಸಿಕ್ ಇದೆಯಲ್ಲ, ಎಷ್ಟಾಗ್ತದೆ ಅಷ್ಟು ಒಳ್ಳೆ ಮಾಡೋದು, ಅದು ನನ್ನ ಟಾರ್ಗೆಟ್. ಆಮೇಲೆ ಜನರು ತಗೊಳ್ಳೋದು ದುಡ್ಡು ಜನರಿಗೆ ಬಿಡು, ನಾವು ಜನರಿಗೆ ದುಡ್ಡು ಆಗೋದಿಲ್ಲ. ಯಾಕಂದ್ರೆ ಎಲ್ಲದೂ ತಗೊಳ್ಬೇಕಂತ ರೂಲ್ಸ್ ಇಲ್ಲ. ಅವ್ರಿಗೆ ಇಷ್ಟ ತಗೊಳ್ತಾರೆ ಅಷ್ಟೇ. ಉತ್ತಮಣ್ಣಗೆ ಮದುವೆ ಆಯ್ತಾ? ಮದುವೆ ಆಯ್ತು ನನ್ಗೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಆ್ಯಂಡ್ ಅರೇಂಜ್. ಅಂದ್ರೆ ಈಗ ಲವ್ ಮಾಡಿದ್ರೆ ಅದು ಹೆಂಗೆ ಸರ್ಕಸ್ ಅಲ್ಲ ಫುಲ್? ಇಲ್ಲ ಎಂತ ಇಲ್ಲ ಸರ್ಕಸ್, ನಮ್ದು ಲಾಂಗ್ ರಿಲೇಟಿವ್. ಅಂದ್ರೆ ಮನೇಲೆಲ್ಲ ಹೆಂಗಿತ್ತು ಲವ್ ಮಾಡಿ? ಅಂದ್ರೆ ನೀವು ಅವರಿಗೆ ಮ್ಯೂಸಿಕ್ ಹೌದು ಕರೆಕ್ಟ್. ನಾನಂದ್ರೆ ನನ್ ಜಾಸ್ತಿ ಫೋಕಸ್ ಮ್ಯೂಸಿಕ್ ಇತ್ತ ಅವರಿಂದ. ಮತ್ತೆ ನನ್ ತಲೆ ಮತ್ತೆ ಯಾವ ಕಡೆ ಹೋಗ್ತಿರ್ಲಿಲ್ಲ, ಬರೀ ಮ್ಯೂಸಿಕ್. ಈಗ ನನ್ನ ಎಜುಕೇಶನ್ ಕೂಡ ಅಷ್ಟೇ ಹೋಗ್ತಿರ್ಲಿಲ್ಲ. ನಾನು ರಾಂಗ್ ಎಜುಕೇಶನ್ ಕೊಡ್ತಿಲ್ಲ, ಎಜುಕೇಶನ್ ಇಂಪಾರ್ಟೆಂಟ್ ಆಯ್ತಾ. ಬಟ್ ನಾನು ಜಾಸ್ತಿ ಫೋಕಸ್ ನನ್ನ ಮ್ಯೂಸಿಕ್ ಇದ್ದು ತುಂಬ ಇದಿತ್ತು. ಆಗ ಎಂತ ನನ್ನ ಮ್ಯೂಸಿಕ್ ಇರೋ ಕಾರಣ ಮನೆಗೆಲ್ಲ ಗೊತ್ತಿತ್ತು, ಸುದ್ದಿಗಿಲ್ಲ ಬರೀ ಮ್ಯೂಸಿಕ್ ಅನ್ಕೊಂಡು. ಅವ್ರಿಗೆ ಗೊತ್ತಿತ್ತು ಯಾವ್ದು ತಂದ್ರೆ ಹಿಂಗೆ ಬಾಯಕ್ಕೆ ಆಡ್ತೇಗಂಬೋದು ಸಾಂಗ್ ಇದು ಎಂತಾರಿದ್ರೆ ಇದು ಮಾಡ್ತೇಗಮ್ಮ. ಅವ್ರಿಗೆ ಯಾವಾಗ ನನ್ಗೆ ಗೊತ್ತಾಯ್ತು ಇದೆ ಅಂತ, ಹುಡುಗಿ ಹೊಂಟ ಲವ್ ಮ್ಯಾರೇಜ್ ಎಂತ ಲವ್ ಮಾಡಿ ಸ್ವಲ್ಪ ಶಾಕ್ ಆಯ್ತು ಅವ್ರಿಗೆ. ನಂಬಿಲ್ಲ, ಸ್ವಲ್ಪ ನಂಬಿಲ್ಲ ಅವ್ರು. ಆಮೇಲೆ ಅವರಿಗೆ ಕನ್ಫರ್ಮ್ ಆಯ್ತು. ಅವ್ರು ನಮ್ದು ಲಾಂಗ್ ರಿಲೇಟಿವ್. ಎಷ್ಟು ವರ್ಷ ಅಲ್ಲ? 11 ಕಾಲೇಜ್ಗೆ ಹೋಗೋ ಟೈಮಲ್ಲಿಂದ ಮಾಡ್ತಾರೆ. ಅಂದ್ರೆ ಈಗ ಮದ್ವೆ ಆಗೋದ್ಕಿಂತ ಮುಂಚೆ ಆದ್ಮೇಲೆ ಹೆಂಗಿತ್ತು ಲೈಫ್ ಅಂತ? ಅಂದ್ರೆ ಮ್ಯೂಸಿಕ್ ಅಂದ್ರೆ ಟೈಮ್ ಕೊಡೋದು ಅದೆಲ್ಲ ಹೆಂಗಿತ್ತು? ತುಂಬ ಯಾಕಂದ್ರೆ ಸಿಂಗಲ್ ಲೈಫ್ ಮತ್ತೆ ಆಫ್ಟರ್ ಮ್ಯಾರೇಜ್ ಇದೆಯಲ್ಲ, ತುಂಬ ಡಿಫ್ರೆನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ನನ್ನಿಂದ ಆಗ್ತಿಲ್ಲ, ಅದೆಲ್ಲ ಮಾಡೋಕೆ ಆಗ್ತಿಲ್ಲ. ಯಾಕಂದ್ರೆ ಫ್ಯಾಮಿಲಿ ಕೂಡ ನೋಡ್ಬೇಕಾಗ್ತದೆ, ನಮ್ಮ ಪ್ರೊಫೆಷನಲ್ ಕೂಡ ಒಟ್ಟಿಗೆ ಕರೆಕ್ಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅವ್ರೆಂತ ಮಾಡ್ತಿದ್ರು? ಅವರು ಈಗ ಅವರು ಫ್ಯಾಷನ್ ಡಿಸೈನರ್, ಅವರು ಪ್ರೊಫೆಷನಲ್ ಆಗಿ ಡಿಸೈನ್ ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿ ಅಂದ್ರೆ ಈಗ ಅವ್ರಿಗೂ ಮಾಡ್ತಾ ಇದ್ದಾರೆ ಪ್ರಯತ್ನ. ಅಂದ್ರೆ ಸ್ಟಾರ್ಟಿಂಗ್ ಸಿಗ್ಬೇಕು ಇನ್ ಪ್ರಾಜೆಕ್ಟ್, ಬಟ್ ಅವ್ರಿಗೆ ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಇದ್ದಾರೆ. ಅವರಿಗೆಲ್ಲ ಈ ಸಿನಿಮಾಕ್ಕೆಲ್ಲ ನೆಕ್ಸ್ಟ್ ಅಂದ್ರೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕು. ಹೌದು, ನಾನು ಟ್ರೈ ಮಾಡ್ತಿದ್ದೇನೆ ನಾನು. ಬಟ್ ಅವ್ರು ಇನ್ನೂ ರಿಸರ್ಚ್ ಮಾಡ್ತಿದ್ದಾರೆ ಈ ಫೀಲ್ಡ್ ಅಲ್ಲಿ. ಫ್ಯೂಚರ್ ಏನಾದ್ರು ಗೋಲ್ ಎಂತಾರು ಇತ್ತ? ಅಂದ್ರೆ ಮ್ಯೂಸಿಕ್ ಅಲ್ಲಿ ನಾನು ಈ ತರ ಮಾಡ್ಕ ಫ್ಯೂಚರ್ ಗೋಲ್ ಅಂತ ನಾನು ಎಂತ ಇಟ್ಕೊಂಡಿಲ್ಲ. ಬಟ್ ಒಂದಿಂತ ಒಳ್ಳೆ ಮ್ಯೂಸಿಕ್ ಕೊಡ್ಬೇಕಂತ ಒಂದು ಆಸೆ ಇತ್ತು ಅಷ್ಟೇ. ಒಳ್ಳೆ ಜನರಿಗೆ ಒಂದು ಖುಷಿಯಾಗಿ ಇಟ್ಟಲ್ ಖುಷಿ ಕೇಂದ್ರ ಒಂದು ಖುಷಿಯಾಗಿ ಅಷ್ಟೇ, ಅದೊಂದು ಆಸೆ ಇತ್ತು, ಒಳ್ಳೆ ಮ್ಯೂಸಿಕ್ ಕೊಡ್ತಾರೆ. ಬಪ್ಪು ಜನರೇಷನ್ಗೆ ಅದು ಹೊಸದಾಗಿ ಮ್ಯೂಸಿಕ್ ಕಲಿಕೋ ಅಥವಾ ಮ್ಯೂಸಿಕ್ ಏನಾದ್ರು ಕ್ರಿಯೇಟ್ ಮಾಡ್ಕೊಂಬರಿಗೆ ಎಂತಾರು ಹೇಳೋದು? ನಾನು ಹೇಳೋದು ಒಂದು ಎಂತಂತ ಹೇಳಿದ್ರೆ, ಇವಾಗ ಎಲ್ಲರ ಮನೆಯಲ್ಲಿ ಈಗ ಫೈನಾನ್ಷಿಯಲ್, ನಮ್ಗೆ ಕೂಡ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ಸ್ ಇದಿತ್ತು. ಯಾವ್ದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ರಿಸ್ಕಿ ಅಂತಾರ. ಯಾವುದೇ ಜಾಬ್ ಇದ್ರೂ ಕೂಡ ರಿಸ್ಕಿ, 100% ರಿಸ್ಕ್
ಇದ್ದೇ ಇರತ್ತಾ. ಹಾಗಾಗಿ ಈ ಫೀಲ್ಡಿಗೆ ಬರ್ಬೇಕಂತ ಹೇಳಿದ್ರೆ ಒಂದು ಎಂತ ಸೈಡ್ ಬೈ ಬೇರೆ ಏನಾದ್ರು ಜಾಬ್ ಏನಾದ್ರು ಮಾಡ್ಕೊಂಡ್ರೆ ಒಳ್ಳೆ ಸ್ಟಾರ್ಟಿಂಗ್ ಹೇಳ್ತಿರೋದು ನಾನು. ಯಾಕಂದ್ರೆ ಒಂದು ಸತಿ ಇದಕ್ಕೆ ಇದು ಮಾಡಬಾರ್ದು ಅಂದ್ರೆ ಹಂಗೆ ಇದು ಮಾಡ್ತಿಲ್ಲ ನಾನು. ಅಂದ್ರೆ ಫೋಕಸ್ ಎರಡು ಕಡೆ ಇಡ್ಬೇಕು ಸ್ಟಾರ್ಟಿಂಗ್. ಯಾಕಂದ್ರೆ ಒಂದು ಸತಿ ಆಗೋದಿಲ್ಲಲ್ಲ, ಯಾರಿಗೂ ಆಗೋದಿಲ್ಲ. ಈ ಒಂದು ಸತಿ ನಾನೀಗ ಕಲಿತಾ ಇರ್ತೇವೆ, ನಂಗೆ ಕೆಲಸ ಬೇಕನ್ನೋ ಹಂಗೆ ಏನಿಲ್ಲ. ನಾವು ಸ್ಟಾರ್ಟಿಂಗ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ, ಏನಾದ್ರು ಸಾಂಗ್ ಮಾಡ್ಬೇಕಾಗ್ತದೆ, ಒಂದು ಟ್ರಸ್ಟ್ಗೆ ಬಿಲ್ಡ್ ಮಾಡ್ಬೇಕಲ್ಲ. ಹಾಗಾಗಿ ನಾನು ಹೇಳೋದಾದ್ರೆ ಈ ಸ್ವಲ್ಪ ಸೈಡ್ ಬೈ ಕೆಲಸನೂ ಬೇರೆ ಕೂಡ ಮಾಡಬೇಕು. ಅದ್ರ ಒಟ್ಟಿಗೆ ಮ್ಯೂಸಿಕ್ ಬರೋದಾದ್ರೆ ಮ್ಯೂಸಿಕ್ ಇದು ಪ್ರತಿಯೊಂದು ಹಿಂದಿರುವ ಈ ಮ್ಯೂಸಿಕ್ ಥಿಯರಿ ಇರ್ಬೋದು, ಏನಾದ್ರು ರೂಲ್ಸ್ ಇದೆ ಕರೆಕ್ಟಾಗಿ ಬರ್ಲೇಬೇಕಾಗ್ತದೆ. ಬಂದ್ರೇನೆ ನಾವು ಫೇಸ್ ಮಾಡ್ಬೋದು. ಫೇಸ್ ಮಾಡೋದು ಯಾಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೇನೆ ನಾನು. ಈಗೆಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನನ್ಗೆ ಹೇಳಿದೆ ನೋಡಿ, ನಾನು ಚೆನ್ನೈ ಹೋಗುವಾಗ ನನಗೆ ಎದುರಿಗಿದಿತ್ತು. ಅವ್ರಂದ್ರೆ ಫುಲ್ ಲ್ಯಾಂಗ್ವೇಜ್ ಅವ್ರ ತನ್ನ ಮ್ಯೂಸಿಕ್ ಲ್ಯಾಂಗ್ವೇಜ್ ಇರುತ್ತೆ ಫುಲ್, ಆಯ್ತಾ. ಫುಲ್ ಮ್ಯೂಸಿಕ್ ಲ್ಯಾಂಗ್ವೇಜ್ ಇರೋವಾಗ ನಮ್ಗೆ ಮ್ಯೂಸಿಕ್ ಲ್ಯಾಂಗ್ವೇಜ್ ಗೊತ್ತಿದ್ರೆ, ಅಂದ್ರೆ ಈ ಪರ್ಟಿಕ್ಯುಲರ್ ಈ ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಇರುತ್ತಲ್ಲ, ಗೊತ್ತಿದ್ರೆ ನಾವು ಅವರೊಟ್ಟಿಗೆ ಹೋಗಿ ನಿಂತ್ಕೊಳ್ಬೋದು, ಹೌದಾ. ಅಂದ್ರೆ ಅವರೊಟ್ಟಿಗೆ ಹೋಗಿ ನಾವು ಮ್ಯೂಸಿಕ್ ಬಗ್ಗೆ ಮಾಡುವುದು ಏನೋ ಒಂದು ಮಾಡ್ಬೋದು. ಯಾವಾಗ ನಮ್ಗೆ ಆಸೆ ಇರುತ್ತೆ ನಾವು ಆ ಫೀಲ್ಡ್ ಹೋಗ್ಬೇಕಂತ ಮ್ಯೂಸಿಕ್ ಇದೆ, ನಾವು ಇದ್ರ ಬಗ್ಗೆ ಗೊತ್ತಿಲ್ಲ, ಯಾವುದು ಥಿಯರಿ ಬಗ್ಗೆ ಗೊತ್ತಿಲ್ಲ, ಅದೇನು ಕಲಿಲ್ಲ, ಆವಾಗ ಏನಾಗ್ತದ ಅವ್ರೊಟ್ಟಿಗೆ ಹೋಗಕ್ಕೆ ನಮ್ಗೆ ಆಗೋದಿಲ್ಲ. ಆವಾಗ ಅಪ್ಡೇಟ್ ಆಗೋಕೆ ನಮ್ಮಿಂದ ಕಷ್ಟ ಆಗುತ್ತೆ. ಅಲ್ಲಿಗೆ ಕೆಲವರು ಏನ್ ಮಾಡ್ತಾರೆ, ಅಲ್ಲಿಗೆ ಸ್ವಲ್ಪ ಅವ್ರ ನೆಗೆಟಿವ್ ಆಗಿ ಸ್ವಲ್ಪ ಹಿಂದೆ ಬರ್ತದೆ. ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ಮ್ಯೂಸಿಕ್ ಇನ್ ಲ್ಯಾಂಗ್ವೇಜಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದ್ರೆ ಏನ್ ತಕ್ಕ ಅವ್ರ ಎದುರಿಗೆ ಒಪ್ಪ ಸ್ವಲ್ಪ ಮುಜುಗರ ಮಾಡ್ಕೊಳ್ಬಾರ್ದು ನಾವು ಹೇಳ್ತೇವೆ. ನಾವು ಅದಕ್ಕೆ ಬೇಸ್ ಗಟ್ಟಿ ಮಾಡ್ಕೊಳ್ಬೇಕು, ನಿಮ್ಗೆ ಗೊತ್ತಿಲ್ಲ ಕೇಳಿ ಬಿಡ್ಬೇಕು. ಮತ್ತೇನಂದ್ರೆ ಮ್ಯೂಸಿಕ್ ಕೆಲವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಆವಾಗ ಎಂತಂದ್ರೆ ಅದೇ ಕಲಿಬೇಕಾಗ್ತದೆ. ಈಗ ಯೂಟ್ಯೂಬಲ್ಲೆಲ್ಲ ಇದೆ, ಬಟ್ ಎಷ್ಟಾದ್ರೂ ಯೂಟ್ಯೂಬೇ, ಎಲ್ಲದೂ ಸಿಗುದಿಲ್ಲ ನಿಮ್ಗೆ ಅದು ಎಜುಕೇಶನ್. ನಿಮಗೀಗ ಬೆಟರ್ ಮಾಡೋದನ್ನು ಒಳ್ಳೆ ಮ್ಯೂಸಿಕ್ ಕಾಲೇಜ್ ಒಳ್ಳೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಬಜೆಟಿಗೆ. ಮತ್ತು ಅದ್ರದ್ದು ಸ್ವಲ್ಪ ರಿಸರ್ಚ್ ಮಾಡಿ ಸ್ವಲ್ಪ ಹೇಗೆ ಕಾಲೇಜ್ ಮತ್ತು ಅದರಿಂದ ಸ್ಟೂಡೆಂಟ್ ಬಂದವರದ್ದು ಸ್ವಲ್ಪ ಅವ್ರ ಬಗ್ಗೆ ಕೇಳಬೇಕು. ಅವರು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನೋಡ್ಕೊಂಡು ಅದ್ರೊಳಗೆ ಹೋಗಿ ಈ ಫೀಲ್ಡ್ ಬಂದ್ರೆ ನನ್ನ ಸೈಡಿಂದ ಹೇಳಿದ್ರೆ ಅದು ಸ್ವಲ್ಪ ಒಳ್ಳೇದು. ಮತ್ತೆ ಅದು ಫೀಲ್ಡಲ್ಲಿ ಮುಂದೋಗಿ ಬಿಡೋದು ಅದು ಬೇರೆ, ಬಟ್ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾವುದು ಈ ಅದ್ರ ಮ್ಯೂಸಿಕ್ ಬಗ್ಗೆ ಆಗಿ ಅದೆಲ್ಲ ತಿಳ್ಕೊಳ್ಳೇಬೇಕು ನಾವು. ಅದ ನಂತರ ನಾವು ಒಬ್ಬ ಆರ್ಟಿಸ್ಟ್, ನಾವು ಒಂದು ಕಾನ್ಫಿಡೆನ್ಸ್ ಇಂದ ಒಂದು ಜನರಿಗೆ ಒಂದು ಜನರಲ್ಲ ಈ ಫೀಲ್ಡ್ ಹೋದ್ರಿಗೆ ಹೋಗಿ ನಿಂತ್ಕೊಳ್ಳ. ನಾವು ಯಾವಾಗ ಅದು ಇರುವುದಿಲ್ಲ ಅವರಲ್ಲಿ ಕಾತಿಲ್ಲ ನಾನು. ಫೈನಲಿ ಮ್ಯೂಸಿಕ್ ನೀವು ನಂಬ್ಕೊಂಡು ಬಂದ್ರಿ. ಇವಾಗ ಮ್ಯೂಸಿಕ್ ಇವಾಗ ಒಂದು 5 ಫಿಲ್ಮಿಗೆ ಇದು ಮಾಡ್ತಾ ಇದ್ರಿ ಅಂದ್ರೆ ನೀವು ಅನ್ಕೊಂಡಂಗೆ ಅಂದ್ರೆ ನಿಮ್ಗೆ ಸಕ್ಸಸ್ ಅಂತ ಬೇಡ ಅಂದ್ರೆ ಈಗ ಪಟ್ಟಿಗೆ ಅಂದ್ರೆ ನಿಮ್ಮ ಏನ್ ಇದಕ್ಕೆ ಕೊಟ್ಟಿತ್ತ ಮ್ಯೂಸಿಕ್ ಅಥವಾ ಬರುತ್ತಾ ಮುಂದೆ ಅಂತ? ಇದು ಪ್ರಾಬ್ಲಮ್ ಇತ್ತಲ್ಲ, ಸ್ಟಾರ್ಟ್ ಬಿಗಿನರ್ಸ್ ಅವರಿಗೆ ಪ್ರತಿಯೊಬ್ಬರಿಗೆ ಕಷ್ಟ ಆಗತ್ತೆ. ಪ್ರತಿಯೊಬ್ಬರು ಮಿಸ್ಟೇಕ್ಸ್ ಮಾಡ್ಕೊಂಡು, ಯಾಕಂದ್ರೆ ನಾನು ಪರ್ಫೆಕ್ಟ್ ಮಾಡ್ತಾ ನಾನು ಎಲ್ಲಿ ಹೇಳ್ತಾ ಇಲ್ಲ, ಮಿಸ್ಟೇಕ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಹಾಗೆ ಆಗತ್ತೆ. ಈಗ ಅದ್ರ ನಂತರ ಮಿಸ್ಟೇಕ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ಹಾಗೆ, ಇಲ್ಲ ನಾನು ಮಾಡೋದೆಲ್ಲ ಸರಿ ಅಂತ ಹೋದ್ರೆ ಅದು ಬೆಳಕಾತಿಲ್ಲ. ನಾನಂತ ಪ್ರತಿಯೊಂದು ಮಿಸ್ಟೇಕ್ ಆದ ಯಾಕೆ ಪರ್ಫೆಕ್ಟ್ ಕೊಡೋಕೆ ಆಗೋದಿಲ್ಲ ಸ್ಟಾರ್ಟಿಂಗ್ ಎಲ್ಲ, ಯಾಕಂದ್ರೆ ಅನುಭವ ಬೇಕಲ್ಲ. ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಅಷ್ಟೇ. ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಎರಡು ಸೇಮ್ ಅಂತ ನಾವು ತಲೆ ಇಟ್ಕೊಂಡಿದ್ರೆ ಬರಮ್ಮ. ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಂಡು ನಾವು ಎಲ್ಲ ಪಾಸಿಟಿವ್ ಆಗಿರೋದಾಗ ನಾಲೆಜ್ ಇದೆ ಅಂತ ನಾವು ಪರ್ಫೆಕ್ಟ್ ಅಂತ ಹೇಳೋದಾಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ವೆರಿ ಇಂಪಾರ್ಟೆಂಟ್ ಅಂತ. ಎಕ್ಸ್ಪೀರಿಯನ್ಸೇ ನಮ್ಮನ್ನು ಒಂದು ಏನು ಮುಂದುವರೆದು ನಮ್ಗೆ ಇದು ಮಾಡೋದಷ್ಟು. ನಾವು ತಿರ್ಕೊಂಡು ಸ್ಟಾರ್ಟ್ ಏನೋ ನಾಲೆಜ್ ಅಲ್ಲ, ಹಿಂಗೆ ಮಾಡ್ಬೇಕು ಹಂಗೆ, ಅದು ಫೀಲ್ಡಿಗೆ ಹೋಗಿಯೇ ಆಗೋದಲ್ಲ ಎಕ್ಸ್ಪೀರಿಯನ್ಸ್ ಅದು. ಅದು ನಂತರ ಹೆಂಗಿತ್ತು ಶೋ ಹರ್ಷದ್ ಗಾರ? ಖುಷಿ ಇತ್ತು, ನಂಗೆ ತುಂಬ ಖುಷಿ ಇತ್ತು. ಹಂಗೆ ಅಂತಂದ್ರೆ ಈ ರೀತಿ ಶೋ ಇತ್ತಲ್ಲ ಬಂಬೇಕು ನಮ್ಮ, ಅದು ಸ್ಪೆಷಲ್ ನಮ್ಮ ಕುಂದಾಪುರದ ಕಡೆಯಿಂದ ಬರ್ತದೆ ಒಂದು ಹೆವಿ ಖುಷಿ ನನಗೆ. ನನಗೆ ಎಂತಂತ ಹೇಳಿದ್ರೆ ಈ ರೀತಿ ಒಂದು ಮಾಡಿದ್ರೆ ಜನರು ಒಂದು ಹೊಸ ಥರ ಯುನೀಕ್ ಯಾರು ಮಾಡಿರಲಿಲ್ಲಲ್ಲ, ಈ ಥರ ಮಾಡ್ರೆ ಒಂದು ಜನರಿಗೆ ಒಂದು ನೋಡೋಕೆ ಒಂದು ಖುಷಿ ಆಗ್ತದೆ. ಸ್ವಲ್ಪ ತೊಂದರೆ ಇದನ್ನು ಇರ್ಬೇಕು, ನನ್ನ ಪ್ರಕಾರ ಇರ್ಬೇಕು.
ಇಂಟ್ರೋ ಮ್ಯೂಸಿಕ್ ಮಾಡೋದು ಹೆಂಗಿತ್ತು ನಿಮ್ಮ ಇಂಟರ್ವ್ಯೂಸ್ಗಳೇ ಒಳ್ಳೆ ಅದೇ ನೋಡಿ, ನೀವು ನನ್ಗೆ ಅದು ನೀವು ಕೂಡ ನನ್ ನೋಡಿ ಈಗ ಡೈರೆಕ್ಷನ್ ನೀವೇ ನಂಗೆ ಹೇಳಿದ್ರಿ, ಹೌದು. ನನ್ಗೆ ರೀಚ್ ಇಷ್ಟ ಆಗ್ತದೆ ಆಯ್ತು ಹೌದಾ, ಅದೇ ಹಂಗೆ ನಾನು ಮಾಡ್ಕೊಂಡು ನಾನು ಸಿನಿಮಾದೆಲ್ಲ ಪ್ಲಾನಿಂಗ್ ಮಾಡೋದು. ನೀವು ನಂಗೆ ಹೇಳಿದ್ರೆ ನಂಗೆ ಇಷ್ಟ ಹೊರಡ್ಬೇಕು ಇಷ್ಟ ಬೇಕು ಅದು ಅಷ್ಟು ಹಿಡ್ಕೊಂಡು ನಾನು ಮ್ಯೂಸಿಕ್ ಮಾಡಿ ಕ್ಲಿಯರ್ ಮಾಡಿ ಬಿಟ್ಟಿದ್ದೆ. ಅದು ಕೂಡ ಎಲ್ಲ ಎಕ್ಸ್ಪೀರಿಯನ್ಸ್. ಒಂದು ಅದು ಹಾಡೋದಾಗಲಿ, ಅದು ನಾನು ಒಂದು 2-3 ಲೈನ್ ಹಾಡಿದ್ನಲ್ಲ ಅದು. ಆಮೇಲೆ ಅದೇ ಒಂದು ನನ್ ಕೂಡ ನಾನು ಫಸ್ಟ್ ಹೇಳಿ ಇಟ್ಟಿದ್ದೆ, ನಾನು ಈ ರೀತಿ ಪ್ಯಾಟರ್ನಲ್ಲಿ ಬರುತ್ತೆ. ಬಟ್ ನೀವು ಕೂಡ ನಂಗೆ ಈ ರೀತಿ ಜಾನರ್ ಇರ್ಬೇಕು ಅಂತ ಹೇಳಿ, ಹೌದು. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಯ್ತು. ಅದು ಕೂಡ ಎಲೆಕ್ಟ್ರಾನಿಕ್ ಎಲ್ಲ ಮಾಡಿದ್ದು ನಾನು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಂಗೆ ಖುಷಿ ಆಯ್ತು. ಅದಕ್ಕಂತ ಹೇಳಿದ್ರೆ ಒಂದು ಈ ಪ್ರೋಗ್ರಾಮ್ ಈ ರೀತಿ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಬೇಸಿಕ್ ಇಂದ ನೀವು ಹೋಗ್ತಿದ್ರಿ ನೋಡಿ. ಒಂದು ಸಾಂಗ್ ಬೇಕಂದ್ರೆ ಒಂದು ಪ್ಲಾನ್ ಮಾಡಿ, ನನ್ನ ಪ್ರಕಾರ ಇದೇ ರೀತಿ ಹೋಗ್ಬೇಕು. ಸ್ವಲ್ಪ ಪ್ರೊಫೆಷನಲ್ ಆಗಿ ಸ್ವಲ್ಪ ಹೋದ್ರೆ ರೀಚ್ ಕೂಡ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಮತ್ತೆ ಕಂಟೆಂಟ್ ಕೂಡ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರಿ. ಇನ್ನು ಅಪ್ಡೇಟ್ ಆಗ್ತಾ ಇನ್ನೂ ಒಳ್ಳೆ ಆಗ್ತದೆ. ಅದೇನಾಗ್ತದೆ ಅದು ಇರಬೇಕು ಈಗ ಒಂದೇ ಸತಿ. ಬಟ್ ನೀವು ಇದೆಲ್ಲ ನೀವು ಮಾಡಿದ ಸ್ವಲ್ಪ ನನ್ಗೆ ಖುಷಿ ಆಯ್ತು, ಸ್ವಲ್ಪ ಸೀರಿಯಸ್ಲಿ ಆಗ್ಬೇಕು ಖುಷಿ ಆಯ್ತು. ಯಾಕಂದ್ರೆ ಒಂದು ತುಂಬಾ ಈಗ ಫ್ಯಾಷನ್ ಆಗಿ ನೀವು ಮಾಡ್ತಿದ್ದೀರಿ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಬರೀ ಯಾವುದು ದುಡ್ಡು ಅದೆಲ್ಲ ನೋಡ್ಕೊಂಡು ಅಂದ್ರೆ ನಂಗೆ ಸಕ್ಸಸ್ ಬೇಕಂತ ಹೇಳ್ತಾರಲ್ಲ, ಅದೆಂತಂದ್ರೆ ಕೆಲಸಕ್ಕೆ ನಮ್ದು ಟ್ಯಾಲೆಂಟ್ ಸ್ವಲ್ಪ ಮುಚ್ಚಿ ಕೆಲಸತಿ. ಸಕ್ಸಸ್ ಅನ್ನು ಒಂದ್ಸತಿ ಯಾವ ಅಂತ ಹೇಳಿದ್ರೆ ಯಾವಾಗ ಸಿಗೋದು ಅಂತ ಹೇಳಿದ್ರೆ ನಾವು ಫೋಕಸ್ ನಮ್ಮ ಕೆಲಸದ ಮೇಲೆ ಇಟ್ಕೊಂಡಿದ್ರೆ ಅದು ಲಾಸ್ಟ್ ಟೈಮ್ ಸಿಗೋದು. ಮಾತಾಡೋಕೆ ಹೌದು ಅನ್ನೋದು ಅಷ್ಟೇನು ಹೇಳಲ್ಲ ನಾವು ಆದ್ರೆ ಒಂದು ಈ ಕೆಲವೊಂದು ನಮ್ಮ ಎಕ್ಸ್ಪೀರಿಯನ್ಸ್ ಇದೆ ನಾವು ಕೇಳ್ತಾನೆ ನಾವು. ನಂಗೆ ತುಂಬಾ ಇಷ್ಟ. ನಂಗೆ ಅಲ್ಲಿ ಚೆನ್ನೈಲಿರುವಾಗ ಶ್ರೀನಿವಾಸ ಮೂರ್ತಿ ಅಂತ ಸರ್, ಅವರು ನಮ್ಮ ರೇಮನ್ ಸರ್ ಅವರ ಯಾವ್ದು ಎಲ್ಲ ಸಾಂಗ್ ಇದು ಈ ಸ್ಟ್ರಿಂಗ್ಸ್ ಅರೇಂಜ್ ಎಲ್ಲ ಅವರೇ ಮಾಡೋದು ಆಯ್ತಾ. ದೊಡ್ಡ ಸಾಂಗ್ ಈಗಲ್ಲ ನನ್ನ ಪ್ರಕಾರ ರೇಮನ್ ಸರ್ ಎಷ್ಟು ಸಾಂಗ್ ಬಂದಿದೆಯಲ್ಲ ಈ ಸ್ಟ್ರಿಂಗ್ಸ್ ಅಲ್ಲಿ ಅರೇಂಜ್ ಮಾಡಿದವ್ರೆ ಶ್ರೀನಿವಾಸ ಮೂರ್ತಿ ಅಂತ. ಅವರು ನಂಗೆ ತುಂಬಾ ಏನು ಸೆಕ್ರೆಟ್ ನನಗೆ ಅವ್ರು ಚೆನ್ನೈಲಿರುವಾಗ. ಅವರು ನನಗೆ ಫಸ್ಟ್ ಹೇಳ್ಬೇಕಂತ ಹೇಳಿ ನನಗೆ ಕೆಲಸ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಅವರೇ ಶ್ರೀನಿವಾಸ ಮೂರ್ತಿ ಸರ್ ಅಂತ. ಅವರು ಯಾವ ಸಪೋರ್ಟ್ ಅಂದ್ರೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಕೊಟ್ಟಾಗ ನಿಜವಾಗ್ಲೂ ಅವ್ರದ್ದು ಇರುವ ಸ್ಟ್ಯಾಂಡರ್ಡ್ ರೇಂಜ್ ಇದೆಯಲ್ಲ ನಾವು ಹತ್ರ ಹೋಗಕ್ ಆಗೋದಿಲ್ಲ. ಬಟ್ ಅದು ನಮ್ಗೆ ಒಂಥರ ಆಗತ್ತೆ. ಬಟ್ ಅವ್ರು ಅಷ್ಟು ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾಡ್ತಿದ್ರು ಮಧ್ಯೆ ಯಾವ ರೀತಿ ಏನು ಹೇಳ್ತಿದ್ದೆ ಏನದು ನನಗೆ ತುಂಬಾ ಖುಷಿ. ನಂಗೆ ಅವ್ರು ಅಂದ್ರೆ ಎಂತ ಹೇಳಿದೆ ಆರ್ಟಿಸ್ಟ್ ತುಂಬಾ ರೇರ್ ಸಿಗೋಲ್ಲ. ತುಂಬಾ ಎಂತೆಂತ ಸಾಂಗ್ ಮಾಡಿದ್ರು ಅವರು. ಹೇಳುದ ನಮ್ಮ ಯಾವುದು ಹಿಟ್ ಸಾಂಗ್ ಕೊಟ್ಟಿದ್ರು ತಮಿಳ್ ಸಾಂಗ್. ಮತ್ತೆ ಅವ್ರದ್ದು ಓನ್ ಈಗ ಅವ್ರದಂದ್ರೆ ನಮ್ಮ ರೇವಸ್ ಸರ್ ಇದ್ದದ್ದು ಸನ್ಶೈನ್ ಆರ್ಕೆಸ್ಟ್ರಾ ಅಂತ ಒಂದು ಟೀಮ್ ಇದೆ. ಆ ಟೀಮ್ ಎಲ್ಲ ಕಡೆ ಹೋಗ್ತಿದೆ, ಫುಲ್ ಸ್ಟ್ರಿಂಗ್ಸ್ ಅರೇಂಜಿಂಗ್ ಎಲ್ಲ. ಅದು ತುಂಬಾ ಈ ಅದ್ರೊಳಗೆ ಇರೋರು ಯಾರು ಅಂತ ಹೇಳಿದ್ರೆ ಈ ಮಕ್ಕಳು ತುಂಬಾ ಕ್ರಿಯೇಟಿವ್ ಇದೆ. ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಈ ಪ್ರಾಬ್ಲಮ್ ಇದ್ದವ್ರೆ ಅದ್ರೊಳಗೆ ಒಳಗಿದ್ದಾರೆ. ಎಂತೆಂತ ಆರ್ಟಿಸ್ಟ್ ಅಂತ ತುಂಬಾ ಖುಷಿ ನನಗೆ ಅದ್ರೊಳಗೆ. ಸ್ಟ್ರೀಸ್ ಒಂದು ಟೀಮ್ ಇದೆ ಅವ್ರದ್ದು, ಒಂದು 20-30 ಜನ ಇರ್ತ ಟೀಮ್ ಇದೆ. ಅವರು ಅದ ಹ್ಯಾಂಡಲ್ ಮಾಡ್ತಿದ್ದಾರೆ ಶ್ರೀನಿವಾಸ ಸರ್ ಅವರು. ಅದೇ ಅಂತ ಆರ್ಟಿಸ್ಟ್ ನಮ್ಮಂತ ಬಿಗಿನರ್ಸ್ ಹೆಲ್ಪ್ ಮಾಡಿದ್ರೆ ನಮ್ಗೊಂದು ಏನೋ ಒಂದು ಮಾಡ್ಬೇಕು ಅಂತ ಒಂದು ಈ ಫೀಲ್ಡ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಂತ ತುಂಬಾ ಆಸೆ. ಹಾಗೆ ಅವರನ್ನ ನೆನ್ಪು ಮಾಡ್ತಾ ತುಂಬಾ ಇಷ್ಟಪಡ್ತೇನೆ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಉತ್ತಮಣ್ಣ. ಥ್ಯಾಂಕ್ ಯು ಸೊ ಮಚ್. ನಮ್ಮಂತ ಒಂದು ಬಿಗಿನರ್ಸ್ ಆರ್ಟಿಸ್ಟ್ಗಳಿಗೆ ಕರೆದು ಈ ರೀತಿ ಪ್ರೋತ್ಸಾಹ ಮಾಡ್ತೇನೆ. ನನ್ನ ಕಡೆ ಥ್ಯಾಂಕ್ ಯು. ಯಾಕಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ಗಳಿಗೆ ಈ ರೀತಿ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆ ವೇದಿಕೆ, ಒಂದು ಜನರಿಗೆ ಒಂದು ರೀಚ್ ಆಗತ್ತೆ. I'm falling in love, romanchana, I'm falling